ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹರಿಕಥೆಯ ಅತಿಥಿ ನನಗೊಂದು 25 ವರ್ಷದ ಪರಿಚಯ ಇರೋರು. ನನ್ನೊಬ್ಬನಿಗೆ ಅಲ್ಲ, ಜಗತ್ತಿಗೆ ಪರಿಚಯ ಇರೋರು. ಯಾಕೆ ಅಂದರೆ ಅವ್ರು ಯಾರಿಗಾದ್ರೂ ಪನಿಷ್ಮೆಂಟ್ ಕೊಡೋ ಅಧಿಕಾರ ಅವ್ರಿಗಿದೆ. ಯಾಕೆಂದರೆ ಅವರೊಬ್ಬ ಪ್ರೊಫೆಸರ್. ತಪ್ಪು ಮಾಡಿದ್ರೆ ಬೈತಾರೆ ಅಫ್ಕೋರ್ಸ್, ಮತ್ತು ಚೆನ್ನಾಗಿದ್ರೆ ಹೊಗಳ್ತಾರೆ. ಬಿಕಾಸ್ ಅವರೊಬ್ಬ ಸ್ಟೇಜ್ ಆ್ಯಂಕರ್, ನಿರೂಪಣಗಾರ್ತಿಯಾಗಿ ಕೆಲಸ ಮಾಡಿರೋರು. ಹಲವಾರು ರಂಗದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರೋರು, ಸ್ಪೆಷಲಿ ಆನ್ ಸಿನಿಮಾ. ಸರಿಸುಮಾರು ಲೆಕ್ಕ ಗೊತ್ತಿಲ್ಲ, ಆದರೆ 50ರಷ್ಟಾರು ಸಿನಿಮಾ ಹತ್ತತ್ರಕ್ಕೆ ಅವರು ಆ್ಯಕ್ಟ್ ಮಾಡಿದ್ದುಂಟು. ಆದರೆ ನನ್ನ ಕ್ವಶನ್ ಇವತ್ತರೆಗೂ ಕಾಡ್ತಿರೋದೇನಪ್ಪ ಅಂದರೆ, ಇದುವರೆಗೂ ಎಲ್ಲೂ ಅವರ ಬದುಕು, ಅವರ ಬಯಕೆ, ಅವರ ಆಗು ಹೋಗುಗಳ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅಂತ. ಹಾಗಾಗಿ ಒಂದು ಪ್ರೀತಿ ಆಹ್ವಾನದೊಂದಿಗೆ ನನ್ನ ಜೊತೆ ಬಂದು ಕೂತಿದ್ದಾರೆ ಈ ಹರಿಕಥೆಯ ಅತಿಥಿ ಡಾಕ್ಟರ್ ವತ್ಸಲಾ ಮೋಹನ್. ಹೌ ಆರ್ ಯು? ಫೈನ್. ನೀವು ಹೆಂಗೆ ಎಲ್ಲ ಕಡೆನೂ ಕಾಣಿಸ್ಕೋತೀರಿ, ಆದ್ರೆ ಇದುವರೆಗೂ ಯಾರ ಕೈಗೂ ಸಿಕ್ಕಿಲ್ವಾ ಅಂತ? ಹಾಗೇನಿಲ್ಲ. ಓಕೆ. ನಾನು ಸಿಕ್ಕದು ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕೆಂದರೆ ಟೀಚಿಂಗ್ ಅನ್ನೋದು ನನ್ನ ಪ್ಯಾಷನ್. ಅದೇ ಈಗ ನಿರೂಪಣೆ ಇರ್ಬೋದು, ಅಥವಾ ಥಿಯೇಟರ್ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಫಿಲ್ಮ್ ಇರ್ಬೋದು, ಕಿರುತೆರೆ ಇರ್ಬೋದು, ಅಥವಾ ನನ್ನ ಅತ್ಯಂತ ಪ್ರೀತಿಯ ಕ್ಷೇತ್ರ ಫೋಕ್ಲೋರ್, ಜಾನಪದ ಇರ್ಬೋದು, ಬರವಣಿಗೆ ಇರ್ಬೋದು. ಇವೆಲ್ಲಕ್ಕೂ ಮೂಲ ನಾವು ಮಾಡೋ ಪಾಠ ಟೀಚಿಂಗ್. ಸೊ ಹಾಗಾಗಿ ಒಂದಕ್ಕೊಂದಕ್ಕೆ ಸಂಬಂಧ ಇರೋವಂಥದ್ದು. ಈಗ ಒಂದು ಸ್ವಲ್ಪ ದಿವಸದಿಂದ ನಂಗೆ ಬರೆಯೋಕ್ಕಾಗಿಲ್ಲ, ಹೆಚ್ಚು ಬರೆಯೋಕ್ಕಾಗಿಲ್ಲ. ಆದರೆ ತುಡಿತಾ ಇದೆ, ಸಾಕಷ್ಟು ವಿಷಯಗಳಿದೆ ಬರಿಬೇಕು ಅಂತ. ನಾನಾ ಕಾರಣಗಳಿಂದ ಒಂದಷ್ಟು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಿಲ್ಲ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ಟೀಚರ್ ಯಾವಾಗ್ಲೂ ನಾನು ಅದೇ ಹೇಳ್ತೀನಿ, ನಂಗೆ 25 ವರ್ಷದ ಮೇಲೆ ವಯಸ್ಸೇ ಆಗಲ್ಲ ಅಂತ. ಹಾಗೆ ಇದ್ದೀರಾ ಕೂಡ, ಇಟ್ ಕೌಂಟ್ಸ್. ಹಾಗೆ ಇದ್ದೀರಾ ಯಾವಾಗಲೂ ಕೂಡ. ಲೆಟ್ ಅಸ್ ನೋ. ಅಂದರೆ ಇವತ್ತು ಜಗತ್ತಿಗೆ ಗೊತ್ತಾಗಲಿ, ನಿಮ್ಮ ಅಭಿನಯ, ನಿಮ್ಮ ಪಾತ್ರದ ಮೂಲಕ ಜನರಿಗೆ ಪರಿಚಿತರು. ಆದರೆ ಯಾರು ವತ್ಸಲಾ ಮೋಹನ್, ಎಲ್ಲಿಂದ ಬಂದವರು ವತ್ಸಲಾ ಮೋಹನ್, ಅವರ ಹಿನ್ನೆಲೆ ತಿಳ್ಕೊಳ್ಳೋ ಬಯಕೆ ಅಂತೂ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ವಾಟ್ಸ್ ಯೋರ್ ಫ್ಯಾಮಿಲಿ? ಏನು ನಿಮ್ಮ ಹಿಂದಿನ ಫ್ಯಾಮಿಲಿಯ ಕಥೆ ಹೇಳಿ ನಮಗೆ. ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಭಾಳ ಪುಟ್ಟ ಕುಟುಂಬ. ನಾನು, ನಮ್ಮಪ್ಪ, ನಮ್ಮಮ್ಮ, ಇದು ಒಂದು ಪುಟ್ಟ ಕುಟುಂಬ. ಒಬ್ಳೇ ಮಗಳು? ಒಬ್ಳೇ ಮಗಳು. ಎಲ್ಲಿಯವರು? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಸವನಗುಡಿ. ಹಳೆ ಬೆಂಗಳೂರಿನ ಜಾಗ ಅದು. ನಮ್ಮಮ್ಮ ಹೇಳೋರು, NR ಕಾಲೋನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲರೂ ನಮ್ಮ ಮನೆ ಮಕ್ಕಳೆಲ್ಲ ಹುಟ್ಟಿದ್ದು. ಬಟ್ ನನಗೆ ಅಲ್ಲಿ ಒಂದು ಸ್ವಲ್ಪ ಅಮ್ಮಂಗೆ ಕಷ್ಟ ಆಯಿತು ಅಂತ ವಾಣಿ ವಿಲಾಸಲ್ಲಿ ಹುಟ್ಟಿದೆ, ಫಾರ್ ಎ ಚೇಂಜ್ ಅಂತ. ಬಟ್ ಮೂಲತಃ ಅಣ್ಣ, ಐ ಮೀನ್ ನಮ್ಮ ತಂದೆ ಮೈಸೂರವರು, ಪ್ರಾಪರ್ ಮೈಸೂರವರು, ಅಗ್ರಹಾರದವರು. ಅಮ್ಮ ಸೋಸ್ಲೆ, ತಿರುಮಕೂಡು. ಅಂದ್ರೆ ಅವ್ರು ಓದಿ ಬೆಳೆದಿದ್ದೆಲ್ಲ ಅವರು ಮಂಡ್ಯ, ನರಸೀಪುರದ ಹತ್ರ ಇದೆ ಸೋಸ್ಲೆ ಮಠ ಕೂಡ ಇದೆ. ಸೊ ಇದು ನನ್ನ ಹಿನ್ನೆಲೆ. ಹೇಗಿತ್ತು ಚಿಕ್ಕ ವಯಸ್ಸಿನ ವತ್ಸಲಾ? ಹೇಗಿದ್ರು ಚಿಕ್ಕ ವಯಸ್ಸಿನ ವತ್ಸಲಾ ಅಂತಂದ್ರೆ, ನಮ್ಮ ಮನೆಯವರೆಲ್ಲ ಕರ್ಮಠದವ್ರೆ. ಆದರೆ ನಾನು ಯಾವತ್ತೂ ಆ ಥರ ಬೆಳಿಲಿಲ್ಲ. ಬಹಳ ಮುಕ್ತವಾಗಿ, ಅಂದರೆ ಖುಷಿಯಾಗಿ ಪ್ರೀತಿಯಿಂದ ಬೆಳೆದವಳು, ಒಬ್ಳೆ ಮಗಳು. ಪ್ಯಾಂಪರಿಂಗ್ ತುಂಬ ಇತ್ತು. ಆದರೆ ಅಷ್ಟೇ ಕಷ್ಟ ಪರಿಚಯ ಆಗೋದು. ನಾವೇನು ಭಾಳ ದೊಡ್ಡ ಶ್ರೀಮಂತ ಕುಟುಂಬದವರಂತೂ ಅಲ್ವೇ ಅಲ್ಲ, ಬಹಳ ಪುಟ್ಟ ಒಂದು ಸಣ್ಣ ಫ್ಯಾಮಿಲಿ. ಬಟ್ ಅತ್ಯಂತ ಶ್ರೀಮಂತವಾದದ್ದು ಅಂದರೆ ನಾ ಹೇಳದ್ನಲ್ಲ, ಮೈಸೂರು, ಸೋಸ್ಲೆ, ತಿರುಮಕೂಡ್ಲು. ಕಲ್ಚರ್ ತುಂಬಾನೇ. ಅಂದರೆ ಪ್ರತಿಯೊಂದು, ಅಂದರೆ ನಮ್ಮ ಕನ್ನಡದ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಆ ಕನ್ನಡದ ಸಂಸ್ಕೃತಿಯಲ್ಲಿ ಅದ್ದಿ ಬೆಳೆದವಳು ನಾನು. ಈ ಅಗ್ರಹಾರ, ಸೋಸ್ಲೆ ಅಂತೆಲ್ಲ ಅಂದಾಗ ನಮ್ಗೆ ತಕ್ಷಣಕ್ಕೆ ಅನ್ಸೋದೇನಪ್ಪ ಅಂದ್ರೆ, ಆ ಕುಟುಂಬದ ಹೆಣ್ಮಗಳು ಈ ನೇಮನಿಷ್ಠೆಗಳು ಅಂತ ಇರುತ್ತಲ್ಲ ಕುಟುಂಬದಲ್ಲಿ ಅಥವಾ ಸಂಪ್ರದಾಯದ ಚೌಕಟ್ಟಿನಲ್ಲಿ, ಆ ಫ್ರೇಮಲ್ಲೇ ಬದುಕಿರೋರು ಅಂತ ಅನ್ಸ್ಬಿಡುತ್ತೆ. ಹೌದಾ ಅಂತ? ಇಲ್ಲ, ಹಂಗೆ ಇಲ್ಲ, ಇಲ್ವೇ ಇಲ್ಲ. ಹಿಂಗೆ ಫಾಲೋ ಮಾಡಬೇಕು, ಹಿಂಗೆ ಇರುತ್ತೆ ಮನೆದೊಂದು ಚೌಕಟ್ಟು ಅಂತ, ಆ ಥರದ್ದೇ ಇಲ್ಲ. ನಾನು ಒಂದು ಸೆಕೆಂಡ್ PUC ವರ್ಗೂನು ನಮ್ಮನೆ ಹೇಗಿತ್ತು ಅಂತ ಹೇಳಿದ್ರೆ,
ತೀರಾ ಅಂದರೆ ಸಂಪ್ರದಾಯ ಕುಟುಂಬ ಆಗಿರೋದ್ರಿಂದ ನಾನು ಒಂದು ಪಕ್ಕದ ಮನೇಲಿ ನೀರು ಕುಡ್ದಿರ್ಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಕರ್ಮಠದಲ್ಲಿ ಬೆಳೆದಿದ್ದು. ಅಂದರೆ ಹಾಗೆ ರೂಢಿ ಅದು ನಮಗೇನು ತೊಂದರೆ ಆಗ್ತಿದೆ ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ನಾವು ರಾಜಾಜಿನಗರದಲ್ಲಿ ನಮ್ಮ ಮನೆ ಇದ್ದಿದ್ದು, ಅಣ್ಣ ನಮ್ಮ ಮನೆ ಇದ್ದಿದ್ದು. ಅಲ್ಲಿ ಹೇಗೆ ಅಂತಂದರೆ ಇವಾಗ ಅದು ಬಸವೇಶ್ವರ ನಗರ, ಆದರೆ ಅದ್ರ ಮುಂಚೆ ಅದ್ರ ಹೆಸರು ಸಾನೆಗುರನಹಳ್ಳಿ ಅಂತ. ಅಲ್ಲಿ ನಾನು ತುಂಬ ಓದಿ ಬೆಳೆದಿದ್ದು. ಅಂದರೆ ಶಿವನಹಳ್ಳಿ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿದ್ದು. ಅದು ಶಿವನಹಳ್ಳಿ, ಅದು ಹಳ್ಳಿ, ಇದು ಹಳ್ಳಿ. ಟಿಪಿಕಲ್ ನೀವು ಇವತ್ತಿನ ದಿವಸ ಪಾಶ್ ಬೆಂಗಳೂರು ಇರ್ಬೋದು ಅದು, ಆದರೆ ಹೇಗೆ ನಮ್ಮ ಬಸವನಗುಡಿ ಸುಂಕೇನಹಳ್ಳಿನೋ ಇವತ್ತು ಅದು ಬಸವನಗುಡಿ ಆಗಿದೆ, ಬುಲ್ ಟೆಂಪಲ್ ರೋಡ್ ಆಗಿದೆ. ಇಟ್ಸ್ ನಾಟ್ ಬುಲ್ ಟೆಂಪಲ್ ರೋಡ್, ಯಾವತ್ತಿದ್ರೂ ಅದು ಬಸವನಗುಡಿಯೇ. ಹಾಗೆ ಇದು ಸಹಿತ ಸಾನೆಗುರನಹಳ್ಳಿ. ಅದು ಅಲ್ಲಿ ಇಡೀ ಹಳ್ಳಿಯಲ್ಲಿ ಗೊಲ್ರಿದ್ರು, 99% ಗೊಲ್ರು. 2 ಮನೆ ಬ್ರಾಹ್ಮಣರ ಮನೆ ಇತ್ತು, ಒಂದು ನಮ್ಮ ಮನೆ, ಇನ್ನೊಂದು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಒಬ್ರು ಅರ್ಚಕರಿದ್ರು. ನಮ್ಮಿಬ್ಬರ ಮನೆ ಮಾತ್ರ ಅಲ್ಲಿ ಇದ್ದಿದ್ದು ಬ್ರಾಹ್ಮಣರ ಮನೆ. ನಾವಿದ್ದಿದ್ದು ಆ ಊರಿನ ಪಟೇಲ್ರಿದ್ರು. ಆ ಪಟೇಲ್ರಿಗೆ ಬಂದಿದ್ದಂತಹ ಭಾಗದ ಒಂದ್ ಮನೆಯಲ್ಲಿ ನಾವು ಬಾಡಿಗೆಗಿದ್ದಿದ್ದು. ಇಷ್ಟೇ. ಎಷ್ಟು ಚಂದ ಇತ್ತು ಅಂತ ಹೇಳಿದ್ರೆ, ನನಗೆ ಒಂದು ಫೋಕ್ಲೋರನ್ನ ನಾನು ಮೈದುಂಬ್ಕೊಳ್ಳೋದಕ್ಕೆ ಅದ್ರದ್ದು ಒಂದು ಕಾರಣ, ಒಂದು ಸೋಸ್ಲೆ, ಮಳವಳ್ಳಿ, ಮದ್ದೂರು, ಮಂಡ್ಯ, ಇಲ್ಲೆಲ್ಲ ಈ ಮಂಟೇಸ್ವಾಮಿ, ಮಲೆಮಾದೇಶ್ವರನ ಒಂದು ಬರುತ್ತೆ. ಹಾಗೆ ಇಲ್ಲೂನು ಪ್ರತಿ ಒಂದು ಸಣ್ಣ ಪುಟ್ಟದೊಂದು ಆಚರಣೆ, ಹಬ್ಬ ಹರಿದಿನ ಆದ್ರೂನು ಸೋಬಾನೆ ಹಾಡೋರು ಹಳ್ಳಿನಲ್ಲಿ. ನಿಮಗೆ ಇವತ್ತಿಗೂ ನಾನು ಅದನ್ನ ಹೇಳಿದ್ರೆ ಬಹುಶಃ ಅಲ್ಲಿರೋರ್ಗೆ ನಂಬಿಕೆ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿದ್ದಂತಹ ಜಾಗ. ಬಟ್ ಅದನ್ನ ಗ್ರಹಿಸ್ತಾ ಇದ್ರಿ, ನೋಡ್ತಾ ಇದ್ರಿ? ಹೌದು, ಹಾಡ್ತಿದ್ವಿ ನಾವೆಲ್ಲ. ಯಾವ್ದದು ಹೆಣ್ಮಕ್ಳು ಮೈನರ್ ಇದ್ರೆ ಹೊಸಗೆ ಹಾಕೋದು ಅಂತ, ಅದೇನ್ ಗೊತ್ತಾ, ಒಂದು 500-600 ಮನೆ ಇದ್ದಂತ ಒಂದು ಜಾಗ ಅದು. ಅದು ಒಂದಲ್ಲ ಒಂದು ಯಾರೋ ಹೆಣ್ಮಕ್ಳದ್ದು ಏನೋ ಮದ್ವೆ ಆಗೋದು ಅಥವಾ ಏನೋ ಒಂದು ಮೈನರಿಯವರು ನಾವೆಲ್ಲ ಹೋಗೋದು. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡೇ ಹೋಗ್ತಿದ್ದೆ, ನಂಗೆ ಈಗಲೂ ನೆನಪಿದೆ ಅದೆಲ್ಲ. ನಾನು ಅಂದ್ರೆ ಹೋದ್ರೆ ಏನೋ ಒಂದು ಚರ್ಪ್ ಕೊಡ್ತಾರೆ, ಏನೋ ಒಂದು ಬಾಳೆಹಣ್ಣು ಕೊಡ್ತಾರೆ, ಏನೋ ಕೊಡ್ತಾರೆ. ಅಲ್ಲೆಲ್ಲ ಕೂತ್ಕೊಂಡು ಆ ಹಳೆ ವಯಸ್ಸಾದ ಹೆಂಗಸರುಗಳೆಲ್ಲ ಅಲ್ಲಿ ಹಾಡೋರು. ಈಗಲೂ ಇದೆ. ಒಂದ್ ನೆನಪಿದೆ ಹರೀಶ, ಏನದು ಈ ಹೆಣ್ಮಕ್ಳನ್ನೆಲ್ಲ ಕೂಡಿಸ್ಬಿಟ್ಟು ಮುಂದೆ ಅದೆಲ್ಲ ಇಟ್ಟಿರ್ತಾರಲ್ಲ, ಉಂಡೆ, ಚಕ್ಲಿ, ಸಕ್ಕರೆ, ಇದು ಅದೆಲ್ಲ, ಎಳ್ಳುಂಡೆ ಅದೆಲ್ಲ ಇಟ್ಟಿರ್ತಾರಲ್ಲ. ಎಳ್ಳುಂಡೆ ಕೊಡ್ತಾರೆ ಅನ್ನೋದು ಆಸೆ. ಏನ್ ಮಾಡೋರು ಅಂದ್ರೆ ಎಲ್ಲ ಆದ್ಮೇಲೆ ಅದು ಪುಡಿ ಮಾಡ್ಬಿಟ್ಟು ನಮ್ಗೆಲ್ಲ ಎಳ್ಳುಂಡೆ ಕೊಡೋರು. ಅದು ಏನೋ ಒಂದು ಹಾಡೋರು, ಹಿಂಗ್ ಕುತ್ಕೊಂಡು ಹಾಡೋರು. ತೆಂಗಿನ ತೋಟವ ತಟ್ಟೆಲ್ ಮಡಗಿರೋ, ರಾಜ ರುಕ್ಮಿಣಿ ಸೀತಾ ಬಾಮೆಗೆ ಲಾಲಿ ಹೇಳಿರೋ, ಸೋಬ್ನ ಹೇಳಿರೋ ಅಂತ ಈಗಲೂ ನಂಗೆ ನೆನಪಿದೆ ಅದೆಲ್ಲ. ಅಂದ್ರೆ ಅದು ನಂಗೇನು ಅದು ಗೊತ್ತಾಗ್ತಿರ್ಲಿಲ್ಲ. ಅದೇ ರೀತಿ ನಮ್ಮ ಅಜ್ಜಿ ಮನೆಗೆ ಬಂದ್ರೆ ನಮ್ಮ ಅಜ್ಜಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅವ್ರು ಹೇಳೋಳು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ. ಬೆಳಗ್ಗೆ ಎದ್ರೆ ನಾವೆಲ್ಲ ಅಜ್ಜಿ 4:15ಗೆಲ್ಲ ಎದ್ಬಿಟ್ಟಿರೋಳು. ಅವಳು ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂತಂದ್ರೆ ಅವಳದ್ದು ಈ ಥರ ಸಂಪ್ರದಾಯದ ಹಾಡುಗಳು. ಇಲ್ಲಿ ಬಂದ್ರೆ ನನಗೆ ಈ ಒಂದು ಸೋಬಾನೆ ಹಾಡುಗಳು. ಸೊ ಇದೇ ವಾತಾವರಣ, ಅಪ್ಪಟ ಕನ್ನಡದ ವಾತಾವರಣದಲ್ಲಿ ನಾನು ಬೆಳೆದೆ. ಅರಿವಿದ್ದೋ ಅರಿವಿಲ್ಲದೇನೋ ಬೆಳೆಯುವ ಹಂತದಲ್ಲಿ ನಿಮ್ಮ ಕಿವಿಗೆ ಬೀಳ್ತಾ ಇತ್ತು, ನಿಮ್ಮ ಕಣ್ಣು ಕಾಣಿಸ್ತಿರ್ತೀವಲ್ಲ. ಹೌದು. ಬಟ್ ಅವಾಗ ಏನು ಕ್ಲಾರಿಟಿ ಇರಲಿಲ್ಲ. ಏನೂ ಕ್ಲಾರಿಟಿ ಇರಲಿಲ್ಲ. ಬಟ್ ಅವಾಗ ಏನು ಆಸೆ ಇತ್ತು, ಏನಾಗಬೇಕು ಅಂತ ಆಸೆ ಇತ್ತು ಅವಾಗೆಲ್ಲ? ಏನು ಇನ್ಫ್ಲೂಯೆನ್ಸ್ ಆಗ್ತಿದ್ರಿ? ಇನ್ಫ್ಲೂಯೆನ್ಸ್ ಅಂದರೆ ನಂಗೆ ಮೊದಲಿಂದ ಬಹುಶಃ ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರುಗಳು, ತಂದೆ ತಾಯಿ ನಮ್ಮ ಮೈಸೂರಲ್ಲಿ, ನನ್ನ ತಾತ ಶಾಮರಾವ್ ಅಂತ ವರದಾಚಾರ್ ಕಂಪ್ನಿನಲ್ಲಿದ್ದವರು. BS ರಾಜೇಂಗಾರ್ ಅಂತ ಕೇಳಿರ್ಬೋದು. ಆರ್ ನಾಗೇಂದ್ರ ರಾಯರು. ನನ್ನ ತಾತನ ಮನೇಲಿ ಇತ್ಕೊಂಡು ನನ್ನ ತಾತಾಜಿನೇ ಅವ್ರಿಗೆ ಹಸೆಮಣೆ ಮೇಲೆ ಕೂತ್ಕೊಂಡು ದಾರೆ ಏರ್ಕೊಟ್ಟಿರೋದು. ಸೊ ಅಲ್ಲೂ ಒಂದು ಸಾಂಸ್ಕೃತಿಕವಾದಂತಹ ವಾತಾವರಣ ಒಳ್ಳೆ. ನಮ್ಮ ಅಪ್ಪಂಗಂತೂ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡರಲ್ಲೂ ಹಿಡ್ತಾ ಇತ್ತು. ಅಂದ್ರೆ ಅವ್ರೇನು ಕಚೇರಿ ಮಾಡ್ತಿರ್ಲಿಲ್ಲ, ಹಾಡ್ತಿರ್ಲಿಲ್ಲ. ಬಟ್ ನಮ್ಮ ತಾತ ಹಾಡೋರು ಅಂತೆ, ಅದಕ್ಕೆಂದ್ರೆ ನಾನು ನೋಡಿಲ್ಲ. ಸೊ ಹಾಗಾಗಿ ನನಗೆ ಯಾವಾಗ್ಲೂ ಸಾಹಿತ್ಯ, ಸಂಗೀತ
ಕಲೆ. ಈ ಸಂಪ್ರದಾಯ ಕಲೆ ಇದರಲ್ಲೇ ನಾನು ಹೆಚ್ಚು ಅದ್ರಲ್ಲೂ ಬಹಳ ಇಂಪಾರ್ಟೆಂಟ್ ಗಮನ ಸೆಳೆದಿದ್ದು ನನಗೆ ಒಂದು ಜನಪದದ ಕಲೆ, ಇನ್ನೊಂದು ರಂಗಭೂಮಿಯ ನಂಟು. ನಂಟು. ಇದು ಒಂದು ಸ್ಟ್ರಾಂಗ್ ಬುನಾದಿ ಅನ್ಸುತ್ತೆ ನಿಮ್ಮ ಲೈಫ್ಗೆ. ಹೌದು, ಅಂದ್ರೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ನಾನು ಆಕ್ಟ್ ಮಾಡ್ತಿದ್ದೆ. ಅಂದ್ರೆ ಅವಾಗೆಲ್ಲ ಕಂಪಲ್ಸರಿ ಸ್ಕೂಲ್ಸ್ ಅಲ್ಲಿ ಅಂದ್ರೆ ಒಂದು ಮ್ಯೂಸಿಕ್ ಪೀರಿಯಡ್ ಇದ್ದೇ ಇರ್ತಿತ್ತು, ಅಂಡ್ ಮಾಸ್ ಪಿ ಟಿ ಇರ್ತಿತ್ತು. ಅಂದ್ರೆ ಸ್ಪೋರ್ಟ್ಸು ಕಲ್ಚರ್ ಎಲ್ಲದಕ್ಕೂ ಎಷ್ಟು ಬೆಲೆ ಕೊಡೋರು ಅಂದ್ರೆ, ಬಟ್ ಇವತ್ತಿನ ತರದಲ್ಲಿ ಇಲ್ವೇ ಇಲ್ಲ. 10ನೇ ಕ್ಲಾಸ್ವರೆಗೂ ಅಂತೂ ನಮಗೆ ಅವಾಗೆಲ್ಲ ಯಾವ ಕಾನ್ಸೆಪ್ಟ್ ಇರಲಿಲ್ಲ. ಸೈನ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ಆರ್ಟ್ಸ್ ತಗೋಬೇಕು, ಹಾಗೆಲ್ಲ ಎಂಥದ್ದು ಇಲ್ಲ. ಒಟ್ಟಾರೆ ಬದುಕನ್ನ ಕಟ್ಕೊಡೋರು, ಒಟ್ಟಾರೆ ಬದುಕನ್ನ ಕಟ್ಕೊಡೋರು. ಇಡೀ ದಿನ ಬಿಸಿ ಇರ್ತಿದ್ರಿ? ಇಡೀ ದಿನ ಸ್ಕೂಲ್ಗೆ ಹೋಗು, ಮುಗಿಸ್ಕೊಂಬಂದು ಆಟ ಆಡು, ಇಲ್ಲ ಸಂಗೀತ ಕೇಳು, ಇಲ್ಲ ಇನ್ನೇನೋ, ಈ ಕ್ಲಾಕ್ ಇದ್ದೇ ಇರ್ತಿತ್ತು. ಎಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸಡನ್ಲಿ ಒನ್ ಡೇ ಯು ರಿಯಲೈಸ್ಡ್, ಗುರು ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಈ ರೂಟ್ ಕರೆಕ್ಟ್ ನನಗೆ ಅಂತ ಯಾವಾಗ ಅನ್ಸಿದ್ದು? ನಾವು ಆಡ್ತಿದ್ದು 2 ಮೇಜರ್ ಆಟ ಫ್ರೆಂಡ್ಸ್ ಎಲ್ಲ. ಒಂದು ಟೀಚರ್ ಆಟ, ಇನ್ನೊಂದು ಮನೆ ಆಟ. ಕರೆಕ್ಟ್. ಓಕೆ, ಅದರಲ್ಲೂ ನಾನು ಟೀಚರ್ ಆಟದಲ್ಲಿ ನನಗೆ ಟೀಚರ್ ಆಟ ತುಂಬಾ ಇಷ್ಟ. ಏನಕ್ಕೆ ಇಷ್ಟ ಅಂದ್ರೆ, ನನ್ಗೆ ಮೊದಲಿಂದ ತುಂಬಾ ಇಷ್ಟ ಅಂದ್ರೆ ಸೀರೆ ತುಂಬಾ ಇಷ್ಟ. 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗಿನೂ ಸೀರೆ ಉಟ್ಕೊಂಡು ಓಡಾಡಬೇಕು ಅನ್ನೋದು ಆಸೆ. ಏನಂತ ನನ್ಗದು ಗೊತ್ತಿಲ್ಲ, ಈಗ್ಲೂ ಅದ್ ನಂಗೆ ನೆನಪಾಗತ್ತೆ. ಇವತ್ತು ಯಾರು ಇಲ್ಲ ಅಮ್ಮ ಎಲ್ಲ ಸೀರೆ ಉಡಿಸ್ತಿರ್ಲಿಲ್ಲ, ನಾವೇ ಫ್ರೆಂಡ್ಸ್ ಜೊತೆಲಿರೋರೆಲ್ಲ ನಾವುಗಳೇ, ಅಷ್ಟೇ. ಅದು ಯಾಕೆ ಟೀಚಿಂಗ್ ಬಂತು ಅಂದ್ರೆ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮನ ಮನೆ ಕಡೆಯವರೆಲ್ಲ ನಮ್ಮ ಅಮ್ಮನ ತಾತ ಅಂದ್ರೆ ಅವರ ತಾಯಿಯ ತಂದೆ ಇದಾರಲ್ಲ, ಅಮ್ಮನ ತಾತ ಬಂದು ಕೃಷ್ಣಮೂರ್ತಿಚಾರ್ ಅಂತ ಮೇಷ್ಟ್ರು. ಈ ಕಡೆ ಎಲ್ಲಾನು ಅಬ್ಬೂರು, ಈ ಕಡೆ ಈ ಮಂಡ್ಯದ ಸುತ್ತಮುತ್ತಲು, ಮೈಸೂರಿನ ಸುತ್ತಮುತ್ತಲು, ಇಲ್ಲೆಲ್ಲ ಏನಂತಂದ್ರೆ ಇವತ್ತಿಗೂ ಹೇಳ್ತಾರೆ ಬಡ ಬ್ರಾಹ್ಮಣ ಮೇಷ್ಟ್ರು ಅಂತಾನೆ ಹೇಳೋದು. ನಮ್ಮ ಮನೆಯವ್ರುಗಳೆಲ್ಲಾರು ಒಬ್ರು ಟೀಚರ್ಸ್. ಅಮ್ಮನ ಮನೆ ಕಡೆ, ಅಣ್ಣನ ಮನೆ ಕಡೆ ಅದು ನಂಗೆ ಗೊತ್ತಿದ್ದ ತಾತನೇ, ಯಾಕಂದ್ರೆ ಅಣ್ಣನೂ ಒಬ್ನೇ ಮಗ. ಬಟ್ ನನ್ನ ಅತ್ತೇರು 3 ಜನ ಇದ್ರು, ಅಣ್ಣ ಒಬ್ನೇ ಮಗ. ಸೊ ಹಂಗಾಗಿ ಕಲೆ ಬಂದಿರೋದು 200% ಅಣ್ಣನ ಮನೆಯಿಂದ. ಕಲೆ ನಿಮ್ಗೆ ಅಂಟಿದ್ದು ಆಶ್ಚರ್ಯ ಅಲ್ಲ, ಟೀಚಿಂಗ್ ಪ್ರೊಫೆಷನ್ ಬಂದಿದ್ದು ಆಶ್ಚರ್ಯ ಅಲ್ಲ. ನಮ್ಮನೆ ವಾತಾವರಣನೇ ಹೀಗೆ, ಕನ್ನಡ ಶುದ್ಧವಾಗಿ ಮಾತಾಡಬೇಕು, ಬೇರೆ ಭಾಷೆ ಬೆರೀತಾನೆ ಇರಲಿಲ್ಲ, ಶುದ್ಧ ಕನ್ನಡ. ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲವನ್ನು ಮನೆಯಲ್ಲೇ ತಿದ್ದವರು, ಮನೆಯಲ್ಲೇ ತಿದ್ದ. ಏನು ಶುದ್ಧ ಕನ್ನಡ ಅಂದ್ರೆ ಏನು? ಶುದ್ಧ ಕನ್ನಡ ಅಂದ್ರೆ ನಾನು ಸ್ಲ್ಯಾಂಗ್ ಇದೆಯಲ್ಲ, ಅದು ಶುದ್ಧ ಕನ್ನಡವೇ. ಅಂದ್ರೆ ವ್ಯಾಕರಣಬದ್ಧವಾಗಿ ಮಾತನಾಡುವುದು. ವ್ಯಾಕರಣ ಅಂದ್ರೆ ಇವಾಗ ನಾವುಗಳು ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ಮಾತಾಡ್ತೀವಿ. ಒಬ್ಬ ಟೀಚರ್ ಆಗಿ, ಒಬ್ಬ ಈ ತರ ಮನೆಯಲ್ಲಿ ಬೆಳೆದಿರೋರಾಗಿ ಅಲ್ಪಪ್ರಾಣ ಮಹಾಪ್ರಾಣ ಶುದ್ಧವಾಗಿ ಮಾತಾಡ್ತೀವಿ. ಅಥವಾ ನೀವು ಈ ಕಡೆ ಹಳ್ಳಿ ಭಾಗದಲ್ಲಿ ಹೋದ್ವಿ ಅಂತ ಹೇಳಿದ್ರೆ, ಶುದ್ಧ ಕನ್ನಡ ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೋ, ಯಾವ ಸ್ಲ್ಯಾಂಗ್ ಬಳಸ್ತಾರೋ ಅದೇ ಶುದ್ಧವಾದಂತ ಕನ್ನಡ. ಮುಂಬೈ ಕರ್ನಾಟಕ ಒಂದು ಅಂದ್ರೆ ಕಿತ್ತೂರು ಭಾಗದ ಕರ್ನಾಟಕ ಒಂದು, ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಮಿಕ್ಸ್ ಆಗ್ತಿರುತ್ತೆ, ಬಯಲುಸೀಮೆಗೆ ಬಂದ್ರೆ ಒಂದು ಮಿಕ್ಸ್ ಆಗ್ತಿರುತ್ತೆ. ಸೊ ಪ್ರತಿ ಒಂದಷ್ಟು ಕಿಲೋಮೀಟರ್ ದೂರಕ್ಕೆ ಹೋದ್ರೆ ಕನ್ನಡ ಬದಲಾಗ್ತಾ ಇದೆ. ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಬೇರೆ, ಅಂದ್ರೆ ಇತರ ಭಾಷೆಗಳು ಬೆರೆಯುತ್ತೆ. ಈ ಕಡೆ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಬಂದ್ರೆ ಇದು ದ್ರಾವಿಡ, ಮೂಲ ದ್ರಾವಿಡಗಳು. ಅಂದ್ರೆ ತೆಲುಗು ಇರ್ಬೋದು, ಅದು ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ಅವೆಲ್ಲ ಒಂದೇ ಇದಕ್ಕೆ ಕುಟುಂಬಕ್ಕೆ ಸೇರಿದ್ದು ಅಂತದ್ದು. ಸೊ ಹಂಗಾದಾಗ ಶುದ್ಧ ಕನ್ನಡ ಅಲ್ಲಿ ಮಾತಾಡ್ತಿಲ್ಲ ಅನ್ನೋದಕ್ಕಾಗಲ್ಲ, ಸ್ಲ್ಯಾಂಗ್ ಬೇರೆ ಬೇರೆ ಆಗುತ್ತೆ. ಇವಾಗ ನೀವು ಚಾಮರಾಜನಗರದವ್ರು, ನೀವು ಆ ಕಡೆ ಒಂಥರ ಹೇಳೋದು, ಯಾಕ ಬಾರ ಕುತ್ಕೊಳ ಅಂತ ಹಿಂಗಂತಾರೆ. ಆಮೇಲೆ ಈ ಮದ್ದೂರು ಮಳವಳ್ಳಿ ಕಡೆ ಬನ್ನಿ ನೀವು, ನೀನ್ ಕಡಿ ನೀನು ಅಂತಾರೆ. ಕಡಿ ಅಂದ್ರೆ ಎದೋಗು ನೀನು ಅಂತ ಅರ್ಥ. ಅಲ್ಲಿಂದ ಹಾ, ಅಂದ್ರೆ ಇದು ಯಾವುದೂನು ಅಶುದ್ಧ ಕನ್ನಡ ಅಲ್ಲ, ತಪ್ಪು ಕನ್ನಡ ಅಲ್ಲ. ಅದು ಅಲ್ಲಿಯ ಸ್ಲ್ಯಾಂಗ್ಗಳು ಅದು ಹಂಗೆ ಇರಬೇಕು, ಆ ಕನ್ನಡ ಹಾಗೆ ಇರಬೇಕು. ಹಾಗಾಗಿ ಇದನ್ನ ನಾವೇ ಅಂದ್ರೆ ಒಂದು ವಯಸ್ಸಿಗೆ ಬಂದಾಗ, ಒಂದು ಹಂತಕ್ಕೆ ಬಂದಾಗ ನಮ್ಗೆ ಅದು ಅರ್ಥ ಆಗಬೇಕು. ಇವಾಗ ಎಕ್ಸಾಂಪಲ್, ಇವಾಗ ಏನಾದರೂ ನೀವು ಟಿವಿನಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಇವಾಗ ಸೀರಿಯಲ್ ಅಲ್ಲೋ ಯಾವುದಲ್ಲೋ ಡೈಲಾಗ್ ಹೇಳ್ಬೇಕಾದ್ರೆ ಹಕಾರ ಶಕಾರ ಬರಲಿಲ್ಲ ಅಂದ್ರೆ ಅದು ಸರಿಯಲ್ಲ, ತಿದ್ಕೋಬೇಕು. ಇವಾಗ ಪಾಠ ಮಾಡ್ತಿರ್ಬೇಕಾದ್ರೆ ಹೇಳ್ತೀವಿ ರಳಕುಳ ಕ್ಷಳ ಅಂತ, ಇದ್ರಲ್ಲಿ ಬರುತ್ತೆ. ಇವಾಗ ಹಳಗನ್ನಡದಲ್ಲಿ ರಾ ಬರ್ತಿತ್ತು, ಳ ಬರ್ತಿತ್ತು. ಹೊಸಗನ್ನಡದಲ್ಲಿ ರಾನು ಇದೆ, ಳಾನು ಇದೆ. ಹಳಗನ್ನಡದಲ್ಲಿ ಉಚ್ಚಾರಣೆ ಬೇರೆ, ಅದು ಬಂಡೀರ ಅಂತ ಹೇಳ್ತಾರೆ. ಅದನ್ನ ಉಚ್ಚಾರ ಮಾಡೋದು ನೀವು ರ ಅಂತ, ವೈಬ್ರೇಷನ್ ಬರುತ್ತೆ. ರಾ ಬಂಡೀರ ಅಂತಾರೆ. ಅದು ಇವಾಗ ಇಲ್ವೇ ಇಲ್ಲ, ಬಳಕೆ ಇಲ್ಲ.
ಆಮೇಲೆ ಲಾ ಬರುತ್ತೆ. ಲಾ ಲಾ ಹ್ಮ್ ಲಾ ಓಕೆ 3 ತರ ಬರ್ತಾ ಇದೆ. ಲ ಳ ಳ ಲ ಓಕೆ ಈ ಲಾ ಇದೆಯಲ್ಲ ಮಲಯಾಳಂ ಅಲ್ಲಿ ಇದೆ, ಓಕೆ ಅರ್ಥ ಆಗ್ತಿದ್ಯಾ? ಅದೇ ಇವಾಗ ಬಳಸ್ತಾ ಇಲ್ಲ. ಹೌದು ಕರೆಕ್ಟ್. ಲಾ ಹಳಗನ್ನಡದಲ್ಲಿ ಇದೆ, ಅದು ಲಾ ನಾಲ್ಗೆ ಹಿಂಗಾಗತ್ತೆ. ಳ ಲಾ ಳ ಲಾ ಆ ಲಾ ಇಲ್ಲ ಇವಾಗ. ಓಕೆ ಅಂದ್ರೆ ಇದು ತೀರಾ ಕಾಮನ್ ಪೀಪಲ್ಗೆ ಹಿಂಗೆ ಮಾತಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್ ಪಾಯಿಂಟ್. ಆದ್ರೆ ಈಗ ರಾ ಇದೆ, ಲಾ ಇದೆ, ಲಾ ಇದೆ, ಲಾ ಇದೆಲ್ಲ ಮಾತಾಡ್ತೀವಿ. ಸೊ ಇಷ್ಟನ್ನ ನಾವು ಕೂತ್ಕೊಂಡು ಎಲ್ಲ ಹೇಳಕ್ಕಾಗೋದಿಲ್ಲ, ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ, ಈಗಿನ ವ್ಯವಸ್ಥೆಗೆ ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ. ಹಂಗ್ ನೋಡ್ತಾ ಇದೀವಿ. ಆದ್ರೆ ತೀರಾ ಹಕಾರ ಶಕಾರಗಳನ್ನ ಮರಿಬಾರ್ದು ಅಷ್ಟೇ. ಅದನ್ನೊಂದ್ ಸ್ವಲ್ಪ, ಅದರಲ್ಲೂ ಮಾಧ್ಯಮದಲ್ಲಿ ಇರೋರುಗಳು, ಅದು ಯಾವುದೇ ಇರ್ಬೋದು, ಅದು ಚಲನಚಿತ್ರವೇ ಇರ್ಬೋದು, ನಿಮಗೆ ಕಿರುತೆರೆ ಇರ್ಬೋದು, ನಿರೂಪಣೆ ಇರ್ಬೋದು, ಎನಿ ಡೈಲಾಗ್ ನೀವು ಹೇಳ್ತಿರ್ಬೇಕಾದ್ರೆ ಆ ಹಕಾರ ಶಕಾರಗಳ ಬಗ್ಗೆ, ಅಲ್ಪ ಪ್ರಾಣ ಮಹಾಪ್ರಾಣಗಳ ಬಗ್ಗೆ ಮಾತ್ರ ನಾವು ಗಮನ ಕೊಡ್ಲೇಬೇಕು. ಯಾವ ಕ್ಷಣ ಅದು ನಾನು ಟೀಚಿಂಗ್ ನನ್ನ ಪ್ರೊಫೆಷನ್ ಆಗುತ್ತೆ ಅಂತ ಶುರುವಾದದ್ದ, ಅಥವಾ ಅದಕ್ಕೆ ಮುಂಚೆ ನಟನೆಗಿಳಿದಿದ್ದ? ನಟನೆಗಿಳಿದಿದ್ದು ಯಾವ ವಯಸ್ಸು, ಯಾವಾಗ, ಎಲ್ಲಿ? ಅದು ಅದೇ ಅಗೈನ್ ಶಾಲೆಗುರ್ನಹಳ್ಳಿಗೆ ಬರ್ತೀವಿ. ಒಟ್ಟಾರದಲ್ಲಿ ನಮ್ಮನೆ ಎದುರುಗಡೆ ಸುಭಾಷ್ ಮುಖಿಹಾಳ್ ಅಂತಿದ್ರು. ಅವ್ರು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು, ವಾರ್ತಾ ಇಲಾಖೆಯಲ್ಲಿ. ಅವ್ರದ್ದೇನಂದ್ರೆ ಅವಾಗ ಕುಟುಂಬ ಕಲ್ಯಾಣ ಯೋಜನೆಯನ್ನ ತುಂಬಾ ಇದಾಗಿ ಪ್ರಚಾರ ಮಾಡ್ತಿದ್ರು. ಒಳ್ಳೆ ಹಾಡುಗಾರ ಆತಂದು ಟೀಮ್ ಇತ್ತು. ಸೊ ಪ್ರತಿದಿನ ನಮ್ಮನೆ ಎದುರುಗಡೆ ಪ್ರತಿದಿನ ಅವ್ರ ಮನೇಲಿ ಪ್ರಾಕ್ಟೀಸ್ ಮಾಡೋರು. ಏನು ಹಾಡುಗಳನ್ನ ಅವ್ರ ಟೀಮ್ ಕೂತ್ಕೊಂಡು ತಬ್ಲಾ ಇರೋದು, ಹಾರ್ಮೋನಿಯಂ ಇರೋದು, ಅವ್ರು ಹಾಡೋರು, ಗಂಡ ಹೆಂಡತಿ ಇಬ್ರು ಹಾಡೋರು. ನನಗೆ ಕ್ಯೂರಿಯಾಸಿಟಿ, ಸಂಜೆ ಸ್ಕೂಲಿಂದ ಬಾ ಅವ್ರ ಮನೆಗೆ ಹೋಗಿ ಕೂತ್ಕೋ. ಸೊ ಅವ್ರ ಜೊತೆ ನಾನು ಹಾಡು. ಸೊ ಹಿಂಗಾಗಿ ನಾನೇನ್ ಮಾಡಿದೆ, ಒಂದ್ಸಲಿ ಅವ್ರು ನನ್ನನ್ನು ಇದಕ್ಕೆ ಕರ್ಕೊಂಡು ಹೋದ್ರು, ಬಾ ನನ್ನ ಜೊತೆ ರೆಕಾರ್ಡಿಂಗ್ ಅಲ್ಲಿ ಹಾಡುವಿ ಅಂತೆ, ನಾನು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಸೊ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದಾನೆ ಅಲ್ಲೇ ನಂಗೆ ಕಪ್ಪಣ್ಣ ಪರಿಚಯ ಆಗಿತ್ತು. ಅಲ್ಲಿಂದ ಶುರುವಾಯ್ತು. ಸೊ ಆ ಟೈಮ್ ಏನಂದ್ರೆ ಕಪ್ಪಣ್ಣ ನಾನು ಹಾಡಕ್ಕಿಂತ ಹೆಚ್ಚಾಗಿ ಮಾಸ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಇದು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ, ವಾರ್ತಾ ಇಲಾಖೆಯಿಂದ ಅವಾಗೆಲ್ಲ ನಡೀತಿದ್ದು ಅಲ್ಲಿಂದಾನೇನೆ. ಒಂದು ಗೌರವ ಅಭಿನಂದನಾ ಸಮಾರಂಭ ನಡೀತಾ ಇತ್ತು, ಅಲ್ಲಿಗೆ ನಿರೂಪಣೆಗೆ ಎಂಟ್ರಿ ಕೊಟ್ರಿ? ನಿರೂಪಣೆ ಅಲ್ಲ, ನಾಟಕ. ಚಿಕ್ಕವೀರ ರಾಜೇಂದ್ರನ್ಗೆ ಇದು ಬಂದಿದ್ದು, ಮಾಸ್ತಿಗೆ ಜ್ಞಾನಪೀಠ ಬಂದಿದ್ದು, ಕಾದಂಬರಿ, ಬೃಹತ್ ಕಾದಂಬರಿ ಅದು. ಅದನ್ನ ಕಪ್ಪಣ್ಣ ರಂಗರೂಪಕ್ಕೆ ತಂದ್ರು. ರಂಗರೂಪಕ್ಕೆ ತಂದಾಗ ಚಿಕ್ಕವೀರ ರಾಜೇಂದ್ರನಲ್ಲಿ ಬಹಳ ಮುಖ್ಯವಾದಂತ ಪಾತ್ರ ಬರುತ್ತೆ. ಆತನ ಮಗಳು ರಾಜಕುಮಾರಿ, ಅವಳು ಆ ರಾಜಕುಮಾರಿ ಕ್ಯಾರೆಕ್ಟರ್ ನಾನು ಮಾಡಿದೆ. ಓ, ನಿಮ್ಮ ಎಂಟ್ರಿನೇ ಪ್ರಿನ್ಸಸ್. ರಾಜಕುಮಾರಿ ಪಾತ್ರ. ಅಫ್ಕೋರ್ಸ್ ರಂಗಭೂಮಿಯ ಒಂದು ದೊಡ್ಡ ಶಕ್ತಿ ಶ್ರೀನಿವಾಸ್ ಜಿ ಕಪ್ಪಣ್ಣ. ಪ್ರೀತಿಯಿಂದ ನಾವು ಕಪ್ಪಣ್ಣ ಸರ್ ಅಂತಿರ್ತೀವಿ. ಅಲ್ಲಿಂದ ನಿಮ್ಮ ಮೊದಲ ಹೆಜ್ಜೆ? ಆವಾಗ ಕಲಾಕ್ಷೇತ್ರಕ್ಕೆ ಹೋಗೋದೇ ನಂಗೊಂದು ದೊಡ್ಡ ಒಂದು ಇದು, ಎಲ್ಲಿಗೆ ಬಂದಿದ್ದೀನಪ್ಪ ನಾನು ಅಂತ. ಡ್ರೀಮ್ಸ್ ಕಮ್ಸ್ ಟ್ರೂ ಕಲಾಕ್ಷೇತ್ರ. ಯಾಕೆಂದ್ರೆ ಎಲ್ಲರ ಕನಸಾಗಿರ್ತಿತ್ತು. ನಟರಂಗ ಇದೆಯಲ್ಲ, ನಟರಂಗ ಅನ್ನೋದು ಅವತ್ತಿನ ಬಹಳ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅದು. ಸೊ ಅಲ್ಲಿ ಅವಾಗ ಈ ಅಗೈನ್ ಈ ಶಾನೆಗುರ್ನಹಳ್ಳಿಲಲ್ಲೇ ನಾನು ರಾತ್ರಿ ಎಲ್ಲ ನಾಟಕ ನೋಡ್ತಿದ್ವಿ. ಅಲ್ಲಿ ನಾಟಕ ಆಡ್ಸೋರು. ಇವಾಗೆಲ್ಲ ಹಳ್ಳಿಗಳ ನಾಟಕ ನಡೆಯತ್ತಲ್ಲ, ಸರಿ ಬೈತಿರ್ಲಿಲ್ವ ಮನೇಲಿ? ವೃತ್ತಿರಂಗಭೂಮಿ ಅವ್ರ ಜೊತೆಲಿ ಬರೋರಲ್ಲ, ಅಣ್ಣ ಅಮ್ಮನ ಜೊತೆಲಿ ಇರೋರು. ನಮ್ಮನೆ ಅಕ್ಕಪಕ್ಕದವರೆಲ್ಲ ನಾವೆಲ್ಲ ಕುತ್ಕೊಂಡು ಎಲ್ಲ ಚಾಪೆ ದಿಂಬು ತಗೊಂಡೋಗಿ ರಗ್ಗು ತಗೊಂಡೋಗಿ ನಾಟಕ ನೋಡ್ತಿದ್ವಿ. ವೃತ್ತಿರಂಗಭೂಮಿಯ ನಾಟಕವನ್ನ ನೋಡಿದ್ದು ನಾನು ಅಲ್ಲೇನೇನೆ. ಸೊ ವೃತ್ತಿರಂಗಭೂಮಿ ನಾಟಕ ನೋಡ್ತಿದ್ದಂಗೆ ಮತ್ತೆ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೇ ನಾಟಕ ಪ್ರಾಕ್ಟೀಸ್ ಆಗ್ತಿತ್ತು. ಇದು ನನ್ಗೊಂದು ಮೆಥಡ್ ಕಲ್ತಿದ್ದೆ ನಾ ಅಲ್ಲಿಂದ. ಈ ಟೈಮ್ ಕರೆಕ್ಟಾಗಿ ಹೋಗ್ಬೇಕು, ನಾಟಕ ಅಂದ್ರೆ ಒಂದು ಡಿಸಿಪ್ಲಿನ್. ಈ ಟೈಮ್ ಕರೆಕ್ಟಾಗಿ ಅಲ್ಲಿಗೆ ಹೋಗ್ಬೇಕು. ಹವ್ಯಾಸಿ ರಂಗಭೂಮಿ ಅದು. ಯಾರು ಬೆಳಗ್ಗೆ ಹೊತ್ತು ಕೂತ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಸಂಜೆ 6:30 ಎಲ್ಲ ಸೇರೋರು, ಎಲ್ಲ ಮುಗಿಸ್ಕೊಂಡು ಇದಕ್ಕೊಂದು ಒಂದು ಶಿಸ್ತು, ಸ್ಕ್ರಿಪ್ಟ್ ಓದೋದು, ಹಿಂಗೆ ಓದ್ಬೇಕು, ಈ ರೀತಿ ಡೈಲಾಗ್ಸ್ ಹೇಳ್ಬೇಕು, ಸೀನ್ ಬರುತ್ತೆ, ಎಂಟ್ರಿ ಆಗ್ಬೇಕು, ಎಕ್ಸಿಟ್ ಆಗ್ಬೇಕು. ಇವೆಲ್ಲ ನನಗೆ ಅರ್ಥ ಅಂದ್ರೆ ಇದೇನೋ ನಡೀತಿದೆ ಅಂತ ಗೊತ್ತಿಲ್ಲದೆ ಒಂದು ಸುಲಲಿತವಾಗಿ ನಂಗೆ ಅದು ಬಂತು. ಪ್ರೇಕ್ಷಕರ ಚಪ್ಪಾಳೆ ಬಿದ್ದಾಗ, ಮುಗಿದ ಮೇಲೆ ಎಲ್ಲರೂ ಬಂದು ನಿಮ್ ಪ್ರಶಂಸೆ ವ್ಯಕ್ತಪಡಿಸಿದಾಗ ಏನು ಅಂದ್ರೆ ಒಳಗಿನ ಆಸೆ ಏನ್ ಚಿಗುರುಡಿತಾ ಇತ್ತು? ಅಂದ್ರೆ ಕಲಾಕ್ಷೇತ್ರದಲ್ಲೇ ಪರ್ಫಾರ್ಮ್ ಮಾಡಿದ್ದು ಫಸ್ಟ್. ಆಮೇಲೆ ಅದು ಡೆಲ್ಲಿನಲ್ಲಿ ಮಾಸ್ತಿಗೆ ಇದು ತಗೊಳ್ತಿರ್ಬೇಕಾದ್ರೆ. ಆದ್ರೆ ಡೆಲ್ಲಿದು ನನ್ಗೆ ಅಷ್ಟೊಂದು
ಇದನ್ನಿಸ್ಲಿಲ್ಲ. ಬಟ್ ಕಲಾಕ್ಷೇತ್ರದಲ್ಲಿ ಆ ಜನ ಹಳೇ ಇನ್ನೂ ರೆನೋವೇಷನ್ ಆಗಿರಲಿಲ್ಲ, ಅದ್ಭುತವಾಗಿತ್ತು ಕಲಾಕ್ಷೇತ್ರ. ನನಗೆ ಈಗಲೂ ಅದೆಲ್ಲ ಕಣ್ಣಿಗೆ ಕಟ್ಟುತ್ತೆ. ಏನ್ ಅನ್ಸುತ್ತೋ, ನಾನು ಕಲಾವಿದೆ ಆಗ್ಬೋದಪ್ಪ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಎಲ್ಲರೂ ಬಂದು ಹೇಳಿದಾಗ ನಿಮ್ಗೆ ಇಲ್ಲ ಹರೀಶ, ಏನ್ ಗೊತ್ತಾ, ನನ್ಗೆ ಈಗಲೂ ಅನ್ಸುತ್ತೆ ಇವತ್ತಿನ ಮಕ್ಕಳುಗಳಿಗೆ ಇರುತ್ತಲ್ಲ, ಅಯ್ಯೋ ನಾನು ಅದಾಗ್ತೀನಿ ಇದಾಗ್ತೀನಿ, ಹಂಗೇನು ಇಲ್ಲ. ಏನಂತಂದ್ರೆ ನಾ ಇದನ್ನ ಮಾಡ್ತಿದ್ದೀನಿ, ನಾ ಇದನ್ನ ಮಾಡ್ಬೇಕು. ಅಲ್ಲ, ಬಂದು ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ಗೆ ಏನ್ ಫೀಲ್ ಆಗ್ತಿತ್ತು ಅವಾಗ? ಖುಷಿ ಆಗ್ತಿತ್ತು. ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ, ಎಲ್ಲರಿಗೂ ನಾನು ಮಾಡೋದು ತಲುಪ್ತಾ ಇದೆ ಅನ್ನೋದು ನಂಗೆ ಗೊತ್ತಾಗ್ತಿತ್ತು, ಖುಷಿ ಆಗ್ತಿತ್ತು. ಬೇರೆ ಏನು ಕನ್ಸಿಲ್ಲ ಏನು ಬೇರೆ ಏನು ಕನ್ಸಿಲ್ಲ. ಬಟ್ ಆ ನಾಟಕ ಮಾಡೋದು, ಡೈಲಾಗ್ ಹೇಳೋದು, ಅವ್ರ ಜೊತೆ ಬೆರೆಯೋದು, ಆ ವಾತಾವರಣನೇ ಖುಷಿ ಆಗ್ತಿತ್ತು ನನಗೆ. ಸೊ ಈ ಲವ್ ಟು ಬಿ ಯಾವಾಗಲೂ ಹೋಗಿರೋದಕ್ಕೆ ಮಾಡೋದು ಕಂಟಿನ್ಯೂ. ಸೊ ಇದು ಕಂಟಿನ್ಯೂಸ್ ನಡೀತಾ ಇತ್ತಾ ನಾಟಕಗಳು? ಕಂಟಿನ್ಯೂಸ್ ಇತ್ತಾ? ಇಲ್ಲ, ಇದಾದ್ಮೇಲೆ ನನಗೆ ಈ SSLC ಒಂದು ವರ್ಷ ಏನಿಲ್ಲ, ಓದ್ಬೇಕು. SSLC ಆದ್ಮೇಲೆ ನನಗೆ ಫಸ್ಟ್ PUC ನಾನು ಸೇರ್ಕೊಂಡಿದ್ದು ಮಲ್ಲೇಶ್ವರದ ಕಲ್ ಬಿಲ್ಡಿಂಗ್ ಗೌರ್ಮೆಂಟ್ ಕಾಲೇಜ್, ಮಹಾರಾಣಿ ಕಾಲೇಜು. ಸೊ ಅದು ಹೆಂಗೆ ಅಂದ್ರೆ ಬೆಳಗ್ಗೆ 8ರಿಂದ 12:30 ಮುಗ್ದೋಗೋದು. ಅದಾದ್ಮೇಲೆ ಅಷ್ಟೊತ್ತಿಗಾಗಲೇ ನನಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರಿಚಯ ಆಗೋಗಿತ್ತು. ಈ ಸುಭಾಷ್ ಮುಖಿ ಹೇಳಿದ್ರಲ್ಲ, ಅವ್ರ ಜೊತೆನಲ್ಲಿ VN ಶಿವರಾಮ್ ಅಂತ ಹಾಡ್ತಾ ಇದ್ರು. VN ಶಿವರಾಮು ಪರಿಷತ್ತಿನ ಸೆಕ್ರೆಟರಿ, ಕಾರ್ಯದರ್ಶಿಗಳಾಗಿದ್ರು. ಸೊ ಅಲ್ಲಿಂದ ನನಗೆ ಅವ್ರ ಮೂಲಕ ನನಗೆ ನಾಗೇಗೌಡರು ಪರಿಷತ್ ಇನ್ನೊಂದು ಲೋಕ ಪರಿಚಯ ಆಗೋಯ್ತು. ಅದಂತೂ ಅದ್ಭುತ. ಜನಪದ ನಾಗೇಗೌಡರು ಅಂದ್ರೆ ಬೇರೆ ಲೆವೆಲ್ ಅದು. ಹೌದು. ಆಗ ಒಂದು 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 ಅಕಾಡೆಮಿಕ್ ಆಗಿ ಅಂದ್ರೆ ಫೋಕ್ಲೋರ್ ಆಸ್ ಎ ಸ್ಟಡಿ, ಓದೋದು ತರದಲ್ಲಿ ಅಂತ ಪರಿಚಯ ಆಗಿದ್ದು ಅಂದ್ರೆ ಆಗ್ಲೇನೆ ಅವರು ಜಾನಪದ ಕೋಶ ಮಾಡ್ತಿದ್ರು, ವಿಶ್ವಕೋಶ ಮಾಡ್ತಿದ್ರು. ಬಟ್ ನಿಮ್ಗೆ ಆಗ್ಲೇ ಜನಪದದ ಮೇಲೆ ನಾನೇನೋ ಕಲಿಬೇಕು ಆಸಕ್ತಿ ಅದು ಬಂದಿತ್ತ? ಅದು ಖಂಡಿತ ಬಂದಿತ್ತು. ಅಷ್ಟು ಆಸೆ ಶುರುವಾಗಿದ್ದು ಅಲ್ಲಿಂದ ನನಗೆ ನಾನು ಇದರಲ್ಲಿ ಏನಾದರೂ ಒಂದು ಮಾಡಲೇಬೇಕು, ಅದರಲ್ಲೂ ಕಲಾವಿದರಿಗೆ ನಾನು ಏನಾದರೂ ಮಾಡಲೇಬೇಕು. ನನ್ನ ಥೀಸಿಸ್ ಮಾಡ್ತೀನೋ, ನನ್ನ PhD ಮಾಡ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ, ಇವ್ರುಗಳಿಗೆ ಏನಾದರೂ ಆಗಲೇಬೇಕು ಅಂತ. ನಾನು ಫಸ್ಟ್ PUC ಇದ್ದಾಗಲೇ ನನ್ನ ಹೆಬ್ಬಣಿ ಮಾದಯ್ಯನವ್ರನ್ನ ನಾನು ಭೇಟಿಯಾಗಿತ್ತು. ಅಂದರೆ ಆಗ್ತಾನೆ ವಿಡಿಯೋಗ್ರಫಿ ಫೇಮಸ್ ಆಗ್ತಿದ್ದಂಥ ಸಮಯ. ಅವ್ರನ್ನ ಟ್ರಸ್ಟ್ ಮೂಲಕ ಅವರು ಮಾಡ್ತಿದ್ದ ಪರ್ಫಾರ್ಮೆನ್ಸನ್ನು ವಿಡಿಯೋ ಶೂಟ್ ಮಾಡ್ತಾಯಿದ್ರು. ಸೊ ಫಸ್ಟ್ ಆ್ಯಂಕರಿಂಗ್ ನಾನು ಮಾಡಿದ್ದು ಫೋಕೆ, ಪೂಜಾ ಕುಣಿತದ ಬಗ್ಗೆನೇ ನಾನು ಆ್ಯಂಕರಿಂಗ್ ಮಾಡಿ. ರಂಗಭೂಮಿಗೆ ಇಳಿದಿದ್ರಿ, ಹಾಡುಗಾರಿಕೆಗೆ ಇಳಿದಿದ್ರಿ, ಜನಪದಕ್ಕೆ ಇಳಿದಿದ್ರಿ, ನಿರೂಪಣೆಗೆ ಇಳಿದಿದ್ರಿ. ದಿನದ 24 ಗಂಟೆಯಲ್ಲಿ ಇಷ್ಟಕ್ಕೆಲ್ಲವನ್ನು ಮೀರಿದ ಕೆಲಸ ಮಾಡ್ತಿದ್ರಿ ಆಗ್ಲೇ ಹೆಂಗ್ರೆ? ನಾನು ನಿಜವಾಗ್ಲು ನಿಮ್ ಡೇ ಪೂರ್ತಿ ಪ್ಯಾಕ್ ಆಗಿರ್ತಿತ್ತು. ಒಂದು ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ ನಾನು. ನಾವೆಲ್ಲರೂ ಹೆಮ್ಮೆ ಪಡಬೇಕು ಡಾಕ್ಟರ್ ವತ್ಸಲಾ ಮೋಹನ್ ಅವ್ರಿಗೆ. ಯಾಕೆಂದರೆ ಕನ್ನಡದ ಕಲಾ ಜಗತ್ತಿನಲ್ಲಿ ನಾವು ಸಿನಿಮಾ ಅಂತ ನೋಡಿದಾಗ ಡಾಕ್ಟ್ರೇಟ್ಗಳು ತುಂಬ ಜನಕ್ಕೆ ಬಂದಿದೆ, ಆದರೆ ಥೀಸಿಸನ್ನು ಬರೆದು ಸಬ್ಮಿಟ್ ಮಾಡಿ ಡಾಕ್ಟ್ರೇಟ್ ತೆಗೆದುಕೊಂಡಿರೋರು 2 ಇರಬೇಕು, ಇಲ್ಲ 3 ಜನ ಇರಬೇಕನ್ನೋ ಇದ್ರೆ. ಹೌದಾ? ಚಲನಚಿತ್ರ ಕ್ಷೇತ್ರದಲ್ಲಿ ಅಂತ ಬಂದರೆ ನಾನು ಮತ್ತೆ ಡಾಕ್ಟರ್ ಜಯಮಾಲಾ ಇಬ್ರೇ. ಇವಾಗ ಬೇರೆಯವರು ಬರ್ದಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಈಗ ನಿಮ್ಗೆ ಈಗ ಒಂದು 10-12 ವರ್ಷದ ಹಿಂದೆ ಅಂತಂದ್ರೆ ನಾವಿಬ್ರೆ. ಅಂದ್ರೆ ಥೀಸಿಸ್ ಅನ್ನ ಬರೆದು ಡಾಕ್ಟರೇಟ್ ತೆಗೆದುಕೊಂಡ್ರು. ಅಂದ್ರೆ ಗೌರವ ಡಾಕ್ಟರೇಟ್ ಬೇರೆ, ತಮಾಷೆ ಮಾಡ್ತಾರೆ ಎಲ್ಲರೂ. ಸಾರಿ, ನೀವು ಗೌಡ ಅಲ್ಲ ಅಲ್ವಾ ಅಂತಂದ್ರೆ ಗೌರವ ಡಾಕ್ಟರೇಟ್ ಅಲ್ಲ ಅಲ್ವಾ ಅಂತ. ಆಕ್ಚುಲಿ ನಿಮಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡೋದು ಅದು ನಿಮಗೆ ನಿಮ್ಮ ಕೆಲಸಕ್ಕೆ ಮಾಡಿರುವಂತಹ ಒಂದು ರೆಕಗ್ನಿಷನ್. ಅದು ಆಕ್ಚುಲಿ ನಾವು ಡಾಕ್ಟರೇಟ್ ಹಾಕೊಳ್ಳಂಗಿಲ್ಲ ಅಂದ್ರೆ ಇದ್ರ ಪ್ರಕಾರ ಆಕ್ಚುಲಿ. ಆಮೇಲೆ ಡಾಕ್ಟ್ರೇ ಅಂತ ಕರೆಯೋದು ಯಾರನ್ನ ಕರಿಬೇಕು ಅಂದ್ರೆ ನಿಜವಾಗ್ಲೂ ಮೆಡಿಕಲ್ ಮಾಡಿರುವಂತವ್ರನ್ನೇ ಡಾಕ್ಟ್ರೇ ಅಂತ ಕರಿಬೇಕು. ನಮ್ಮನ್ನೇನು ಡಾಕ್ಟ್ರೇ ಅಂತ ಇಲ್ಲ, ಪ್ರೊಫೆಸರ್ ಅಂತಾರಷ್ಟೇ. ಟೀಚ್ ಮಾಡುವ ಪ್ರೊಫೆಷನ್ ಹೆಂಗ್ ಟರ್ನ್ ಆಯ್ತು? ಇಲ್ಲ, ಟೀಚ್ ಮಾಡೋದಕ್ಕಿಂತ ಟೀಚ್ ಮಾಡೋದು ಇದೆಯಲ್ಲ, ಅದು ನನ್ನ ಸೆಕೆಂಡ್ ಇನ್ನಿಂಗ್ಸ್. ಇದೆಲ್ಲ ಇಷ್ಟರೊಳಗೆ ನಾನು PUC ಆಗ್ತಿದ್ದಂಗೆನೆ ಡಿಗ್ರಿಗೆ ಸೇರಿದೆ ನಾನು. ನ್ಯಾಚುರಲಿ BSVP ವಿಜಯನಗರ ಕಾಲೇಜು, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ. ಅಲ್ಲಿಂದ ನಾಟಕ ಫುಲ್ ಇದಾಯ್ತು, ಲೆವೆಲ್ ಅಪ್ ಆಯ್ತು. ಅಂದ್ರೆ ಕಾಲೇಜು ರಂಗಭೂಮಿ, ಐ ಥಿಂಕ್ ನಮ್ಮ ಬ್ಯಾಚನೇ ಕಾಲೇಜು ರಂಗಭೂಮಿ ಅಂತ ಕರ್ನಾಟಕದಲ್ಲಿ ಏನಾದರೂ ನಾಟಕ ಕ್ಷೇತ್ರದಲ್ಲಿ ಇದೆ ಅಂತಂದ್ರೆ ಈ ಟೈಮಲ್ಲೇನೆ 90s ಅಲ್ಲಿ ಯಾರ್ಯಾರಿದ್ರು? ಡು ರಿಮೆಂಬರ್ ಹೆಸರುಗಳು? ನಟರಂಗದಿಂದ ನಾವೆಲ್ಲ ಇದ್ವಿ. ಶರತ್ ಲೋಹಿತಾಶ್ವ, ರಾಜೇಶ್ ನಟರಂಗ, ಮತ್ತೆ ಹೇಮಂತ್ ಹೆಗ್ಡೆ, ಆಮೇಲೆ ನಂದಿತಾ,
ಇವರೆಲ್ಲ ತುಂಬ, ಆಮೇಲೆ ಸೌಮ್ಯ ಅಜ್ಜಿ, ಓ ಚಿನ್ನಿ, ಐ ಮೀನ್ ಚೈತನ್ಯ, ಹೌದು. ನಾವೆಲ್ಲ ಒಂದು, ಆಮೇಲೆ ಮೋಹನ್, ಆಕ್ಟರ್ ಮೋಹನ್ ಇಲ್ವಾ, ಮೋಹನ್, ನಾವೆಲ್ಲ ಆ ಬ್ಯಾಚ್. ಓ ಓ ಓ ಸೊ ಒಂದು ರಂಗಭೂಮಿಯಿಂದ ಬಂದಂಥವ್ರು ಅಂತಂದರೆ ಬಹುಶಃ ಐ ಥಿಂಕ್ ಇದೇ ಒಂದು ಕಾಲೇಜು ರಂಗಭೂಮಿಯಿಂದ ಬಂದವರು ಅಂದರೆ ಇದೇ ಬ್ಯಾಚ್. ಏನು ಮಾಡಿದ್ರಿ ಆಗ ಕಾಲೇಜು ರಂಗಭೂಮಿ ಆ ದಿನಗಳು? ಅದ್ಭುತ ಅದು. ಅದಂತೂ ಕಾಲೇಜು, ಮಹಾರಾಣಿ ಕಾಲೇಜು, MES ಕಾಲೇಜು, ನ್ಯಾಷನಲ್ ಕಾಲೇಜು, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ, ಆಮೇಲೆ ಚಿತ್ರಕಲಾ ಪರಿಷತ್ತವರು ನಾಟಕಕ್ಕೆ ಬರೋರು. ಆ್ಯಕ್ಚುಲಿ ಈ ಟೀಮ್ಗಳು ಮಾತ್ರ ಒಬ್ಬರಿಗಿಂತ ಒಬ್ಬರು ಎಂತೆಂಥವ್ರು ಡೈರೆಕ್ಟ್ ಮಾಡೋರು ಗೊತ್ತಾ. ನಮ್ಮ ಕಾಲೇಜಿಂದ ಕಪಣ ಡೈರೆಕ್ಟ್ ಮಾಡಿದರು, ಆಮೇಲೆ ಅಪ್ಪಗೆರೆ ತಿಮ್ಮರಾಜು ಡೈರೆಕ್ಟ್ ಮಾಡಿದರು. ಎಲ್ಲ ಜನಪದ ಗೀತ ನಾಟಕಗಳೇ. ಅಗೇನ್ ಕಾಲೇಜಲ್ಲಿ ನಾನು 3 ವರ್ಷನೂ ಮಾಡಿದ್ದೆ ಜನಪದ ಗೀತ ನಾಟಕಗಳೇ, ಎಕ್ಸ್ಕ್ಲೂಸಿವ್ ಆಗಿ. ಸೊ ಹಿಂದೆ ಮುಂದೆ ಸುತ್ತನೇ ಇದೆ ಜನಪದ ನಿಮಗೆ, ಸುತ್ತಾನೆ ಇದೆ. ಆಮೇಲೆ ಕೆರೆಗೆ ಹಾರ, ಲಕ್ಷ್ಮೀ ಗೋಪಾಲ್ ಸ್ವಾಮಿ NMKRV, ನಾನು BSVP ಕಾಲೇಜು. ಸೊ ರಾಜೇಶ, ಶರತ್ ಎಲ್ಲನೂ ನ್ಯಾಷನಲ್ ಕಾಲೇಜು. ಸೊ ಚಿನ್ನಿ ಕ್ರೈಸ್ಟು, ಚಿನ್ನಿ ನನಗಿಂತ 2 ವರ್ಷ ಚಿಕ್ಕವನು, ನಾನು ಅವನಿಗಿಂತ 2 ವರ್ಷ ಸೀನಿಯರ್ ನಾನು. ಇವರೆಲ್ಲ ನ್ಯಾಷನಲ್ ಕಾಲೇಜು. ಚಿನ್ನಿ ಒಬ್ಬ ಮಾತ್ರ ಕ್ರೈಸ್ಟಿಂದ ಬಂದಿದ್ದ. ಈ ಥರ ಎಲ್ಲ ಕಾಲೇಜುಗಳಿಂದ ಬಂದಂತಹ, ಕಾಲೇಜಿನಿಂದಂತಹ ಬಂದಂತಹ, ರಂಗಭೂಮಿಯಿಂದಂತಹ ಬಂದ ಪ್ರತಿಭೆಗಳು ನಾವು. ನೋಡಿ, ಆ ಬ್ಯಾಚಲ್ಲಿ ಇರೋರು ಎಲ್ಲ ದಿಗ್ಗಜರೇ. ಈಗ ಎಲ್ಲರೂ ಅವರವರ ಹೆಜ್ಜೆ ಗುರುತುಗಳನ್ನು ತುಂಬ ಗಟ್ಟಿಯಾಗಿ ಊರಿದ್ದಾರೆ. ದಟ್ಸ್ ಎ ಗ್ರೇಟ್ ಥಿಂಗ್. ಒಂದು ಬ್ಯಾಚಲ್ಲಿ ಇರೋರೆಲ್ಲ ಅದೊಂದು ಶ್ರಮಪಟ್ಟು ಮಾಡೋದಿದೆಯಲ್ಲ, ಅದ್ಭುತ. ಬಟ್ ಅವಾಗ ಒಂದು ಬೂಮ್ ಆಯ್ತಲ್ಲ ರಂಗಭೂಮಿ, ನಾಟಕಗಳು, ಅದನ್ನು ಸಕ್ರಿಯವಾಗಿ ಪಾಲ್ಗೊಳ್ಳೋದು. ನಿಮಗೆ ಬಹುಶಃ ನನಗೆ ಗೊತ್ತಿರೋಂಗೆ ಈಗ ಈ ತಿಂಗಳುಗಳು, ದಿನಗಳು ಹೇಗೆ ಹೋಗ್ತು ಅಂತ ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಸುತ್ತೆ ಅವಾಗೆಲ್ಲ. 8ನೇ ಕ್ಲಾಸಿಂದ ಫೈನಲ್ ಇಯರ್ BCom ವರ್ಗು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ನೋಡ್ತಾ ದಿನ ಉರುಳ್ತು ಅಂತಾರಲ್ಲ, ಹಂಗೆ ಟೈಮ್ ಫ್ಲೈಸ್ ಹಾಗೆ. ಸೊ ಒನ್ ಡೇ ಯು ಬಿಕಮ್ ಎಕ್ಸ್ಪರ್ಟ್. ಕಾಲೇಜ್ ಡಿಗ್ರಿ ಮುಗಿಸಿ ಆಚೆ ಬಂದ್ರಿ, ವಾಟ್ ನೆಕ್ಸ್ಟ್ ಅಂತ ಏನಾದ್ರು ಕಾಡ್ತಿತ್ತ ಅಥವಾ ಪ್ಲಾಟ್ಫಾರ್ಮ್ ರೆಡಿ ಇತ್ತಾ? ಅಂದರೆ ಪ್ಲಾಟ್ಫಾರ್ಮ್ ರೆಡಿ ಇತ್ತು, ಆದರೆ ಆ ಪ್ಲಾಟ್ಫಾರ್ಮಲ್ಲಿ ಈ ಮೋಹನ ನನ್ನನ್ನು ಸೆಳ್ಕೊಂಬಿಟ್ಟ. ಓಕೆ, ಈ ಮೋಹನ ಯಾರು ಅಂತ ಗೊತ್ತಿಲ್ಲ, ಅವರೇ ಹೇಳ್ತಾರೆ. ಡಾಕ್ಟರ್ ವತ್ಸಲ ಮೋಹನ್, ಒನ್ ಮೋರ್ ಮಿರಾಕಲ್ ಅಂಡ್ ವಂಡರ್ಫುಲ್ ಪರ್ಸನಾಲಿಟಿ. ಗೋ ಹೆಡ್. ಈ ಮೋಹನ ನಿಮ್ಮನ್ನ ಸೆಳೆದದ್ದು ಎಲ್ಲಿ? ಯಾವ ಮೋಹನ ನಿಮ್ಮನ್ನ ಕರೆಯಿತು ಹೇಳಿ? ಸೇಮ್ ಕಾಲೇಜ್ ರಂಗಭೂಮಿನೇ. ಓಕೆ, ನಾನು BSVP ಫಸ್ಟ್ ಇಯರ್ BCom. ನಮ್ದು ನಾಟಕ, ಮೊದಲನೇ ನಾಟಕ ಕಪ್ಪಣ ಎಲ್ಲ ಬ್ಲಾಕಿಂಗ್ ಎಲ್ಲ ಮಾಡಿಕೊಟ್ಟಿದ್ರು. ಅಪ್ಪಗೆರೆ ತಿಮ್ಮರಾಜು ಡೈರೆಕ್ಟ್ ಮಾಡಿದ್ರು. ಗೀತ ನಾಟಕ 1 ಗಂಟೆ 5 ನಿಮಿಷದ ನಾಟಕ. 1 ಗಂಟೆ 5 ನಿಮಿಷ ನಾನು ಹಾಡಿದ್ದೀನಿ. ಹಾಡಿನ ಮೂಲಕನೇ, ಡೈಲಾಗ್ ಇರಲ್ಲ ಗೀತ ನಾಟಕಗಳಲ್ಲಿ. ನಾನ್ ಸ್ಟಾಪ್ 1 ಗಂಟೆ 5 ನಿಮಿಷ ಹಾಡೋದು. ನಾವು ಮೇಳ ಅಂತ ನಾವೆಲ್ಲ ಇರ್ತೀವಿ, 5 ಜನ ಹಾಡ್ತಿದ್ವಿ ನಾವು. ಲೈಫಲ್ಲೇ ಮರೆಯಂಗಿಲ್ಲ ಅದನ್ನ, ಖಂಡಿತ ಮರೆಯಂಗಿಲ್ಲ. ಅದು ನನ್ನ ಫಸ್ಟ್ ಇಯರ್ BCom. ಮೋಹನ್ ಅವಾಗ ಫೈನಲ್ ಇಯರ್ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಸೊ ಅಲ್ಲಿಂದನೂ ನಾಟಕ ಬರೋದು. ಇವನೇ ಡೈರೆಕ್ಟ್ ಮಾಡೋನು, ಮೋಹನ್ ಡೈರೆಕ್ಟ್ ಮಾಡೋನು. ಇಂಜಿನಿಯರಿಂಗ್ ಓದೋ ಹುಡುಗ ಡೈರೆಕ್ಟ್ ಮಾಡ್ತಿದ್ರ? ಇಲ್ಲಪ್ಪ, ಅವ್ನು ಹೈಸ್ಕೂಲು ಮತ್ತೆ PUC ನ್ಯಾಷನಲ್ ಕಾಲೇಜ್. ಸೊ ಅಲ್ಲಿಂದನೇ ನಾಟಕ ಬಂದ್ಬಿಟ್ಟಿತ್ತು. ಆಕ್ಟಿಂಗ್ ಮಾಡೋನು, ಆಕ್ಟಿಂಗ್ ಗಿಂತ ಹೆಚ್ಚಾಗಿ ಅವ್ನ ಡೈರೆಕ್ಷನ್ ಅಲ್ಲೇ ಅವನೇ ಟೀಮನ್ನ ರೆಡಿ ಮಾಡ್ಕೊಂಡು ಬರ್ತಿದ್ದಿತ್ತು. ಸೊ ಅಲ್ಲಿಂದ ಏನ್ ಸೆಳೀತು ಇಬ್ಬರ ನಡುವೆ? ಅಗೇನ್ ಕಪಣ ಬರ್ತಾರೆ ಮಧ್ಯದಲ್ಲಿ. ಕಪಣನೇ ಪರಿಚಯ ಮಾಡ್ಕೊಟ್ಟಿದ್ದು. ನೋಡಮ್ಮ, ಇವನು ಮೋಹನ್ ಅಂತ, ನೋಡಕ್ ಬೆಳ್ಳಗ್ ಚೆನ್ನಾಗಿದಾನಲ್ವಾ, ನೀನ್ ಬ್ರಾಹ್ಮಣ ಹುಡುಗ ಅನ್ಕೋಬೇಡ, ಅವ್ನ್ ಗೌಡ್ರ ಹುಡುಗ ಅಂತ. ಹಿಂಗೆ ಇವ್ರದ್ದು ಯಾವಾಗ್ಲೂ ಕಪಣನ್ ತಮಾಷೆ. ಏನಿಲ್ಲ, ಉಳ್ಳಾಳ್ ಶೀಲ್ಡು ಇರ್ತಾ ಇತ್ತಲ್ಲಿ. ಚಂದ್ರಶೇಖರ್ ಉಶಾಲ ಅಂತಿದ್ದಾರೆ ಅವರು, ಮತ್ತೆ ಅವರು ಮೋಹನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದ. ಕಪ್ಪಣನ್ ಪೆಟ್ಟವನು. ಸೊ ಹಾಗಾಗಿ ಕಾಲೇಜಿದು ಏನೇನೋ ಎಲ್ಲ ಹೆಲ್ಪ್ ಮಾಡಬೇಕಲ್ಲ, ಅದು ಇದು ಎಲ್ಲ ನಾನು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದ. ಮೋಹನ್, ನಿಮ್ಗೆ ಏನಾದರೂ ಬೇಕಂದ್ರೆ ವತ್ಸಲ ಇವ್ರನ್ನ ಕೇಳು, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ. ಹಿಂಗೆ ಪರಿಚಯ ಅಷ್ಟೇ, ಆ ಥರ. ಬಟ್ ಕ್ಯಾಶುವಲ್ ಸೆಳೆತಾಗಿದ್ಯಾ ಅವಾಗ? ಅಗೈನ್ ಸೆಕೆಂಡ್ ಇಯರ್ಗೆ ಬಂದ್ವಿ. ಸೆಕೆಂಡ್ ಇಯರ್ಲಿ ಇನ್ನೊಂದು ನಾಟಕ. ಅದೆಲ್ಲ ಬಸವನಗುಡಿ ನ್ಯಾಷನಲ್ ಕಾಲೇಜಿಂದ ಜಯನಗರ ನ್ಯಾಷನಲ್ ಕಾಲೇಜಿಗೆ ಶಿಫ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ತುಂಬ ಚೆನ್ನಾಗಿತ್ತು ಸ್ಟೇಜ್ ಎಲ್ಲ. ನಾನು ಪ್ರಾಕ್ಟೀಸು ಎಲ್ಲ ಅಲ್ಲೇನೇನೆ. ಅಗೈನ್ ಮೋಹನ್ ಅಲ್ಲೇ ಇದ್ದ. 1 ವರ್ಷ ಆದ್ಮೇಲೆ ತಿರ್ಗಾ ಸಿಕ್ಕಿದ್ದು. ಫಸ್ಟ್ ಲುಕ್ ಅಲ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹಂಗೆಲ್ಲ ಏನಿಲ್ಲ. ನ್ಯಾಚುರಲಿ ಇಬ್ರು ವಯಸ್ಸಿನ ಹುಡುಗ ಹುಡುಗಿಯರು, ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಬಟ್
ತಮಾಷೆ ಏನಿತ್ತು ಅಂತಂದ್ರೆ ಹಾ. ಎಲ್ಲ ಅಲ್ಲೆಲ್ಲ ಅನ್ಕೊಂಡಿದ್ದು ಮೋನ ವತ್ಸಲನ್ ನೋಡಕ್ ಬರ್ತಿಲ್ಲ, ಇನ್ನೊಂದು ಹುಡುಗಿ ಇದ್ಲಲ್ಲಿ. ಆ ಹುಡುಗಿ ನಿಮ್ ಫ್ರೆಂಡ್ ಏನಾರು? ಇಲ್ಲ, ಅವಳು ಕಲಾ ಇದ್ರಲ್ಲಿ ನಾಟಕ ಮಾಡ್ತಿದ್ಲು, Okay. ನಟರಂಗದಲ್ಲಿ ಅವಳು ಇದ್ಲು, ಹಾ. ಅವಳು ಎಲ್ಲ ಆಕ್ಟ್ ಮಾಡ್ತಿದ್ಲು. ಇವರೆಲ್ಲ ಆಸಿಫು ಇವರೆಲ್ಲ ಇದ್ರು. ಸೊ ಎಲ್ಲ ಅನ್ಕೋತಿದ್ದು ಕಲನ್ ನೋಡಕ್ ಬರ್ತಾನೆ ಅಂತ. ಬಟ್ ಇವನು ಹೇಳೋನು ನಾನು ಇಲ್ಲ ನಿನ್ನ ನೋಡಕ್ ಬರ್ತಿದ್ದೆ ಅಂತ. ಆಮೇಲೆ ನಾಟಕ ಒಂದಷ್ಟು 8:30-9 ಗಂಟೆ ಲೇಟ್ ಆಯಿತು ಅಂತ ಹೇಳಿದ್ರೆ ಅಗೈನ್ ಕಪ್ಪಣ್ಣ ಹೇಳೋರು ವತ್ಸಲನ್ ಡ್ರಾಪ್ ಮಾಡಿಬಿಡು ಅಂತ. ಇಬ್ಬರು ಡ್ರಾಪ್ ಮಾಡೋರು, ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮೋನ, ಇನ್ನೊಂದು ಕಪಿನಯ್ಯ ಅಂತ, ಕಪಿನಿ. ಕರೆಕ್ಟ್. ಅವರಿಲ್ಲ, ಅವರು ತೀರ್ಕೊಂಡಿದ್ದಾರೆ. Wonderful ಕಪಿನಿ man. ಅಂತೂ ನಾನು ಭೇಟಿ ಮಾಡಿದ್ದೀನಿ. ಆಮೇಲೆ ರಾಜಾರಾಮ್ ಹಾ. ರಾಜಾರಾಮ್ ಅವರೆಲ್ಲ ನಮ್ಮ ನಟರಂಗದವರೇನೇನೆ. ರಾಜಾರಾಮ್ ಅಂತೂ ಸೇಮ್ ನಮ್ಮಪ್ಪ ಹಾಗೇ ಇದ್ದಿದ್ದು. ಇವ್ರು 3 ಜನ ಮಾತ್ರ ಎಷ್ಟು ಸೇಫಾಗಿ ನನ್ನನ್ನು ತಲುಪಿಸೋರು ಅಂದರೆ, ಅವರಿಬ್ಬರು ತಂದೆ ಸಮಾನರು. ಇವನು ನನ್ನನ್ನು ಮದುವೆ ಮಾಡ್ಕೊಂಡ. ಹೂ ಸೆಡ್ ಲವ್ ಶುರುವಾಗಿದ್ದು, ಲವ್ ಎಕ್ಸ್ಪ್ರೆಸ್ ಮಾಡಿದ್ದು ಯಾರು? ಮೋನೆ. ಮತ್ತೆ ಎಲ್ಲಿ? ಏರ್ಲೈನ್ ಹೋಟ್ಲ್ ಅಂತಿತ್ತಲ್ಲ, ಹೌದು, ಈಗ್ಲೂ ಫೋನ್ ಇದೆ, ಬ್ಲಾಕಲ್ಲಿ. ಈಗ್ಲೂ ಇದೆ. ಹಾ, ಹಾ. ನಂಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ನ್ಯಾಚುರಲಿ ನಮ್ದೆಲ್ಲ ಅವಾಗೆಲ್ಲ ಹೋಟ್ಲಿಗೆ ಹೋಗೋದು ತುಂಬ ಕಡಿಮೆ ಅಲ್ವಾ. ನಾನು ಹೇಳಿದೆ ನಿಮಗೆ ಸೆಕೆಂಡ್ PUC ಏರ್ಲೈನ್ಸ್ ಕಲಾವಿದರ ಅಡ್ಡ ಅದು. ಸೊ ನನಗೆ ತುಂಬ ಆಸೆ ಅಂತಂದರೆ ಕಾಂಬಿನೇಷನ್ ಈಸ್ ಮಸಾಲೆ ದೋಸೆ ವಿತ್ ಜಾಮೂನು. ಓಕೆ. ಆದರೆ ಕಾಫಿ ಅಂತೂ ನಾನು ಎಲ್ಲೂ ಕುಡಿತಿರ್ಲಿಲ್ಲ, ನಮ್ಮ ಮನೆದೇ ಡಿಕಾಕ್ಷನ್ ಕಾಫಿ. ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ ಕಾಫಿ ಅಂತ ನಾನು ನೀನು ದೋಸೆ ತಿರ್ಬೇಕಾದ್ರೆ ನನ್ನ ಜೊತೆಲೇ ಕಾಫಿ ಹೇಳ್ತೀನಿ, ಒಂದು ಸಿಪ್ ಕಾಫಿ ಕುಡಿ, ದೋಸೆ ತಿನ್ನು ಅನ್ನೋ. ನನಗೆ ಇದೇನು ಕಾಂಬಿನೇಷನ್ನು, ದೋಸೆ ತಿಂದಾದ್ಮೇಲೆ ಕಾಫಿ ಕುಡಿಬೇಕು ಅಂತ. ಇಲ್ಲ ಜೊತೆಲೇ ತಿನ್ನು ಅಂತ. ಸೊ ಇಷ್ಟೆಲ್ಲ ಆಯಿತು. ಒಂದು 2-3 ಸಲ ಹೋಟೆಲ್ಗೆ ಹೋಗ್ತಿದ್ವಿ. ಆಮೇಲೆ ಒಂದು ದಿವಸ ಅವನಿಗೆ ಏನು ಹೇಳ್ದಂದರೆ, ನಾನೊಂದು ಗ್ರೀಟಿಂಗ್ಸ್ ಕಳಿಸಿದ್ದೀನಿ ನಿಮ್ಮ ಮನೆಗೆ, ಬರುತ್ತೆ ಅಂತ. ಅದು ಅವಾಗೆಲ್ಲ ಪೋಸ್ಟ್ ಅಲ್ವಾ, ಇವಾಗಿನ ಥರ ಇಲ್ಲ. ಗ್ರೀಟಿಂಗ್ ಕಳಿಸಿದ್ಯಾ, ಏನಂತ ಕಳಿಸಿದ್ಯಾ ನೋಡು, ನನಗೇನೋ ಹೇಳಬೇಕು ಅನ್ನಿಸ್ತು, ಅದ್ರಲ್ಲಿ ಗ್ರೀಟಿಂಗಲ್ಲಿ ಕಳಿಸಿದ್ದೀನಿ. ಅಯ್ಯೋ ಮಾರಾಯ, ಅಲ್ಲಿ ನಾನು ಬೆಳಗ್ಗೆ ಎಲ್ಲ ಇರೋದೇ ಇಲ್ಲ, ಹೋಗೋದು ಅಪ್ಪಂಗೋ ಇಲ್ಲ ಅಮ್ಮಂಗೋ ಸಿಗುತ್ತೆ. ಆಮೇಲೆ ಅಂದರೆ ಏನೂ ಮುಚ್ಚುಮರೆ ಇರಲಿಲ್ಲ, ಎಲ್ಲವನ್ನೂ ಅಮ್ಮನ ಹತ್ರ ಅಣ್ಣನ ಹತ್ರ ನಾ ಹೇಳ್ಕೊಳ್ತಾ ಇದ್ದಿದ್ದು. ಆದರೆ ಈ ಥರದ್ದೇನಾದರೂ ಗೊತ್ತಾಗ್ಬಿಟ್ರೆ ಯಾರ ಮನೆಯಲ್ಲಾದರೂ ಭಯ ಅಂದರೆ ಭಯ. ಅಲ್ಲ ನೀನು ಹಿಂಗೆ. ಆಮೇಲೆ ಇನ್ನೊಂದು ನನ್ನ ತಲೆಯಲ್ಲಿ ಏನಂದರೆ, ನನಗೆ ಈ ಥರದಲ್ಲೆಲ್ಲ ಪ್ರೀತಿ ಪ್ರೇಮದಲ್ಲೆಲ್ಲ ನಾನು ವಿರೋಧದ ಫಿಲ್ಮ್ ಸ್ಟೋರಿ ಥರ ಯೋಚನೆ ಬಂದ್ಬಿಡುತ್ತೆ ಯಾವಾಗಲೂ. ಬಟ್ ಮನೇಲಿ ಏನಾಯ್ತು ಆಗ? ಆ ಗ್ರೀಟಿಂಗ್ ಯಾರು ಓದಿದ್ದು? ತಮಾಷೆ ಏನು ಗೊತ್ತಾ, ನನ್ನ ಫ್ರೆಂಡ್ ಒಬ್ಳು ರಾಮಕ್ಕ ಅಂತಿದ್ಲು, ಕಾಲೇಜ್ ಸ್ಕೂಲಲ್ಲಿ. ಅವಳು ಯಾವಾಗಲೂ ಒಂಥರ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಎಲ್ಲ ಇದಾಗ್ತಿತ್ತು. ಆಮೇಲೆ ಅವಾಗೆಲ್ಲ ಎಲ್ಲರ ಮನೇಲೂ ಲ್ಯಾಂಡ್ಲೈನ್ ಇರ್ತಿದ್ದಿತ್ತು. ಒಂದು ರಸ್ತೆನಲ್ಲಿ ಯಾರ್ದೋ 2 ಮನೇಲಿ ಲ್ಯಾಂಡ್ಲೈನ್ ಇದ್ರೂ ಮುಗಿದೋಯ್ತು. ಎಲ್ಲರೂ ಅವ್ರ ನಂಬರ್ ಕೊಟ್ಟಿರೋರು. ನಾನು ಅವಳಿಗೆ ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಹೇಳಿ, ಈ ಥರ ಗ್ರೀಟಿಂಗ್ ಬರುತ್ತೆ, ಪೋಸ್ಟ್ಮ್ಯಾನ್ ಬರ್ತಾನೆ, ಕಾಯ್ಕೊಂಡು ಕುತ್ಕೊಂಡು ನೀವು ಇಸ್ಕೋ ಅಂತ ಹೇಳಿದ್ದೆ. ಅಂದರೆ ಇವ್ರ ಕೈಗೆ ತಲುಪಬಾರ್ದು ಅಂತ. ಹಂಗೆ ಆಯ್ತು. ರಾಮಕ್ಕ ಇಸ್ಕೊಂಡು ಇಟ್ಟಿದ್ಲು. ಏನು ಬರ್ತಿತ್ತು ಅದರಲ್ಲಿ? ಅಷ್ಟೇ. ನಾನು ಇನ್ನೂ ಗ್ರೀಟಿಂಗ್ ಅದಿದೆ, ಅವನು ಬರೆದು ಕೊಟ್ಟಿದ್ದಿತ್ತು. ಅಂದರೆ ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ, ನೀನು ನನ್ನ ಮುಂದಿನ ಬಾಳ ಸಂಗಾತಿ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ, ಈ ಥರ ಎಲ್ಲ ಬರ್ದಿದ್ದ. ಸೊ ನೆಕ್ಸ್ಟ್ ಏರ್ಲೈನ್ ಹೋಟೆಲಲ್ಲಿ ಮೀಟಿಂಗು ಏನು ಗೊತ್ತಾ, ತೆಗೆದು ಗ್ರೀಟಿಂಗ್ ಅವನ ಕೈ ಕೊಟ್ಬಿಟ್ಟು, ಈ ಥರದ್ದೆಲ್ಲ ನನಗೆ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆಲ್ಲ ಏನೂ ಸಾಧ್ಯ ಇಲ್ಲಪ್ಪ, ನನ್ನ ರೀತಿನೇ ಬೇರೆ, ನಿನ್ನ ರೀತಿನೇ ಬೇರೆ, ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟೆಡ್. ಎಷ್ಟು ಹೆದರಿಕೆ ಅಂದರು, ಅಯ್ಯೋ ಏನೇನೋ ತಲೆನಲ್ಲಿ ಏನಾಗುತ್ತೋ, ನಾನು ಈ ಥರದಕ್ಕೆಲ್ಲ ಕಮಿಟ್ ಮಾಡ್ಕೊಳ್ಳೋಂಗಿಲ್ಲ, ನನ್ನ ಮುಂದೆ ತುಂಬಾ ಬೇರೆ ಬೇರೆ ಚಾಲೆಂಜಸ್ಗಳಿದೆ, ಅದೆಲ್ಲ ನಾನು ಎದುರಿಸ್ಬೇಕು, ಈ ಥರದ್ದು ಹಾಗೆಲ್ಲ ಆಗಿ ಮೋನನ್ ಮಾತಾಡೋದೇ ಬಿಟ್ಬಿಟ್ಟೆ ನಾನು. ಆಲ್ಮೋಸ್ಟ್ ಆಲ್ ನಾನೊಂದು 7-8 ತಿಂಗಳು ನಾವು ಮಾತಾಡೇ ಇಲ್ಲ, ಸಂಪರ್ಕನೂ ಇಲ್ಲ. ನಮ್ಮನೇಲಿ ಒಂಥರ ಮೆಚೂರ್ಡ್ ಫ್ಯಾಮಿಲಿ, ಅಣ್ಣ ಅಮ್ಮ ಇಬ್ಬರೇನೆ. ಬ್ರಾಹ್ಮಣರ ಫ್ಯಾಮಿಲಿ ಆ ಕಾಲಕ್ಕೆ ಒಪ್ಪೋದಿದೆಯಲ್ಲ ಆರಾಮ. ಈಗ ನೀನು ಇಷ್ಟೆಲ್ಲ ಇಷ್ಟಪಟ್ಟು ಒಪ್ಪಿ ಎಲ್ಲ ಮಾಡ್ಕೊಂಡು ನೀನು ನಿರ್ಧಾರ ಮಾಡಿದ್ಮೇಲೆ ನಾವೇನು ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ ಅಂತ. ಬಟ್ ನನ್ನ ಮನೆಯಲ್ಲಿ ನನ್ನ ಸೋದರ ಮಾವಂದರು, ನಂಗೆ 4 ಜನ ಸೋದರ ಮಾವಂದರು, ಅವ್ರಿಗೆಲ್ಲ ಏನಂತಂದರೆ, ನೀ ಇಷ್ಟಪಟ್ಟಿದ್ಯಾ ಎಲ್ಲ ಆಯಿತು,
ನನ್ನ ಅಕ್ಕ ಬಾವಂಗೆ ತೊಂದರೆ ಆಗಬಾರ್ದು. ಅಂದರೆ ಇವ್ರುಗಳು ನಮ್ಮ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳಕ್ಕೆ ಏನು ಇಷ್ಟ ಇರಲಿಲ್ಲ. ಅವ್ರ ಮನೆಯವರೆಲ್ಲ ಒಪ್ಪಿದ್ರು, ಫ್ಯಾಮಿಲಿ ರೆಡಿ ಇರಲಿಲ್ಲ, ರೆಡಿ ಇರಲಿಲ್ಲ. ಅಂದರೆ ನಾನಾ ಕಾರಣಗಳದು. ಫೈನಲಿ ಮದುವೆ ಆದ್ರಿ. ನಮ್ದೇನಂದ್ರೆ ನನ್ನ ಮೌನ ನಿರ್ಧಾರ ಏನಂತಂದ್ರೆ ನಮ್ಮನೆ ಕಡೆ ಏನೇ ಆಗಿರ್ಬೋದು, ಅವ್ರ ಮನೆ ಕಡೆ ಏನೇ ಆಗಿರ್ಬೋದು, ನಾನು ಒಂದೇ ಮಾತು ಹೇಳಿದ್ದು ಸೆಕೆಂಡ್ ಟೈಮ್ ನನ್ನ ಮೋಹನ್ಗೆ, ನೋಡಪ್ಪ ನನ್ನ ಜವಾಬ್ದಾರಿ ಅಣ್ಣ ಅಮ್ಮ ಇಬ್ರು. ಯಾಕೆಂದರೆ ನನಗೂ ನಮ್ಮ ತಂದೆಗೂ, ನಮ್ಮ ತಂದೆ ಮದುವೆ ಆದಾಗಲೇ 42 ವರ್ಷ, ನನಗೂ ನಮ್ಮ ತಂದೆಗೂ ವಯಸ್ಸಿನಲ್ಲಿ ತುಂಬ ಅಂತರ ಇತ್ತು. ಸೊ ಅವ್ರಿಗೆ ಆಲ್ರೆಡಿ ನಾನು ಇನ್ನೂ 20 ವರ್ಷದ ಹುಡುಗಿ, ನಮ್ಮ ತಂದೆಗಾಗಲೇ 68 ವರ್ಷ ವಯಸ್ಸು. ಇದನ್ನು ತಂದೆ ತಾಯಿ ಜವಾಬ್ದಾರಿ ನಂದು. ಯಾಕೆಂದರೆ ನನ್ನ ಮದುವೆ ಒಬ್ಬಳೇ ಮಗಳು ನಾನು. ಏನೇ ಆದ್ರೂ ಅವ್ರ ಜವಾಬ್ದಾರಿ ನಂದೇನೇನೆ. ಇದಕ್ಕೆ ನೀನು ಒಪ್ಪಿಗೆ ಕೊಡೋದಾದರೆ ಮಾತ್ರ ನಾವು ಮುಂದುವರಿಬೋದು, ಇಲ್ಲಾಂದರೆ ಸಾಧ್ಯನೇ ಆಗಲ್ಲ ಅಂತ. ಅದು ಚೆನ್ನಾಗಿ ಗೊತ್ತಿತ್ತು ಮೋಹನ್ಗೆ. ಇದು ಒಪ್ಪಂದ ಅಲ್ಲ, ಇದು ನನ್ನಿರೋ ಪರಿಸ್ಥಿತಿ ಇದು ಅನ್ನೋ ಥರದಲ್ಲಿ. ಆ ಥರದಲ್ಲಿ ಮೋಹನ್ ತುಂಬ ಮೆಚೂರ್ಡ್ ಆ ವಿಷಯದಲ್ಲೆಲ್ಲ. ನಾನು ಇದ್ರ ಜೊತೆಯಲ್ಲಿ ನಮ್ಮ ಕುಟುಂಬ ಎಷ್ಟು ಮುಖ್ಯನೋ ಅವನ ಕುಟುಂಬನೂ ಅಷ್ಟೇ ಮುಖ್ಯ. ಆಮೇಲೆ ತಂದೆ ತಾಯಿನ, ಯಾಕೆಂದರೆ ತಂದೆ ತಾಯಿಗಳು ಅವ್ರದ್ದೇ ಆದಂಥ ಕನಸಿಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾರೆ. ನಾವು ನಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೋಬೇಕು. ಜೊತೆಗೆ ಅವ್ರಿಗೂ ಅವರ ಒಂದು ಭಾವನೆಗಳಿಗೂ ಎಮೋಷನ್ಗಳಿಗೂ ಧಕ್ಕೆ ತರಬಾರ್ದು. ಹಾಗೆ ಒಂದು ನಿರ್ಧಾರ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಾವಿಬ್ರು ಓಡೋಗಿ ಮದುವೆ ಆಗಲ್ಲ, ಹೇಳ್ದೆ ಕೇಳದೆ ಮದುವೆ ಆಗಲ್ಲ, ತಂದೆ ತಾಯಿನ ಕನ್ವಿನ್ಸ್ ಮಾಡೇನೇನೆ ಅವ್ರನ್ನ ಮದುವೆ ಆಗೋದು ಅಂತ. ತಮಾಷೆ ಅಂದರೆ ನಾಗೇಗೌಡರು ಅವ್ರ ಮನೆಗೆ ಹೋಗಿ ಹೆಣ್ಣನ್ನು ಕೇಳಿದ್ದು. ಎಚ್ ಎಲ್ ನಾಗೇಗೌಡರು ಗಂಡ ಹೆಂಡತಿ. ಐ ಥಿಂಕ್ ಅವ್ರ ಮಕ್ಕಳುಗಳ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಎಚ್ ಎಲ್ ನಾಗೇಗೌಡರು ಗಂಡ ಹೆಂಡತಿ. ಜನಪದ ತಜ್ಞ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಹೋಗಿ ನಿಮ್ಮ ಪರವಾಗಿ. ಹೌದು, ಸಿ ವೀರಣ್ಣ ಗಂಡ ಹೆಂಡತಿ, ಪೂರ್ಣಿಮಾ ಸಿ ವೀರಣ್ಣ, ಎಚ್ ಎಲ್ ನಾಗೇಗೌಡರು ಗಂಡ ಹೆಂಡತಿ, ಬೋಲಿಂಗಯ್ಯನವರು, ಬೋಲಿಂಗಯ್ಯನವರು ಮತ್ತು ಶ್ರೀನಿವಾಸ ಮೂರ್ತಿ. ಇಷ್ಟು ಜನ ನನ್ನ ಪರವಾಗಿ ಮೋಹನ್ ಮನೇಲಿ ಹೋಗಿ ಕೇಳಿ. ನೋಡಿ ನಿಮ್ಮನ್ನ ಹೆಂಗೆ ಎಲ್ಲರೂ, ಅಂದ್ರೆ ನೀವು ಬರೀ ನಿಮ್ಮ ಅಪ್ಪ ಅಮ್ಮಂಗಷ್ಟೇ ಮಗಳಾಗಿರ್ಲಿಲ್ಲ, ಒಂಥರ ಈ ಕಲಾ ಕುಟುಂಬಕ್ಕೆ ನೀವು ಒಂಥರ ಐಕಾನ್ ಥರ. ಈಕೆ ಮದುವೆ ಆಗ್ತಾಳೆ, ನಾವೆಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ ಅಂತ. ಎಷ್ಟು ಚಂದ ಮದುವೆ ಆಯ್ತು ಅಂದ್ರೆ, ಯಾವ ಆಡಂಬರದ ಮದುವೆ ಅಲ್ಲ, ಆದ್ರೆ ನಮ್ಮನೆ ಕಡೆಯಿಂದನೂ ಎಲ್ಲ ಬಂದ್ರು, ಅವ್ರ ಮನೆ ಕಡೆಯಿಂದನೂ ಎಲ್ಲರೂ ಬಂದ್ರು. ಇಂಥ ದಿಗ್ಗಜರು ಮದುವೆನಲ್ಲಿದ್ರು. ಒಂದು ಬೆಳಗ್ಗೆ ಒಂದು ಧಾರೆ ಮುಹೂರ್ತ ತಾಳಿ ಕಟ್ಟಿದ್ದು ಆಯ್ತು, ಅಷ್ಟೇ ನಮಗೆ. ಇದಾದ್ಮೇಲೆ ಈವನ್ ಅನನ್ಯನೂ ಅಷ್ಟೇನೆ ದೊಡ್ಡದಾಗೆ ನಾಮಕರಣ ಮಾಡಿದ್ದು ಅದೆಲ್ಲ ಎಂಥದೂ ಇಲ್ಲ. ಅಫ್ಕೋರ್ಸ್ ಅನನ್ಯ ಮೋಹನ್ ಅವರ ಮಗಳು. ಈಗ ಪ್ರಸ್ತುತ ಟಿವಿ ಚಾನೆಲ್ನಲ್ಲಿ ಅದು ತುಂಬ ಲೀಡಿಂಗ್ ಧಾರಾವಾಹಿನಲ್ಲಿ ಮಿಂಚುತ್ತಿರುವ ಪ್ರತಿಭೆ. ಗ್ರೇಟ್. ಯಾವ ಧಾರಾವಾಹಿ ಅದು? ಶ್ರೀರಸ್ತು ಶುಭಮಸ್ತು ಒಂದು, ಕರೆಕ್ಟ್. ಇನ್ನೊಂದು ನಿನ್ನ ಜೊತೆ ನನ್ನ ಕಥೆ ಅಂತ. ಓಕೆ. ಸೊ ಈ ಎರಡೂ ಧಾರಾವಾಹಿಯಲ್ಲಿ ಅನನ್ಯ ಇವರ ಮಗಳಿದ್ದಾಳೆ. ನೋಡೋಕೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಗಳೇ ಅಂತ. ಆ ಕಲೆ ಅಲ್ಲಿದೆ. ಸೊ ನಿಮ್ಮ ಪ್ರೀತಿಯ ಕುಡಿ ಅನನ್ಯ, ಅಲ್ಲಿಂದ ನಿಮ್ಮ ಲೈಫ್ ಶುರು ಆಯಿತು, ಮಗು ಆಯಿತು. ಬಟ್ ಅಲ್ಲಿ ತನಕ ನೀವು ಟೀಚಿಂಗ್ ಪ್ರೊಫೆಷನ್ ಇಳಿದಿಲ್ಲ. ಅಂದರೆ ಒಂದು ಸಬ್ಜೆಕ್ಟ್ ಬಾಕಿ ಇತ್ತು ಡಿಗ್ರಿನಲ್ಲಿ. ಈ ಮದುವೆ ಗಲಾಟೆ ಮದುವೆ ಅಲ್ವಾ? ಓಕೆ. ನನಗೆ ಹೆಂಗೆ ಅನಿಸ್ತಿದೆ ಅಂದರೆ, ನಿಮ್ಮ ಜೀವನ ಯಾರು ಡೈರೆಕ್ಟರ್ ಕೇಳಿಸ್ಕೊಂಡ್ರೆ ಸ್ಕ್ರೀನ್ ಪ್ಲೇ ಬರಿಬೋದು. ಸೊ ಹಾಗಾಗಿ ಏನಾಯಿತು ಅಂತಂದರೆ, ನಂಗಂತೂ ಸುಮ್ಮನೆ ಹೆಂಗೆ ಕೂತ್ಕೊಳ್ಳೋಕೆ ಸಾಧ್ಯ? ಅನನ್ಯ 6 ತಿಂಗಳು ಮಗು, ನಾನು MA ಕಟ್ಟಿದ್ದು, MA ಎಕ್ಸಾಮ್ ಕಾಲೇಜ್ಗೆ. ನಂಗೆ ಆಗಲ್ಲ, ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ ಅಂತ. ಸೊ ಅನನ್ಯ ಅವಾಗಲೇ ನಾನು MA ಜಾಯಿನ್ ಆಗಿದ್ದು. ಅಟ್ಲೀಸ್ಟ್ ನನಗೆ ಇದೆಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಂದರು, ನಾನು ಟೀಚ್ ಮಾಡೋಕ್ಕೆ ಹೋಗ್ತೀನಿ, ಪಾಠ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಯಾರೂ ಏನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನನಗೆ ಸಾಹಿತ್ಯ ಅದು ತುಂಬ ಇಷ್ಟ. ನನಗೆ ಮೊದಲಿಂದ ಅದು ಬಂದಿರೋ ಅಂಥದ್ದು. ಮೈಸೂರು ಯೂನಿವರ್ಸಿಟಿ ನಾನು MA ಜಾಯಿನ್ ಆದೆ. ಅವಾಗೆಲ್ಲ ಏನಂತಂದರೆ, ನಿಮಗೆ ಈ ಓಪನ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಇರಲಿಲ್ಲ, ಅಂಚೆ ತೆರಪಿನ ಶಿಕ್ಷಣ ಅಂತ ಇತ್ತು. ಮೈಸೂರು ಯೂನಿವರ್ಸಿಟಿಗೆ ನಾವು ಸೇರ್ಕೊಂಡ್ವಿ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿ ಇಟ್ಟಿದ್ರು. ಅಂದರೆ ಯಾರು ಮೈಸೂರು ಯೂನಿವರ್ಸಿಟಿನಲ್ಲಿ MA ಮಾಡ್ತಾರೋ ಅಲ್ಲಿ ಪಾಠ ಮಾಡೋರು. ಸಾಶಿ ಮರಳಯ್ಯನವರು ಅವಾಗ ಅಧ್ಯಕ್ಷರು. 4 ತಿಂಗಳ ಕಾಲ ಒಬ್ಬ ರೆಗ್ಯುಲರ್ ಸ್ಟೂಡೆಂಟ್ಗಿಂತ ಅದ್ಭುತವಾಗಿ ಎಂತೆಂಥವ್ರು ಬಂದು ನಮಗೆ ಪಾಠ ಮಾಡಿದ್ರು ಅಂದರೆ, ಸೊ 2 ವರ್ಷ ಅದ್ಭುತ MA. ಸೊ ಮುಗೀತು. ಕನ್ನಡ ಮಾಸ್ಟರ್ನ ನೆನಪಿಸ್ಕೊಳ್ಳಷ್ಟು ಯಾರು ನೆನಪಿಸ್ಕೊಳ್ಳಲ್ಲ ಬೇರೆಯವ್ರನ್ನ ಅನ್ಸುತ್ತೆ. ಹೌದು, ಅದಾಯಿತು. ಅದಾದಮೇಲೆ ಅನನ್ಯ ಒಂದು
ಅದು ಸುರಾನ ಕಾಲೇಜಿಗೆ ಸೇರಿದ್ದಂತೂ ಅದೇ ಮೊದಲು ಕಾಲೇಜು. ಇವತ್ತು ಇದು 25ನೇ ವರ್ಷ. 25 ವರ್ಷದಿಂದ ಒಂದೇ ಕಾಲೇಜು, ಒಂದೇ ಡಿಪಾರ್ಟ್ಮೆಂಟು, ಅದು ಕನ್ನಡದ ವಿಭಾಗ. ಅದರಲ್ಲಿ ಪ್ರೊಫೆಸರ್ ಆಗಿ, ಟೀಚರ್ ಆಗಿ, ಪ್ರೊಫೆಸರ್ ಆಗಿ, ಹೆಚ್ ಒ ಡಿ ಆಗಿ ಡಾಕ್ಟ್ರೇಟ್ ಮಾಡಿ ಅಲ್ಲೇನೆ. ಅಂದರೆ ನಾನು ಏನೇನು ಕಿರುತೆರೆ, ಹಿರಿತೆರೆ, ಥಿಯೇಟರು ಪ್ರತಿಯೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ತೊಡಗಿಸ್ಕೊಳ್ತಾ ಹೇಳ್ಕೊಳ್ತಾ ಅಲ್ಲಿ ಇವೆಲ್ಲವನ್ನು ಬೆಳೆಸ್ಕೊಳ್ತಾ ಒಬ್ಬ ಅಧ್ಯಾಪಕಿಯಾಗಿಯೂ ಬೆಳೀತಾ ನಿರೂಪಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಏನೇನು ನಾನು ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಒಬ್ಬ ಟೀಚರ್ ಆಗಿ ಒಬ್ಬ ಕಾಲೇಜಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಇಟ್ಕೊಳ್ತಾ ನಾನು ಮಾಡ್ತಿರೋ ಕೆಲಸ. ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ. ನೀವು ಯಾವುದೋ ಒಂದು ಸಿನಿಮಾದಲ್ಲಿ ಯಾವುದೋ ಪೋಷಕ ಪಾತ್ರದಲ್ಲಿ ಬಂದು ಹಿಂಗೆ ಕಾಣಿಸ್ತೀರಾ ಅಂದರೆ ಓ ಇವರು ಕಾಲೇಜಿನ ಹೆಚ್ ಒ ಡಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ನೀವು ಸುಮ್ಮನೆ ಆ್ಯಕ್ಟ್ ಮಾಡಿ ಹೋಗ್ಬಿಡ್ತೀರಾ ಅಷ್ಟೇ. ಬಟ್ ನನ್ನ ಪ್ರಶ್ನೆ, ಒಂದು ಕಾಲೇಜು ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವರು ಅಥವಾ ಯಾರು ಲೀಡ್ ಮಾಡ್ತಿರ್ತಾರೆ ಅವರು ಸಪೋರ್ಟಿವ್ ಆಗಿದ್ದರೆ ಟ್ಯಾಲೆಂಟ್ ಆಗಿರೋ ವಿದ್ಯಾರ್ಥಿ ಆಗಲಿ, ಟ್ಯಾಲೆಂಟ್ ಆಗಿರೋ ಒಬ್ಬ ಟೀಚರ್ ಆಗಲಿ, ಪ್ರೊಫೆಸರ್ ಆಗಲಿ ಏನೇನೆಲ್ಲ ಸಾಧನೆ ಮಾಡ್ಬೋದು ಅನಿಸ್ಬಿಡುತ್ತೆ. ಯಾಕೆಂದ್ರೆ ಅದಕ್ಕೊಂದು ದೊಡ್ಡ ಉದಾಹರಣೆ ಅಂದ್ರೆ ಸುರಾನ ಕಾಲೇಜ್ಗೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಅದನ್ನ ಬಹಳ ತುಂಬಾ ಚೆನ್ನಾಗಿ ಒಂದು ಹಂತಕ್ಕೆ ಮುನ್ನಡೆಸ್ಕೊಂಡು ಹೋದವರು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ. ಕರೆಕ್ಟ್. ರಾಧಾಕೃಷ್ಣ ಅಂತ ಒಬ್ಬ ಎಜುಕೇಷನಿಸ್ಟ್ಗೆ ಕೈನಲ್ಲಿ ಕಾಲೇಜ್ ಇತ್ತು. ಆಮೇಲೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಇರಬೇಕು. ಶೇಷಾದ್ರಿಪುರಂ ಕಾಲೇಜ್ನ ನಂತರ ನಮ್ಮ ಸುರಾನಾಗೆ ಬಂದಿದ್ದವರು. ಸೊ ಹಾಗಾಗಿ ರಾಧಾಕೃಷ್ಣ ಅವರು ಬೆಳೆಸಿರುವಂತಹ ಒಬ್ಬ ವಿದ್ಯಾರ್ಥಿನೇ ನಾನು. ಅವ್ರು ನನ್ನ ಗುರುಗಳು, ತಂದೆ ಸಮಾನರು. ಸೊ ಕಾಲೇಜು ಆಮೇಲೆ ಒಬ್ಬ ಇಂಥ ಒಳ್ಳೆ ಪ್ರಿನ್ಸಿಪಾಲ್ ಇರಬೇಕು, ಪ್ರಾಂಶುಪಾಲರು ಇರಬೇಕು, ಆ್ಯಂಡ್ ಮ್ಯಾನೇಜ್ಮೆಂಟ್ ಆಲ್ಸೋ. ಇಂಥ ವೇದಿಕೆ ನೀವು ಹತ್ತಿಲ್ಲ ಅಂತಿಲ್ಲ. ಅದು ಸ್ಟೇಟ್ ಲೆವೆಲ್ ಆಗಲಿ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ, ಅಥವಾ ಎಲ್ಲ ಪ್ರತಿಷ್ಠಿತ ಉತ್ಸವಗಳಾಗಲಿ ನೀವು ಇದ್ದೇ ಇರ್ತಿದ್ರಿ. ಅದಕ್ಕೆ ಟೈಮ್ ಹೊಂದಿಸ್ಕೋಬೇಕು. ಅದು ಔಟ್ಡೋರ್ ಆಗಿರಲಿ, ಇಂಡೋರ್ ಆಗಿರಲಿ, ಪ್ಲಸ್ ಆ್ಯಕ್ಟಿಂಗ್ ಮಾಡಬೇಕು. ಹೆಂಗೆ ಲೆಕ್ಕಾಚಾರ ಇದೆ ಹೇಳಿ ನಮ್ಮ ಮುಂಚೆ. ಒಂದು ನನ್ನಮ್ಮ ಮತ್ತೆ ಇದ್ರ ನಡುವೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಪಾಯಿಂಟ್ ಅಗೈನ್ 4 ಜನದ್ದು. ಮೋನಾ, ಅಮ್ಮ, ಅನನ್ಯ, ನಾನು 4 ಜನದ್ದು. ಮನೆಯೆಲ್ಲ ಮೋಹನ್ ನೋಡ್ಕೊಂಡ್ಬಿಡೋನು, ತೊಂದರೆನೇ ಇರ್ತಿರ್ಲಿಲ್ಲ. ನನ್ನ ಮಗಳದ್ದು ಮುಖ್ಯವಾಗ್ತಿತ್ತು. ಅಮ್ಮ ಇದ್ರು, ಅಮ್ಮ ನೋಡ್ಕೊಳ್ಳೋರು. ಇದೊಂದು ದೇವ್ರ ದಯ, ಗಾಡ್ ಗಿಫ್ಟ್ ಇದು ನನಗೆ. ಅದು ಬಿಟ್ಟರೆ ಕಾಲೇಜ್ನಲ್ಲಿ ಒಂದು ಥರದಲ್ಲಿ ಸುರಾನ ಕಾಲೇಜು, ಪ್ರೊಫೆಸರ್ ರಾಧಾಕೃಷ್ಣ, ನಮ್ಮ ಮ್ಯಾನೇಜ್ಮೆಂಟು ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಎಕ್ಸಾಂಪಲ್ ಮುಕ್ತ ಸೀರಿಯಲ್. ಹೌದು, ಮುಕ್ತ ಸೀರಿಯಲ್ ಹೇಗೆ ಅಂದರೆ ಅವಾಗ ನಮ್ಮದು ಆ್ಯನ್ಯುಯಲ್ ಸ್ಕೀಮ್ ಇತ್ತು ಕಾಲೇಜು, ಸೆಮಿಸ್ಟರ್ ಇರಲಿಲ್ಲ. ನಾವು PUC ಮತ್ತು ಡಿಗ್ರಿ 2 ಒಟ್ಟಿಗೆ ನಾನು ಪಾಠ ಮಾಡ್ತಿದ್ವಿ ನಾವು. ಬಟ್ ಏನಂದರೆ ಒಬ್ಬ ಟೀಚರ್ಗೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 4 ಅವರ್ ಪಾಠ ಮಾಡೋಕ್ಕೆ ಇದೆ. ಸೊ ಮೊದಲ 4 ಪೀರಿಯಡ್ ಇರುತ್ತಲ್ಲ, ಅದು ನೀಟಾಗಿ ವ್ಯತ್ಯಾಸ ಇಲ್ದಂಗೆ ನಡ್ಕೊಂಡು ಹೋಗಬೇಕು. ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ 8:30 ಕಾಲೇಜ್ ಶುರುವಾಗೋದು. ಇದು ನಾನೇನಾಗ್ತಿತ್ತು, 8:30 ಕ್ಲಾಸಸ್ ಸಾಮಾನ್ಯವಾಗಿ ಹಾಕ್ಕೊಂಡು 3 ಪೀರಿಯಡು ಪಾಠ ಮುಗಿಸ್ತಾ ಇದ್ದೆ. ಗೊತ್ತಿತ್ತು ಯಾವುದೇ ಅಂದರೆ ಇವತ್ತಿಗೂ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ಆಶ್ಚರ್ಯ ಇದೆ, ಮ್ಯಾಮ್ ಇಷ್ಟೊಂದೆಲ್ಲ ಫಿಲಮಲ್ಲಿ ಮಾಡಿದ್ದೀರಾ, ನೀವು ಸೀರಿಯಲಲ್ಲಿ ಮಾಡ್ತಿದ್ದೀರಾ, ಬಟ್ ಒಂದು ದಿವಸ ನಾನು ಕ್ಲಾಸ್ ಬಿಡ್ತಿರ್ಲಿಲ್ವಲ್ಲ. ಹೌದು, ಅದಕ್ಕೆ ಕೇಳಿದ ನಾನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಆಗ್ತಿತ್ತು ಅಂದೆ. ಸೊ ಮೊದಲ 3 ಪೀರಿಯಡ್ ನಾನು ಮುಗಿಸ್ತಾ ಇದ್ದೆ. ಆಯಿತು. ಎಕ್ಸಾಂಪಲ್ ಮುಕ್ತ ಟೀಮಿಗೆ ಚೆನ್ನಾಗಿ ಗೊತ್ತಿತ್ತು. ಬಾಕಿ ಟೀಮ್ಗಳಿಗೂ ಏನಾಗ್ತಿತ್ತು ಅಂತಂದರೆ ಪ್ರೊಡಕ್ಷನ್ ಹೌಸು ನನ್ನನ್ನು 12:30 ಮೇಲೆ ಕರ್ಕೊಂಡು ಹೋಗೋರು ಸಾಮಾನ್ಯವಾಗಿ. ಮಧ್ಯಾಹ್ನ ಸ್ಕೆಡ್ಯೂಲ್. ಸೊ ತುಂಬ ಜನ ಆ ಥರ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇನ್ನೊಂದು ಫಿಲ್ಮು ಮಮ್ಮಿ ಸೇವ್ ಮೀ ಇದೆಯಲ್ಲ, ಪ್ರಿಯಾಂಕಾ ಉಪೇಂದ್ರ, ನಾನು, ಲೋಹಿತ್ ಡೈರೆಕ್ಷನ್ ಮಾಡಿರೋದು. ಅದು 90% ಶೂಟಿಂಗು ನೈಟ್ ಶೂಟಿಂಗು. ಈ ಉಪೇಂದ್ರ ಅವರ ಇದರಲ್ಲಿ ರುಪೀಸಲ್ಲಿ ಸೆಟ್ ಹಾಕಿದ್ರು. ನೀವು ನಂಬ್ತಿರೋ ಇಲ್ವೋ, ಪ್ರತಿ ದಿನ 4:15 ಕರೆಕ್ಟಾಗಿ ಕಾಲೇಜ್ ಮುಂದೆ ಗಾಡಿ ನಿಂತಿರೋದು. ಸಂಜೆ ಬೆಳಗ್ಗೆಯಿಂದ ಕಾಲೇಜು, ಸಂಜೆ ಡೈರೆಕ್ಟ್ ಆಗೇ ನಾನು ಕಾಲೇಜಿಂದಾನೇ ಸೆಟ್ಗೆ ಹೊಟ್ಟೋಗವೆ. ನೈಟ್ ಶೂಟ್ ಒಂದೊಂದ್ಸಲಿ ಅಂತೂ ಬೆಳಗಿನ ಜಾವ 4:15 5 ಗಂಟೆ ತನಕ ಶೂಟ್ ಆಗಿದ್ದು ಇದೆ. ಮನೆಗೆ ಬಂದು 1 ಅವರ್ ಹಾಫ್ ಅನ್ ಅವರ್ ಮಲ್ಕೊಳ್ಳೋದು, ತಿರ್ಗಾ ಕಾಲೇಜ್ಗೆ ಹೋಗೋದು. ನೋಡಿ, ನಿಮ್ಮ ಶ್ರಮ ನಮ್ಗೆ ಗೊತ್ತೇ ಇರಲ್ಲ. ಅಲ್ಲೆಲ್ಲ ನೀವು ಬಂದು ಹೋಗಿದ್ದು, ನೀವು ನೋಡಿದ್ದು ಹಿಂಗೆ ಅಂತಿರ್ತೀವಿ ನಾವೆಲ್ಲ. ಯಾವ ಸೀರಿಯಲ್ಲು ಬ್ರೇಕ್ ಥ್ರೂ ಕೊಟ್ಟಿದ್ದು ಅಂದರೆ ಎಲ್ಲಿ ನೋಡಿದ್ರು ನೀವಾ ಅಂತಂದಿದ್ದು ಯಾವ ಸೀರಿಯಲ್ ನಿಮಗೆ? ಸೀರಿಯಲ್ 2 ಮುಖ್ಯವಾದದ್ದನ್ನು ನಾನು ಹೇಳಲೇಬೇಕು. ಒಂದು ಸಿರಿಗಂಧ, ಅದು ನಮ್ಮ ಮದುವೆಗೆ ಮುಂಚೆ. ಯಾಕೆಂದರೆ ಸಿರಿಗಂಧನೇ ಕನ್ನಡದ ದೂರದರ್ಶನದ ಹಿಸ್ಟ್ರಿಯಲ್ಲಿ ಅಥವಾ ನನ್ನ ಭಾರತದ ದೂರದರ್ಶನ ಹಿಸ್ಟ್ರಿಯಲ್ಲೇನೆ
ಒಂದು ಫೋಕ್ ವಿಷಯವನ್ನು ಇಟ್ಕೊಂಡು ಬಂದಂತಹ ಧಾರಾವಾಹಿ ಅದು. 165 ವಾರ ಬಂತು. ಅದರಲ್ಲಿ ನಾನು ಮೋಹನ್ ಇಬ್ಬರು 62 ವಾರವನ್ನು ನಾವು ಆ್ಯಂಕರಿಂಗ್ ಮಾಡಿದ್ದೀವಿ. ಯಾಕೆಂದರೆ ನಟರಂಗದ ಪಾಠ ಟಿ ಎನ್ ಸೀತಾರಾಮ್ ಅವರು ನಟರಂಗದ ಒಬ್ಬ ಮುಖ್ಯ ಸದಸ್ಯರವರು. ಅವರ ನಮ್ಮೊಳಗೊಬ್ಬ ನಾಜುಕಯ್ಯದಲ್ಲೂ ನಾನು ಪಾತ್ರ ಮಾಡಿದ್ದೀನಿ. ಸೊ ಅವ್ರಿಗೆ ಅಂದರೆ ವತ್ಸಲ ಏನು ಗೊತ್ತಾ, ನಾನು ಒಬ್ಬ ನಿರ್ದೇಶಕರ ನಟಿ. ಒಬ್ಬ ನಿರ್ದೇಶಕರು ಡಿಸೈಡ್ ಮಾಡಿ ವತ್ಸಲ ಈ ಪಾತ್ರ ಮಾಡ್ಬೋದು ಅಂತ ನಿರ್ಧಾರ ಮಾಡಿ ಈ ಪಾತ್ರ ನೀನು ಮಾಡ್ತೀಯ ಅಂತ ಹೇಳಿದಾಗ ನಾನು ಏನಾದರೂ ಸರಿ ಅದಕ್ಕೆ ಹೋಗಿ ಪಾತ್ರ ಮಾಡ್ತೀನಿ. ಇವತ್ತವರೆಗೂ ಮಾಡಿರೋ ಪಿಕ್ಚರ್ಗಳಲ್ಲೆಲ್ಲ ಅದೇ ಥರ. ಏನು ಪಾತ್ರದ ಹೆಸರು ಮುಕ್ತಾದಲ್ಲಿ? ಶರಾವತಿ. ಸೊ ಶರಾವತಿ ಮನೆ ಮಗಳಾಗಿ ಬಿಟ್ಟಳು ಆಗ. ಸೊ ಎಲ್ಲೋದ್ರೂ ನಿಮ್ಮನ್ನು ಕಂಡುಹಿಡಿದಿದ್ರಲ್ಲ. ಈಗಲೂ ಕರ್ನಾಟಕದ ಯಾವುದೋ ಮೂಲೆ ಹಳ್ಳಿಗೆ ಹೋದ್ರೂ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ, ಒಂಚೂರು ಮುಖ ದಪ್ಪ ಆಗಿದೆ, ಆ ಥರದ್ದೇನೋ ಒಂಚೂರು ವ್ಯತ್ಯಾಸ ಆಗಿದೆ ಅಷ್ಟೇ. ಸ್ಪೆಕ್ಸ್ ಬಂದಿದೆ. ಸೊ ಆಮೇಲೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹಿಂಗ್ ನೋಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ನೀವು ಮುಕ್ತದಲ್ಲಿ ಮಾಡಿದ್ರಿ ಅಲ್ವಾ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹರೀಶ. ಆ ಥರ ಕೇಳಿದ್ರೆ ಮಾತ್ರ ನಿಜವಾಗ್ಲೂ ಒಂದು ಪಾತ್ರವನ್ನ ಜನ ಹಂಗೆ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ. ಬಟ್ ಮುಕ್ತದಂಥ ಸೀರಿಯಲ್ ಇದೆಯಲ್ಲ, ಕನ್ನಡದ ಸೀರಿಯಲ್ ಹಿಸ್ಟ್ರಿನಲ್ಲೇನೆ ಇದಕ್ಕೆ ಬಂದಂತಹ ಒಂದು ಪ್ರಸಿದ್ಧಿ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಕನ್ನಡದ ಕಿರುತೆರೆಯಲ್ಲೇ ಒಂದು ಮೈಲುಗಲ್ಲು. ಅದು ವಿಶ್ವ ಕನ್ನಡ ಸಮ್ಮೇಳನ ತನಕ ಚಿಕ್ಕ ಕಾರ್ಯಕ್ರಮದಿಂದ ಹಿಡಿದು ಅಥವಾ ದೊಡ್ಡ ಹಂಪಿ ಉತ್ಸವ ತನಕ, ದಸರಾ ಉತ್ಸವ ತನಕ, ಅಥವಾ ಪಟ್ಟದಕಲ್ಲು ಆನೆಕಲ್ಲು ಆನೆಗುಂದಿ ಉತ್ಸವದ ತನಕ ಎಲ್ಲ ಮೆನಿ ಮೋರ್. ಸೊ ಹಾಗಾಗಿ ಮುಕ್ತ ಆದಮೇಲೆ ಸಾಕಷ್ಟು ಮಾಡಿದೆ ನಾನು. ಸಿಲ್ಲಿಲಲ್ಲಿ, ಪಾಪ ಪಾಂಡು, ಇದರಲ್ಲೆಲ್ಲ ಗೆಸ್ಟ್ ಅಪಿಯರೆನ್ಸ್ಗಳು. ಅಂದರೆ ಈ ಟಿವಿದು ಯಾವ್ಯಾವ್ದು ಬರ್ತಿತ್ತೋ ಅದ್ರದ್ದೆಲ್ಲ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಮೇಯ್ನ್ ಇದು ಹೋಗ್ತಾ ಇತ್ತು, ಯಾವುದು ಮುಕ್ತ ಹೋಗ್ತಿತ್ತು. ಅದೆಲ್ಲ ಆದಮೇಲೆ ಯಾವ್ಯಾವುದು ಹೊಸ ಚಾನೆಲ್ಗಳು ಶುರುವಾಯಿತು. ನಿಮಗೆ ಉದಯ ಟಿವಿನಲ್ಲಿ ನಾನು ಮಾಡಿದ್ದು ಹರಟೆ, ಅದು ಮೊದಲ ಹಾಸ್ಯ ಭರಿತ ಕಾರ್ಯಕ್ರಮ, ಹರಟೆ ಕಾರ್ಯಕ್ರಮ. ಇದು ಯಾವುದು ಕಣ್ಣನ್ ಮಾಮ ಅಂದ್ರೆ ಹಿರೇಮಗಳೂರು. ಅದೊಂದು ಎಕ್ಸಲೆಂಟ್ 10 ಎಪಿಸೋಡ್, ಅನುಮಾನನೇ ಇಲ್ಲ, ದಿ ಬೆಸ್ಟ್ ಅದು. ಅದಾದ್ಮೇಲೆ ಝೀ ಶುರುವಾಯ್ತು. ಹೌದು. ಈ ಟಿವಿನಲ್ಲಿ ಜಯಂತ್ ಕಾಕಿಣಿಯವರು ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ರು. ಅವರಂತೂ ಅದ್ಭುತ ಕಾರ್ಯಕ್ರಮ. ಹೆಂಗೆ ಅಂದರೆ ಈ ಸ್ಟುಡಿಯೋದಲ್ಲಿ ನಾನು ಆ್ಯಂಕರಿಂಗ್ ಇರ್ತಿತ್ತು, ಆ ಕಡೆ ಜಯಂತ್ ಇರ್ತಿತ್ತು. ಜಯಂತ್ ಅವರು ಮೊದಲಿಂದ ಬಹಳ ಆತ್ಮೀಯ ಸ್ನೇಹಿತರು. ನಾನು ಅತ್ಯಂತ ಇಷ್ಟಪಡುವಂತಹ ಆತ್ಮೀಯರಲ್ಲಿ ಒಬ್ಬ ಕವಿಯಲ್ಲಿ ಅವ್ರನ್ನು, ನನಗೆ ಜಯಂತ್ ಕವಿಗಿಂತ ಹೆಚ್ಚಾಗಿ ಒಬ್ಬ ಕತೆಗಾರನಾಗಿ ತುಂಬ ಇಷ್ಟ. ನನಗೆ ಒಳ್ಳೆ ಕತೆಗಾರ ಜಯಂತ್ ಮಾತ್ರ. ಈ ರಂಗಭೂಮಿ ಟೈಮ್ನಲ್ಲಿ ಇವೆಲ್ಲ ಮಾಡಬೇಕಾದ್ರೆ ನೀವು ಅವಾಗ ಚಂದ ಇದ್ರಲ್ಲ, ನಿಮ್ ಹೀರೋಯಿನ್ ಆಗಿ ಬನ್ನಿ ಅಂತ ಯಾರು ಕರೀಲಿಲ್ವಾ? ಈ ಫಿಲಮ್ಮೇ ಅದರದ್ದು ಕ್ಯಾರೆಕ್ಟರ್ ಬೇರೆ. ಫಿಲಮ್ ಫೀಲ್ಡ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಬೇರೆ. ನಾನು ಫಿಲಮ್ ಅಂತ ಬಂದಿದ್ದೇನೆ. ಮುಕ್ತದಲ್ಲಿ ಬರ್ಗು ರಾಮಚಂದ್ರಪ್ಪನವರು ಜಡ್ಜ್ ಆಗಿ ಮಾಡಿದ್ರು. ಆಕ್ಚುಲಿ ಬರ್ಗು ರಾಮಚಂದ್ರಪ್ಪನವ್ರು ನಮಗೆ ಪಾಠ ಮಾಡಿದ ಮೇಷ್ಟ್ರು. MA ಪಾಠ ಮಾಡಿದ್ದಾರೆ, ಡಿಗ್ರಿಗೆ ಬಿಡಿ ಆಗಲ್ಲ, MA ಪಾಠ ಮಾಡಿದ್ದಾರೆ ಅವರು. ಸ್ಪೆಷಲ್ ವಿಶೇಷ ಉಪನ್ಯಾಸಗಳನ್ನೆಲ್ಲ ಮಾಡ್ತಿದ್ರು ಸಿದ್ಲಿಂಗಯ್ಯನವರು ಮತ್ತೆ ಬರ್ಗೂರ್ ಮೇಷ್ಟ್ರು. ವತ್ಸಲ ಅವರೇ, ನಾನೊಂದು ಚಿತ್ರ ಮಾಡ್ತಿದ್ದೀನಿ, ನೀವು ಅದರಲ್ಲಿ ಮುಖ್ಯವಾದಂಥ ಪಾತ್ರ ಮಾಡಬೇಕು ಅಂತಂದರು. ಮೇಷ್ಟ್ರು ಮಾಡೋದೆಲ್ಲ ಇಲ್ಲ, ಅವ್ರ ಕತೆ ಕಾದಂಬರಿ ಅಥವಾ ದೊಡ್ಡ ದೊಡ್ಡ ಒಂದು ಪ್ರಪಂಚದ ಅತ್ಯುತ್ತಮ ಕಾದಂಬರಿಗಳಲ್ಲಿ ಒಂದು ಮ್ಯಾಕ್ಸಿಮ್ ಗಾರ್ಕಿ ನಾವೆಲ್ ಮದರ್ ಕರೇಜ್ ಅಂತಿದೆ, ಅದನ್ನ ಇವರು ತಾಯಿ ಅಂತ ಮೂವಿ ಮಾಡಿದ್ರು. ಅದು ನನ್ನ ಚಲನಚಿತ್ರಕ್ಕೆ ಮೊದಲ ಪಾದಾರ್ಪಣೆ. ಸೊ ಅಲ್ಲಿಂದ ಸಿನಿಮಾ ರಂಗನೇ ಓಪನ್ ಆಯ್ತು. ಹೌದು. ಸೊ ಬೇರೆ ಯಾವುದೂ ಕ್ಲೋಸ್ ಆಗಿಲ್ಲ, ಎಲ್ಲನೂ ಆಕ್ಟಿವ್ ಇಟ್ಕೊಂಡಿದ್ದೀರಾ, ಎಕ್ಸ್ಟ್ರಾ ಜವಾಬ್ದಾರಿನೂ ತಗೋತಾ ಇದ್ದೀರಾ. ಟೈಮ್ ನೋಡಿ ಹೆಂಗಿದೆ ಅಂತ, ನೀವು ಹೆಂಗೆ ಅದನ್ನು ನಿಭಾಯಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಅದು ಅಂದ್ರೆ ಅವಾಗ ಅಗೈನ್ ಆನ್ಯುವಲ್ ಸ್ಕೀಮ್ ಇದ್ದಿದ್ರಿಂದ ರಜಾ ಇರೋದು. ಹೌದು, ಈ ಬೇಸಿಗೆ ರಜಾ, ಆ ಥರದ ಮಿಡ್ ರಜಾಗಳೆಲ್ಲವನ್ನು ಇದಕ್ಕೆ ಉಪಯೋಗಿಸಿದೀರಾ? ಇದಕ್ಕೆ ಕಾಲೇಜಲ್ಲಿ ಇರೋ EL ಎಲ್ಲ, ಆಮೇಲೆ ವೆಕೇಶನ್ ಲೀವ್ ಎಲ್ಲ, ಈ ತರ ಲೀವು, ಸಿಕ್ ಲೀವು, ಕ್ಯಾಶುವಲ್ ಲೀವು ಎಲ್ಲ 25 ವರ್ಷದಿಂದ ಈ ಕೆಲಸ ಮಾಡಿದೀರಾ ನೀವು? ಮಾಡಿದ್ದೇನೆ. ಸೀದಾ ಪ್ಯಾಷನ್ ನೀವು, ನಿಮ್ಮೊಳಗಿರುವಂತ ನಾನು ಕಲಿಕೆಯ ಹಸಿವಿದೆಯಲ್ಲ. ಅದು ಕಮರ್ಷಿಯಲ್ ಮೂವಿ ಅಂತ ಮಾಡಿದ್ದೇನೆ ಫಸ್ಟ್ ಸಿದ್ಲಿಂಗು. ಓಕೆ, ಲೂಸ್ ಮಾದ ಹೋಗಿದ್ದು ಅಗೇನ್ ವಿಜಯ್ ಪ್ರಸಾದ್ ಅವ್ರದ್ದು. ಓಕೆ, ಅದು ಗ್ರೇಟ್ ಹಿಟ್. ಗ್ರೇಟ್ ಹಿಟ್. ನಿಮಗೆ ರೆಕಗ್ನಿಷನ್ ತುಂಬಾ ಚೆನ್ನಾಗಿ ತಂದು ಕೊಡ್ತು.
ಆ್ಯಕ್ಚುಲಿ ಅವರು ಅದಕ್ಕಿಂತ ಮುಂಚೆ ಈ 50-50 ಮಾಡ್ತಿರ್ಬೇಕಾದ್ರೇನೆ ಗುರುಪ್ರಸಾದ್ ಬಂದು ಎದ್ದೇಳು ಮಂಜುನಾಥದಲ್ಲಿ ಕ್ಯಾರೆಕ್ಟರ್ ಮಾಡಕ್ಕೆ ಹೇಳಿದ್ರು. ಆ ಹಾಡಿದೆಲ್ಲ ಪ್ರಪಂಚವೇ ಅಂತ ಅದಕ್ಕೆ ಅಂತ. ಅಂದರೆ ಒಂದು ನನ್ನ ಥೀಸಿಸ್ ಪೀಕಲ್ಲಿದ್ದಂಥ ಟೈಮು, ಇನ್ನೊಂದಂದರೆ ನಾನೇ ಒಬ್ಬ ಟೀಚರು, ಒಬ್ಬ ಈ ಒಂದು ಇಮೇಜ್ ಇಟ್ಕೊಂಡಿರೋಳು, ಯಾಕೋ ಬೇಡ ಅದನ್ನ ಅಂತ ಒಂದು ಆಯಿತು. ಅದನ್ನ ಅಂದರೆ ಆ ಪಾತ್ರ ಮಾಡೋದಕ್ಕೆ ಯಾವುದಾದ್ರೇನು ಆ ಥರದ್ದು ಒಂದಾಯಿತು ಸಿಚುವೇಶನ್ನು. ಅವಾಗಲೇ ಅಂದಿದ್ರು ಗುರು, ನೋಡಿ ನಾನು ನಿಮ್ಮ ಕೈಲಿ ಆ್ಯಕ್ಟ್ ಮಾಡಿಸ್ತೀನಿ ಅಂತಂದಿದ್ರು. ಆಮೇಲೆ ಏನಾಯಿತು ಅಂದರೆ ವಿಜಯ್ ಪ್ರಸಾದ್ಗೆ ಸಿದ್ಲಿಂಗುನಲ್ಲಿ ಆ್ಯಕ್ಚುಲಿ ಲೂಸ್ ಮಾಡ್ದಂಗಿಂತ ಮುಂಚೆ ಬೇರೆ ಬೇರೆ ಗಣೇಶ್ ಮಾಡಬೇಕಾಗಿತ್ತಂತೆ ಆ ಪಾತ್ರ, ಅದು ಬೇರೆ ಬೇರೆ ಎಲ್ಲ ಇದೆ. ಸುಮನ್ ರಂಗನಾಥ್ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇತ್ತು. ಅಂದರೆ ಬೇರೆ ಬೇರೆ ಕಾರಣಗಳಿಂದ ಅದು ಅಲ್ಲಿವರೆಗೂ ಅವ್ರು ನನ್ನನ್ನು ಅದನ್ನು ತಂದ್ಕೊಂಬರಲಿಲ್ಲ. ಬಟ್ ಕೆಲವೊಂದ್ಸಲಿ ವಿಜಯ್ ಪ್ರಸಾದ್, ಯಾಕೆಂದರೆ ವಿಜಯ್ ಪ್ರಸಾದ್ ನಾನು ಭಾಳ ಆತ್ಮೀಯ ಗೆಳೆಯರು. ಅವರ ಪ್ರತಿಯೊಂದು ಪಿಕ್ಚರಲ್ಲಿ, ಪ್ರಾಜೆಕ್ಟಲ್ಲಿ ನಾನು ಅವಾಗಲಿಂದ ಹಿಡಿದು ಏನೋ ಒಂದು ಸಣ್ಣದು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ಗಾರು ನಾನು ವಾಯ್ಸ್ ಕೊಡ್ತೀನಿ ಹೋಗಿ. ಸೊ ಆ ಥರದ್ದು. ಸೊ ಅಲ್ಲಿಂದ ಶುರುವಾಗಿತ್ತು. ಯಾವ್ಯಾವುದು ನೇಮ್ ಫಿಲ್ಮ್? ಸಿದ್ಲಿಂಗು ಆಯಿತು, ಅಂದರ್ ಬಹರು ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಶಿವರಾಜ್ ಕುಮಾರ್ ಜೊತೆ ಅಂತೂ. ಅದು ಒಳ್ಳೆ ಟೀಮ್. ಅದು ನನಗೆ ಅದೇ ಹೇಳಿದ್ನಲ್ಲ, ನಾನು ಡೈರೆಕ್ಟರ್ ಅದಾದ್ಮೇಲೆ ಡೈರೆಕ್ಟರ್ ಕಲಾವಿದೆ. ಇದೆಲ್ಲ ಈ ಅಂದರ್ ಬಹರು, ಸಿದ್ಲಿಂಗು ಟೈಮಲ್ಲೇನೆ, ಅಯ್ಯೋ ಡೈರೆಕ್ಟರ್ ಸ್ಪೆಷಲ್ ಟೈಮಲ್ಲೇನೆ ಸಿದ್ಲಿಂಗು ಇದೆಲ್ಲ ಆಗ್ತಿರೋ ಜೊತೆನಲ್ಲಿ ಬರ್ಗೂರ್ ಮೇಶ್ರದ ಪಿಕ್ಚರ್ಗಳು ಆಗ್ತಾನೆ ಇತ್ತು. ನಾನು ಕಿಶೋರ್ ಅಂತೂ ಒಂದು 6 ಪಿಕ್ಚರಲ್ಲಿ ಒಟ್ಟಿಗೆ. ಬಟ್ ಜನಕ್ಕೆ ತುಂಬಾ ರಿಜಿಸ್ಟರ್ ಆಗಿದ್ದು ಒಂದು ಸಿದ್ಲಿಂಗು ಪಾತ್ರ, ಇನ್ನೊಂದು ಡೈರೆಕ್ಟರ್ ಸ್ಪೆಷಲ್ ನಿಮ್ಮ ಮತ್ತು ರಂಗಾಯಣ ರಘು ಅವರ ಕಾಂಬಿನೇಷನ್ ಪಾತ್ರ, ಅಂದ್ರೆ ಡಾಲಿ ಧನಂಜಯ್ ಅವರ ತಾಯಿ ಪಾತ್ರ. ತಾಯಿ ಅನ್ನೋದಕ್ಕಿಂತ ಅದು ಕಾನ್ಸೆಪ್ಟ್ ಬೇರೆ, ಕ್ಯಾರೆಕ್ಟರ್ ಅದು. ಇವರೆಲ್ಲ ಕ್ಯಾರೆಕ್ಟರ್ಗಳನ್ನ ತಂದು ಕೂಡಿಸ್ತಾರೆ. ಟ್ರೆಮೆಂಡಸ್ ತಲೆ ಅಪ್ಪ. ನಿಮ್ ಕಣ್ಮುಂದೆ ಇದ್ದಂತ ಒಬ್ಬ ಹೊಸ ಹುಡುಗ ಇವತ್ತು ನಾಡಿನ ಒಬ್ಬ ದೊಡ್ಡ ಕಲಾವಿದ, ಡಾಲಿ ಧನಂಜಯ್. ಅವಾಗ ಬರೀ ಧನಂಜಯ್, ಏನಂತ ಕರಿತೀರಿ? ಒಂದೊಂದ್ಸರಿ ಅವನ್ನ ಧನ ಅಂತೀನಿ. ಇನ್ಫ್ಯಾಕ್ಟ್ ಅನನ್ಯ ಧನಂಜಯ ತುಂಬಾ ಒಳ್ಳೆ ಫ್ರೆಂಡ್ಸ್. ವಾಸುಕಿ ವೈಭವ್ ನನ್ನ ಸ್ಟೂಡೆಂಟು. ವಾಸುಕಿ ವೈಭವ್, ಧನಂಜಯ, ಅನನ್ಯ, ಸಪ್ತಮಿ, ಇವರೆಲ್ಲ ಸಪ್ತಮಿ ಗೌಡ, ಇವರೆಲ್ಲ. ಯಾಕೆಂದ್ರೆ ಸಪ್ತಮಿಗಿಂತ ಹೆಚ್ಚಾಗಿ ಅವ್ರ ತಂದೆ ನಂಗೆ ತುಂಬಾ ಕ್ಲೋಸ್, ಒಳ್ಳೆ ರೈಟರ್, ಪೊಲೀಸ್ ಆಫೀಸರ್ ಅಂಡ್ ರೈಟರ್, ಈ ಸಪ್ನಾ ಇಂದ ಹೆಚ್ಚಿದು. ಸೊ ಹಾಗಾಗಿ ಅವ್ರದ್ದೊಂಥರ ಗ್ರೂಪ್ ಇದೆ, ಅವರೆಲ್ಲ ಇದಿರ್ತಾರೆ. ಹೆಚ್ಚಿಗೆ ನಾನು ಅವನು ಇವತ್ತಿನ ಪರಿಸ್ಥಿತಿನಲ್ಲೇ ಅವನನ್ನು ಅಷ್ಟು ಇದು ಮಾಡಕ್ಕೂ. ನಿಮ್ಮ ಶಿಷ್ಯಂದ್ರೆಲ್ಲ ಇವಾಗ ಸ್ಟಾರ್ಗಳಾಗ್ತಾ ಇದ್ದಾರೆ, ಆಗೋಗಿದ್ದಾರೆ. ಪ್ಲೀಸ್ ಹೆಸರು ಹೇಳಿ ಒಂದಷ್ಟು ಜನ. ಸುರಾನಾ ಕಾಲೇಜಿನ ಪ್ರತಿಭೆಗಳ ಹೆಸರು ಹೇಳಿ. ರಾಜ್ಗುರು ಹೊಸಕೋಟೆ, ಅವನು ಗುರುರಾಜ್ ಹೊಸಕೋಟೆ ಅವರ ಮಗ, ಅದ್ಭುತ ಪ್ರತಿಭೆ ಅದು. ಮಂಜುನಾಥ್ ಎನ್ಎಸ್, ಡ್ರಮ್ಮರ್ ಮಂಜು, ಅವನು ರೆಹಮಾನ್ ಜೊತೆ ಎಲ್ಲ, ಶಿವಮಣಿ ಜೊತೆ ಎಲ್ಲ ಇದು ಮಾಡಿದ್ದಾನೆ. ವರುಣ್ ಅಂತ ಇದ್ದಾನೆ, ಎಕ್ಸಲೆಂಟ್ ಅವ್ರದ್ದು ಟೀಮ್ ಇದೆ. ಅವನು ವರುಣ್ ಇದ್ದಾನೆ. ಪನ್ನಗಾಭರಣ, ನಾಗಾಭರಣ ಅವರ ಮಗ ವೈಭವ್, ವಾಸುಕಿ ವೈಭವ್. ಆಮೇಲೆ ಕಿರುತೆರೆನಲ್ಲಿ ತುಂಬಾ ಜನ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ, ಕಿರುತೆರೆನಲ್ಲಿದ್ದಾರೆ. ಈಗ ನಿಮ್ಮ ಮುಖದಲ್ಲಿರೋ ಸ್ಮೈಲು, ನೀವು ನಿರೂಪಕಿಯೂ ಆಗಿರೋದ್ರಿಂದ ಒಂದು ವ್ಯಕ್ತಿತ್ವ, ಸೊ ಎಲ್ಲೋ ಒಂದ್ ಕಡೆ ಅದನ್ನ ಸೆಳಿತೀರಾ, ಆಟೋಮೆಟಿಕ್ ಆಗಿ ನಿಮ್ಮನ್ನ ಮಾತಾಡಿಸ್ತಾರೆ. ನೀವು ಅಷ್ಟೇ ಮುದ್ದ ಆ ಕಡೆ ಮಾತಾಡ್ಬಿಟ್ರೆ ಅದಿನ್ನೂ ಅಲ್ಲ. ತುಂಬಾ ಜನ ಇದ್ದಾರೆ. ಇದು ಇವಾಗ ಹೇಳಿದ್ರಲ್ಲ ಸೆಳಿತೀರಾ ಅಂತ ಹೇಳಿದ್ರಲ್ಲ, ಯಾಕಂದ್ರೆ ಟೀಚರ್ಸ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ ಹರೀಶ್. ಬಿಕಾಸ್ ಆ ಏಜ್ ಇದೆಯಲ್ಲ, 19-20 ವರ್ಷದ ಮಕ್ಕಳುಗಳು ನಮ್ಮ ಮುಂದೆ ಕೂತಿರ್ತಾರೆ. ನಾನ್ ಪಾಠ ಮಾಡಕ್ ಶುರು ಮಾಡಿದಾಗ ನಂಗೆ 26 ವರ್ಷ. ಅಂದ್ರೆ ಅವೆಲ್ಲ ಅರ್ಥ ಆಗ್ತಿರುತ್ತೆ ಆ ಮಕ್ಕಳಲ್ಲಿ, ಅಂದ್ರೆ ಎದುರಿಗಿರೋ ಅಂಥವ್ರು. ಸೊ ಎಷ್ಟೋ ಪ್ರಸಂಗಗಳು ನೀವು ಕೇಳಿದ್ದೀರಾ, ಟೀಚರ್ಸ್ ಸ್ಟೂಡೆಂಟ್ಸ್ಗಳ ಸಂಬಂಧಗಳು ಎಷ್ಟೋ ಇದೆ ಅಂತಾರೆ. ಅದನ್ನೂ ಫೇಸ್ ಮಾಡ್ಕೊಂಡಿದೆಯಲ್ಲ, ಕೆಲವ್ರುಗಳೆಲ್ಲ ನಮ್ಗೆ ಅರ್ಥ ಆಗ್ತಿರುತ್ತೆ, ಅವ್ರು ನೋಡೋ ದೃಷ್ಟಿ ಏನು, ಯಾವ ರೀತಿ ಅಂತ. ಅದನ್ನೂ ಕರೆದು ನಾವು ಅವ್ರಿಗೆ ಮಾಡಿದಿರಿ. ಖಂಡಿತ ಕೌನ್ಸಿಲಿಂಗ್ ಮಾಡ್ತೀರಿ. ಯಾಕೆ ಮಕ್ಕಳುಗಳು ತುಂಬಾ, ಅಂದ್ರೆ ವಿದ್ಯಾರ್ಥಿಗಳು ಅಥವಾ ಇವಾಗ ಅವರೆಲ್ಲ ನನ್ನ ಸ್ನೇಹಿತರು. ಅವ್ರನ್ನ ವಿದ್ಯಾರ್ಥಿಗಳು ಮಕ್ಕಳುಗಳು ಅನ್ನೋದಕ್ಕಿಂತ ಅವರೆಲ್ಲ ನನ್ನ ಸ್ನೇಹಿತರು. ತುಂಬ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಆ ಕಾರಣದಿಂದ ಅವ್ರುಗಳು ನನಗೆ ಹೆಚ್ಚು
ಹತ್ರ ಆಗಿರೋ ಇದು ಒಂಥರ ಡಿಬೇಟಬಲ್ ಧೈರ್ಯ ಇಲ್ವಾ? ಡಿಬೇಟಬಲ್ ಸಬ್ಜೆಕ್ಟ್ ಕನ್ನಡದಲ್ಲಿ, ಬಿಕಾಸ್ ಅದು ನೋಡುಗರ ಮತ್ತು ಹೇಳುವವರ. ಈಗ ಪುಟ್ಟಣ್ಣ ತೆಗೆದ್ರಲ್ಲ ಮೂವಿ, ಇವರು ರಜನಿಕಾಂತ್ ಆಕ್ಟ್ ಮಾಡಿದ್ರಲ್ಲ, ಎಂತ ಆವತ್ತಿನ ಸಂದರ್ಭದಲ್ಲೇ ಪುಟ್ಟಣ್ಣ ಅವ್ರಿಗೆ ಅದನ್ನ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ತೋರ್ಸಕ್ಕಾಯ್ತು. ಆದ್ರೆ ಇವತ್ತು ಅಂತ ಪಾತ್ರಗಳನ್ನು ಯಾಕೆ ಆಯ್ಕೆ ಮಾಡ್ಕೋತಾ ಇಲ್ಲ? ಡೆಫಿನೆಟ್ ಆಗಿ ಮಾಡ್ಬೋದು, ಖಂಡಿತ ಮಾಡ್ಬೋದು. ಜೀವನದಲ್ಲಿ ಯಾವಾಗ್ಲೂ ಒಂದೇ ತರ ಇರಲ್ವಲ್ಲ. ಅಂದ್ರೆ ಪ್ರೇಮದ ಕಾಣಿಕೆ ಸಿನಿಮಾದ ಒಂದು ಹಾಡು, ನಾವು ನೆನೆಸಿದಂತೆ ಬಾಳಲೇನು ನಡೆಯುದು, ಆ ಥರದ್ದನ್ನ ಫೇಸ್ ಮಾಡಿ ಆಚೆ ಬಂದಿದ್ದೀರಾ. ಏನೋ ನಾವು ಹೀಗೆ ಅನ್ಕೋತಿರ್ತೀವಿ, ಹಾಗೆಲ್ಲ ಜರ್ ಕೊಡ್ದಾಗ ಬದುಕನ್ನ. ವಾಟ್ಸ್ ಯು ಟೇಕ್ ಆನ್ ದಿಸ್? ಅಂದ್ರೆ ಬದುಕನ್ನ ಅವಾಗ ಹೆಂಗೆ ನೋಡ್ತೀರಾ? ಅಂದರೆ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಹರೀಶ್. ನಾನು ಹೇಳೋದಿಷ್ಟೇ, DR ನಾಗರಾಜ್ ಒಂದು ಮಾತು ಹೇಳ್ತಾರೆ, ಯಾವತ್ತೂ ಅಷ್ಟೇನೆ ನೀವು ಸಂಧಾನ ಮಾಡಿಕೊಂಡು ಬದುಕೋಕ್ಕಾಗಲ್ಲ, ಅನುಸಂಧಾನ ಮಾಡ್ಕೋಬೋದು. ಅನುಸಂಧಾನ ಅಂದರೆ ನೆಗೋಸಿಯೇಷನ್. ಎಲ್ಲೋ ಒಂದು ಕಡೆ ಹೌದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ, ಅದು ಕನ್ನಡದ ಕ್ಲೀಶೆ ಆಗುತ್ತೆ. ನಿನ್ಗೊಂದು ಬೇಕು ಅಂದರೆ ಇನ್ನೊಂದನ್ನು ತ್ಯಾಗ ಮಾಡಬೇಕು ಅಂತ. ಅದನ್ನು ನಾನು ತ್ಯಾಗ ಅಂತ ಹೇಳಲ್ಲ, ಇಟ್ಸ್ ಎ ನೆಗೋಸಿಯೇಷನ್. ನಂಗೆ ಇದು ಬೇಕು, ನೀ ಕೊಡು, ನಿಂಗೆ ಇದು ಬೇಕಾ, ನಾನು ಕೊಡ್ತೀನಿ. ಅದು ಎಲ್ಲಾಗುತ್ತೆ ಗೊತ್ತಾ? ಎರಡು ಜೋಡಿಗಳ ಮಧ್ಯೆ ಆಗುತ್ತೆ. ಅಂದರೆ ಗಂಡ ಹೆಂಡ್ತಿನಲ್ಲಿ ಇವತ್ತು ಆ ಗಂಡ ಹೆಂಡ್ತಿ ಅನ್ನೋದಕ್ಕಿಂತ ಮೀರಿ ಸ್ನೇಹಿತರಿದ್ದಾರೆ, ಎಲ್ಲ ರೀತಿಯಲ್ಲೂ ಜೊತೆಯಲ್ಲಿರ್ತಾರೆ. ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಹೇಗಿರ್ತಾರೋ, ಒಂದು ಮಹಿಳೆಯ ಹಿಂದೆ ಮತ್ತು ಜೊತೆ ಪುರುಷನೂ ಇರ್ತಾನೆ. ಸೊ ನಿಮ್ಮ ಯಾಕಂದ್ರೆ ಮೌನ ಇದ್ದು ಅಷ್ಟು ಮಾಡಲಿಲ್ಲ ಅಂದ್ರೆ ನಾನು ಇಷ್ಟೊಂದು ಕೆಲಸ ಹಿಂಗೆಲ್ಲ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಷ್ಟು ಪರ್ಸೆಂಟೇಜ್ ಕ್ರೆಡಿಟ್ ಮೋಹನ್ ಅವ್ರಿಗೆ ಹೋಗುತ್ತೆ? ಮದುವೆ ಆದಮೇಲೆ, ಮಗು ಆದಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮದುವೆ ಆದಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರೋದು, ಅನನ್ಯ ಹುಟ್ಟಿದ 6 ತಿಂಗಳು ಮಗು ನಾನು MA ಜಾಯಿನ್ ಆಗಿರೋದು, ಅನನ್ಯ 9ನೇ ಕ್ಲಾಸ್ ಮುಗಿಸಿ 10ನೇ ಕ್ಲಾಸಿಗೆ ಬಂದಾಗ ನನ್ನ ಥೀಸಿಸ್ ಸಬ್ಮಿಷನ್ ಮಾಡಿ ಅನನ್ಯಂಗೆ 10ನೇ ಕ್ಲಾಸಿಗೆ ನಾನು ಕೂತ್ಕೊಂಡಿದ್ದು. ಈ ಟೈಮಲ್ಲಿ ನಾನು ಧನಂಜಯನ್ ನೆನಪಿಸ್ಕೊಳ್ತೀನಿ. ಅದೊಂದು ಟೀಮ್, ಅದು ಯಾವುದು ನಾವು ಡೈರೆಕ್ಟರ್ ಸ್ಪೆಷಲ್ ಮಾಡಿದ್ವಲ್ಲ, ನಾನು ಅದು ಹೆಂಗೆ ಅಂದರೆ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಸುರಾನ ಕಾಲೇಜ್ ಹತ್ರನೇ ಇತ್ತದು ಕೆಫೆಶ್ರೀ ಹೌಸು. ಕಾಲೇಜಿಗೆ ರೈಟ್ ಸೈಡಲ್ಲಿ ಹೋಗ್ತಿದ್ದೆ, ಈ ಮನೆಗೆ ಸ್ಕೂಟರ್ ತೊಗೊಂಡು ಲೆಫ್ಟಲ್ಲಿ ಬರ್ತಾಯಿದ್ದೆ. ಅಲ್ಲೊಂದು ತುಂಬ ಪ್ರಯೋಗಾತ್ಮಕವಾದಂತಹ ಚಿತ್ರ ಅದು. ಅದರಲ್ಲಿ ಸೀನಿಯರ್ ಮೋಸ್ಟ್ ಅಂತ ಇದ್ದಿದ್ದು, ಎಕ್ಸ್ಪೀರಿಯನ್ಸ್ಡ್ ಅಂತ ಇದ್ದಿದ್ದು ಅಂತಂದರೆ ರಘು ಒಬ್ಬರೇ. ಮಿಕ್ಕಿದವರೆಲ್ಲರೂ ಕ್ಯಾಮ್ರಾಮನ್ ಮಹೇಂದ್ರ ಸಿಂಹ, ನಾನು ಹೆಚ್ಚು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ. ಆದರೆ ಫಿಲ್ಮಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು, ಲೀಡ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಇಲ್ಲೇನೇನೆ. ಧನಂಜಯ ಮೊದಲ ಚಿತ್ರ ಒಂದು, ಅದೊಂದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸು. ಸ್ಕೂಲ್ ಮುಗಿಸ್ಕೊಂಡು ಅನನ್ಯ ಸೆಟ್ಟಿಗೆ ಬರೋಳು, ಅಲ್ಲಿ ಇವರಿಬ್ಬರು ಪರಿಚಯ ಆಗಿದ್ದು, ಗೆಳೆತನ. ಎಷ್ಟೋ ಸಲ ಕೂತ್ಕೊಂಡು ಅಲ್ಲಿ ಶಾರ್ಟ್ ಆಗ್ತಿದ್ರೆ ಧನಂಜಯ ಇವಳು ಕೂತ್ಕೊಂಡು ಮಾತಾಡ್ತಿರೋರು, ಸ್ಕೂಟ್ರಲ್ಲಿ ಕರ್ಕೊಂಡೋಗವೆ ನಾನು ಮನೆಗೆ. ಅಂದರೆ ಇವೆಲ್ಲ ಒಂದು ಜೀವನದ ಅನುಭವಗಳಿದೆಯಲ್ಲ, ಇದೆಲ್ಲ ಕಲಿಕೆನೆ. ಅದನ್ನೇ ನಾನು ಹೇಳೋದು, ಇವತ್ತಿಗೂ ನಾನು ಕಲಿತಾನೆ ಇರ್ತೀನಿ. ಮೋಹನ್ ಅವ್ರಿಗೆ ಏನು ಆಸೆ ಇತ್ತು, ನನ್ನ ಹೆಂಡತಿ ಏನಾಗಬೇಕು ಅಂತ? ಅವನಿಗೊಂದು ಬೇಜಾರಿದ್ದಿದ್ದು ಏನಂತಂದರೆ, ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ, ನಿನ್ನ ಕೆಪಾಸಿಟಿಗೆ ತಕ್ಕ ಹಾಗೆ ನಿನಗೆ ಇಲ್ಲಿ ಅವಕಾಶಗಳು ಸಿಗ್ತಿಲ್ಲ ಅನ್ನೋದಿತ್ತು ಅವನಿಗೆ. ಒಳ್ಳೆ ಮಗಳು ಮಿಂಚೋದನ್ನ ಅಪ್ಪ ಇರಬೇಕಾಗಿತ್ತು. ಅವನು ತೀರ್ಕೊಳ್ಳೋ ದಿವಸ ಹಿಂದಿನ ದಿವಸ ರಾತ್ರಿನೂ ಒಂದು ಇಡೀ ಒಂದು ಫಿಲಮ್ ಕತೆ ಹೇಳಿದ್ದ. ಅವಳೇ ಹೀರೋಯಿನ್ ಆಗಬೇಕು, ಒಂದು ಅದರಲ್ಲೊಂದು ಪಾತ್ರ ಬರ್ತಿತ್ತು, ನಾನು ಕಮಲಾ ಹಾಸನ್ ಕರ್ಕೊಂಬರ್ತೀನಿ ಅಂತ ಕೂತಿದ್ದ. ಕಮಲಾ ಹಾಸನ್ ಅವನ ರೋಲ್ ಮಾಡಲ್, ಅಷ್ಟು ಆಸೆ. ಈಗಲೂ ಇಟ್ಟಿದ್ದೀನಿ ಕಮಲಾ ಹಾಸನ್ ಫಿಲಮ್ದೆಲ್ಲ CD-ಗಳಿದೆ, ಯಾವ್ಯಾವುದೋ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇದೆ. ಕಮಲಾ ಹಾಸನ್ ಅಂದರೆ ಪ್ರಾಣ. ಆವಾಗ ನನಗೆ ಮೋಹನ್ ಪರಿಚಯ ಆದಾಗ, ಸಿಕ್ಕಿದಾಗ, ಒಂದು 2ನೇ ಸಲ 3ನೇ ಸಲ ಏನೋ ಇದು ಮಾಡಿದಾಗ, ಸಾಗರ ಸಂಗಮ್ ಪಿಕ್ಚರ್ ಬಂದಿದ್ದ ಟೈಮು, ಫುಲ್ ಒಂದು ಯಾವುದೋ ಒಂದು ಮೂವಿನಲ್ಲಿ ಮೀಸೆ ಎಲ್ಲ ತೆಗೆದು ಕಮಲಾ ಹಾಸನ್ನು, ಇವನು ಹಾಗೆ ಅಷ್ಟು ಕಮಲಾ ಹಾಸನ್ ಅಂದರೆ ಪ್ರಾಣ ಅವನಿಗೆ. ಇವಾಗ ಕರ್ಕೊಂಬಂದು ನಾನು ಡೈರೆಕ್ಟ್ ಮಾಡ್ತೀನಿ ಕಮಲಾ ಹಾಸನ್ಗೆ ಅನ್ನೋದು ಆಸೆ ಇತ್ತು ಮೋಹನ್ಗೆ. ಮಾಡಿರೋನು ಅವನು. ಅಂದರೆ ಕೆಲವೊಂದೆಲ್ಲ ನಾನಾ ಜೀವನದಲ್ಲಿ ಹೆಂಗೆ ಏನೇನು ಬರುತ್ತೋ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಹೋಗಬೇಕು. ಸಹಿಷ್ಣುತೆ ಅಂತ ಹೇಳಿದ್ದದೇನೇನೆ. ನಮ್ಮ ಅತ್ತೆಗೆ ಅಷ್ಟು ಕಾಯಿಲೆ ಇತ್ತು, ಅಷ್ಟು ನೋಡ್ಕೊಂಡ ಅವನು,
ತಾಯಿ ಸೇವೆ ಹೇಗೆ ಮಾಡ್ದೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಹೇಳೋಣ ನನ್ನ ಹತ್ರ ಬಂದು ಅವರು ನಮ್ಮ ಅತ್ತೆ ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ ಅವನಿಗೆ, ಅವನು ಪಟಕ್ಕಂತ ಪ್ರಾಣ ಹೋಗ್ಬಿಡ್ಬೇಕು ಕಣೆ ಅನ್ನೋನು ಹೇಳೋನು ಬಂದು. ಅವನಿಗೆ ಹಂಗಾಗೋಯ್ತು, ಅವನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಾವು ಯಾರೂ ಏನು ಅಂದ್ಕೊಳ್ದೇ ಇರೋ ಅಂಥ ಒಂದು ಸಿಚುವೇಶನು. ಮನೇಲಿ ಯಾರೂ ಇಲ್ದಿದ್ದಾಗ 1.5 ಗಂಟೆ ಟೈಮ್ ಆಗೋಗಿದೆ. ಪಾಪ ಅಮ್ಮಂಗೂ ನೋಡಿಲ್ಲ, ಅಮ್ಮ ಎಲ್ಲೋ ಮಲ್ಕೊಂಡಿದ್ದಾರೆ. ಬಹುಶಃ ನಾವು ಯಾರು ಅನನ್ಯಂಗೆ ಇವಾಗಲೂ ಅದೇ ಮನ್ಸಿಗೆ ನೋವಾಗೋದೊಳಗೆ. ಅವಳು 12:30 ತನಕ ಮನ್ಲಿದ್ದಾಳೆ. ಏನಾಯ್ತು ಅವತ್ತು ಆ್ಯಕ್ಚುಲಿ? ಏನೂ ಇಲ್ಲ, ಅವನು ತೋಟದ ಮನೆ ಕಟ್ತಾಯಿತ್ತು, ಮನೆ ಮುಂದುವರಿಬೇಕು. ಮಳೆ ತುಂಬ ಬಂದಿತ್ತು ಆ 2022ನಲ್ಲಿ. ಒಂದು ನಿರಂತರವಾಗಿ 12 ದಿವಸ ಮಳೆ ಹೋಯ್ತು. ಅದೇನು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಇನ್ನೊಂದು 6 ತಿಂಗಳು ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅನಿಸುತ್ತೆ ಅಂದ್ಬಿಟ್ಟು ಒಂದು ಇದರದ್ದು ಬುಲೆಟಲ್ಲಿ ಸೋಲೋ ಟ್ರಿಪ್ ಹೋದ. ಆ್ಯಕ್ಚುಲಿ ಅಪ್ಪ ಮಗಳು ಹೋಗೋರು, ಪ್ರತಿ ವರ್ಷ ಇಬ್ಬರು ಟ್ರಿಪ್ ಹೋಗೋರು ಬುಲೆಟಲ್ಲಿ. ಸೊ ನನಗೂ ಹೋಗೋಕ್ಕಾಗಲಿಲ್ಲ, ಕರ್ದ ಹೋಗೋಣ ಬಾರೆ ಅಂತ. ಅವಳಿಗೂ ಇದ್ರದ್ದು ಯಾವುದೋ ಆಡಿಷನ್ ಎಲ್ಲ ಮಾಡ್ತಾಯಿದ್ಲು. ಸೊ ಅವನೇ ಹೋಗ್ದ. 1 ವಾರ ಹೋಗಿ ಸುಬ್ರಹ್ಮಣ್ಯ, ಬಿಸ್ಲೇಘಾಟು, ಬಾಳೆಹೊನ್ನೂರು, ಸ್ನೇಹಿತರು ಎಲ್ಲರನ್ನೂ ನೋಡಿಕೊಂಡು ವಾಪಸ್ ಮನೆಗೆ ಬಂದಿದ್ದ. ಇವಾಗ ಶ್ರೀರಸ್ತು ಶುಭಮಸ್ತು ಮಾಡ್ತಿದ್ದಾಳಲ್ಲ ಅನನ್ಯ, ಆ್ಯಕ್ಚುಲಿ ಅದಕ್ಕೆ ನನಗೆ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಹೇಳಿದ್ರು. ನಾನು ಅಂದೆ ಇದ್ರ ಕ್ಯಾರೆಕ್ಟ್ರ್ ಒಪ್ಕೊಳ್ಳೋಕ್ಕಾಗಲ್ಲ ನನಗೆ, ಹಾಗಾದರೆ ಪ್ರೋಮೋನಲ್ಲಿ ಆ್ಯಕ್ಟ್ ಮಾಡಿ ಅಂತ ಕೇಳಿದರು. ಅವತ್ತಿನ ಸಹ ನಾನು ಪ್ರೋಮೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ. ಶ್ರೀರಸ್ತು ಶುಭಮಸ್ತು. ಹೌದು. ಓಕೆ, ಸರಿ. ಬಂದಿದ್ದ ಅವನು, ಶನಿವಾರ ಬಂದವನು ಭಾನುವಾರ ದಿವಸ ಒಂದು ಸ್ವಲ್ಪ ಟಯರ್ಡ್ ಇತ್ತಲ್ಲ, 1 ವಾರ ಬುಲೆಟಲ್ಲಿ ಸುತ್ತಿದ್ದಾನೆ ಅಂತಂದರೆ ಟಯರ್ಡ್ ಇತ್ತು. ಆದ್ರೂ ಅವತ್ತಿನ ಸಹ ಬೆಳಗ್ಗೆ ಕೂತ್ಕೊಂಡು ಮಗಳನ್ನು ಒಂದಿಷ್ಟು ಕೌನ್ಸಿಲಿಂಗ್ ಮಾಡ್ತಿದ್ದ. ಅಂದರೆ ಅವನ ಉದ್ದೇಶ ಏನಂದರೆ ಮನೆ ಗೃಹ ಪ್ರವೇಶ ದಿವಸನೇ ಇವಳದ್ದು ಎಂಗೇಜ್ಮೆಂಟ್ ಮಾಡಿಬಿಡೋದು ಅನ್ನೋದು. ಅದಕ್ಕೆ ಅವಳನ್ನ ರೆಡಿ ಮಾಡ್ತಿದ್ದ, ಮಾತಾಡ್ತಿದ್ದ. ಜೊತೆಗೆ ಸಾಯಂಕಾಲ ಫಿಲ್ಮ್ ಸ್ಟೋರಿ ಕತೆ ಹೇಳ್ದ ನಮಗೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಊರಿಗೆ ಹೊರಟ್ಬಿಡ್ತೀನಿ ನನಗೆ ತೋಟಕ್ಕೆ ಅಂದರೆ ನಾನಂದೆ, ನೋಡು ಸ್ವಲ್ಪ ನಿಂಗೆ ಸುಸ್ತಿದೆ, ರೆಸ್ಟ್ ತಗೋ. ಜೊತೆಗೆ ಅಮ್ಮನಿಗೆ ತುಂಬ ವಯಸ್ಸಾಗಿರೋದ್ರಿಂದ ಇಲ್ಲ ನಾನು ಮನೇಲಿರಬೇಕು, ಇಲ್ಲ ಅವನು ಇರಬೇಕಾಗಿತ್ತು. ಸೊ ನಾನು ಇವತ್ತು ಶೂಟ್ ಇದೆ, ನಾನು ಹೋಗಿ ಬಂದ್ಬಿಡ್ತೀನಿ, ನೀನು ಇದ್ಬಿಡು, ನಾಳೆ ಹೋಗು ನೀನು ಅಂತ ಹೇಳಿ. ಸೋಮವಾರ ನೀವು ಶೂಟ್ಗೆ ಹೋದ್ರಿ? ಹಾಂ. ಅನನ್ಯ ಮನೇಲೇ ಇದ್ಲು. ಒಂದು 12:30 ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳೆ. ಅವನ ಹತ್ರನೇ ದುಡ್ಡಿಸ್ಕೊಂಡು ಹೋಗಿದ್ದಾಳವಳು. 12:30 ಹೋಗಿದ್ದಾಳವಳು. 4:15 ನಂದಲ್ಲಿ ಮುಗೀತು. ಇನ್ನೇನು ಹೊರಡಕ್ಕೆ ತಯಾರಿರಬೇಕು. ಅಮ್ಮನ ಫೋನ್ ಬಂತು, ಮೋನ ಏನೋ ಬಚ್ಚಲ ಮೇಲೆ ಬಿದ್ದುಬಿಟ್ಟಿದ್ದಾನೆ ಕಣೆ ಅಂತ. ಸೊ ಐ ಸೆಡ್, ಅಮ್ಮ ಪಕ್ಕದಲ್ಲಿ ಯಾರನ್ನಾರು ಕರಿ, ಏನೋ ಆಗಿರಬೇಕು ಅಂತ. ಫೋನಲ್ಲಿ ಕೇಳ್ತಾನೆ ಇದೆ ನನಗೆ, ಅಮ್ಮ ಪಕ್ಕದ ಮನೆಯವ್ರು ಬಂದು ಎಬ್ಬಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಅಮ್ಮಂಗೆ ಅವರಿಬ್ಬರಿಗೆ ಗೊತ್ತಾಗೋಗಿದೆ ಅದು ಇಲ್ಲ, ಅವನು ಅಂದರೆ ಬಚ್ಚ ಮನೇಲಿ ಬಿದ್ದು ತುಂಬ ಹೊತ್ತು ಆಗೋಗಿದೆ. ಅವ್ನು ಶೂಸ್ ತೊಳೆಯೋಕೆ ಹೋಗಿದ್ದಾನೆ. ನನ್ನ ಪ್ರಕಾರ ಅವನು 1:30 ಊಟ ಮಾಡಿದ್ದಾನೆ, ಅಮ್ಮ ಊಟ ಹಾಕಿದ್ದಾರೆ. ಆಮೇಲೆ ಅವನು ಊಟ ಮಾಡಿ ಅವನು ಮಲಗಿದ್ದಾನೆ. ಬಟ್ ಮಲಗಿಲ್ಲ ಅನಿಸುತ್ತೆ, ಯಾಕೆಂದರೆ ಫೋನಲ್ಲೇ ಅವನ್ನೆಲ್ಲ ಕೆಲಸಗಳು ಮಾಡ್ತಿದ್ದಿದ್ದು, ಕೋಆರ್ಡಿನೇಟ್ ಮಾಡ್ತಿದ್ದಿದ್ದು. ಒಬ್ಬರು ಸ್ನೇಹಿತರಿಗೆ 2:20 ಕಾಲ್ ಹೋಗಿದೆ, ಒಂದು ಮಾತಾಡಿದಾನೆ ಅವ್ರ ಹತ್ರ. ಅದು ಬಿಟ್ಟರೆ ಆಮೇಲಿಂದ ಕಾಲ್ ಏನೂ ಇಲ್ಲ. ಬಹುಶಃ ಅವ್ನು 3:15 ಶೂಸ್ ತೊಳೆಯೋಕ್ಕೆ ಅಂತ ಹೋಗಿರಬೇಕು. ಅಲ್ಲೇ ಕೂತ ಜಾಗದಲ್ಲೇ ಒಂದು ಸಣ್ಣ ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡು ನಲ್ಲಿ ಕೆಳಗೆ ಎಷ್ಟು ಸಣ್ಣದೊಂದು ಬಚ್ಚಲ ಮನೆ ಅದು, ಕೂತಲ್ಲೇ ಹಿಂದೆ ಬಿದ್ದೋಗಿದ್ದಾನೆ ಅಷ್ಟೆ. ಸಡನ್ ಕಾರ್ಡಿಯಾಕ್ ಅರೆಸ್ಟ್. 1:45 ಗಂಟೆ ಆಗೋಗಿದೆ. ಅಮ್ಮ ಅವ್ನು 4:15 4:45 ಕಾಫಿಗೆ ಅಂತ ಎದ್ದೇಳ್ತಾರೆ. ಅವನು ಕಾಫಿ, ಮನೆ ಕಾಫಿ, ಡಿಕಾಕ್ಷನ್ ಕಾಫಿ, ಅದು ಅಮ್ಮನೇ ಕೊಡಬೇಕು. ಸೊ ಅಮ್ಮ ಕಾಫಿ ಮಾಡಿ, ಡಿಕಾಕ್ಷನ್ ಹಾಕಿ ಕಾಫಿ ಮಾಡಿ ತೊಗೊಂಡು ಅವ್ನು ರೂಮ್ಗೆ ಹೋಗಿದ್ದಾರೆ, ಅವನಿಲ್ಲ. ಆಮೇಲೆ ಬಚ್ಚಲ ಮನೇಲಿ ಲೈಟ್ ಹಾಕಿದ್ಯಲ್ಲ, ಇಲ್ಲೇ ನಿಕ್ಕಿದ್ದಾನೆ ಅಂತ ಹೋದರೆ ಬಿದ್ದಿದ್ದಾನೆ ಕೆಳಗಡೆ ಅಷ್ಟೆ, ನಥಿಂಗ್, ಇನ್ನೇನೂ ಇಲ್ಲ. ಅಂದ್ಕೊಳ್ಳೋಕ್ಕೆ ಆಗದೆ ಇರೋ ಅಂಥ ಒಂದು ಸಿಚುವೇಶನ್ ಇದು. ಇದ್ದದ್ದು ಫೋಟೋಗ್ರಫಿ, ಪ್ರತಿದಿನ ಬೆಳಗ್ಗೆ ಎದ್ರೆ ಗುಡ್ ಮಾರ್ನಿಂಗ್ ಅಂತ ನಮ್ಗೊಂದು ಫೋಟೋ ಬರೋದು, ನಾವು ನೋಡ್ತಿದ್ವಿ, ವಾವ್ ಅಂತ ಸೂಪರ್ ಅಂತ ಕಳಿಸ್ತಾ ಇದ್ದೆ ನಾನು. ಅದೆಲ್ಲೋ ಹೋಗ್ಬೇಕಾದ್ರೆ ಬೈಕ್ ನಿಲ್ಸ್ಬಿಟ್ಟು ಫೋಟೋ ತೆಗಿಯೋದು ಇಷ್ಟೇ. ಎಲ್ಲ ಹೆಲ್ದಿ ಆ್ಯಕ್ಟಿವಿಟೀಸು. ಅದು ಎಲ್ಲರಿಗೂ ಶಾಕ್. ಅದು ಐ ರಿಮೆಂಬರ್ ದಟ್ ಡೇ. ಆ್ಯಂಡ್ ಯಾರದೇ ಲೈಫಲ್ಲಿ ಆ ಥರ ನಡೆದಾಗಲೂ ಅದನ್ನು ದೊಡ್ಡ ಮಟ್ಟದಲ್ಲಿ ಓವರ್ಕಮ್ ಮಾಡೋದಿದೆಯಲ್ಲ, ಅದು ಮತ್ತು ಬದುಕನ್ನು ಮತ್ತೆ ವಾಪಸ್ ಹಾದಿಗೆ ತರೋದಿದೆಯಲ್ಲ,
ಅದು ತುಂಬ ದೊಡ್ಡ ಕಷ್ಟ ಹೆಣ್ಮಕ್ಳಿಗೆ. ಆ್ಯಂಡ್ ಹರಸಾಹಸ ಪಟ್ರಿ ನೀವು. ಅಂದರೆ ಎಷ್ಟೋ ಕೆಲಸಗಳು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ನಂಗೊಂದು ವಾಟರ್ ಬಿಲ್ ಕಟ್ಟೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ನನಗೇನೂ ಗೊತ್ತಿರಲಿಲ್ಲ. ಮನೇನ ಹೆಂಗೆ ನೋಡ್ಕೊಳ್ಳೋನು ಅಂತಂದರೆ ಇದೇ ಗೊತ್ತಿಲ್ಲ ಅಂದಮೇಲೆ ನನ್ನ ಜಮೀನು ಆಗಲಿ ತೋಟ ಆಗಲಿ ಅದೆಲ್ಲ ಮಾಡೋ ಅಂಥದ್ದು ನನಗೆ ಏನು ಗೊತ್ತಿರುತ್ತೆ, ಎಂಥದ್ದು ಗೊತ್ತಿಲ್ಲ ನನಗೆ. ಅಂದರೆ ಒಂಥರ ಡಿಪೆಂಡ್ ಆಗೋದು ಅಂತಾರಲ್ಲ, ಇದೇನೇನೆ ಅವನ ಮೇಲೆ ನಾನು ಅಷ್ಟು ಡಿಪೆಂಡ್ ಆಗೋಗಿದ್ದೆ. ಅವನಿಗೆ ಬೇಜಾರಾಗಿ ಒಂದು ರೂಮ್ ಕಟ್ಟಿದ್ದ ನನ್ನ ತೋಟದ ಮನೇಲಿ. ಏನಂದರೆ, ನೋಡು ನಿನ್ಗೆ ಇಷ್ಟ ಬಂದಿದ್ದನ್ನು ಓದು, ನೀನು ಬರೀ ನಿರಾಳವಾಗಿರು, ಈ ಕೆಲಸ ಬಿಟ್ಬಿಡು, ನಿನ್ಗೇನು ಬೇಕೋ ಅದನ್ನು ಮಾಡ್ಕೊಂಡಿರೋ, ಆರಾಮಾಗಿರೋ. ಅವನದೇ ಡಿಸಿಷನ್, ಅವನೇ ಮಾಡ್ತಿದ್ದ, ಅದನ್ನೂ ಅವನೇ ಮಾಡ್ತಿದ್ದ. ಈಗ ಯಜಮಾನ್ರ ಆಸೆ ಪೂರ್ಣ ಮಾಡ್ತಿದ್ದೀರಿ ಕಷ್ಟಪಟ್ಟು, ಖಂಡಿತ ಎಡಬಿಡದೆ. ಯಜಮಾನ್ರ ಆಸೆ ಒಂದು, ಇನ್ನೊಂದು ಅದು ನಮ್ಮ ಅತ್ತೆ ನಮ್ಮ ಅವ ಕಷ್ಟಪಟ್ಟು ಮಾಡಿದಂತಹ ಒಂದು ಜಾಗ, ಅದೊಂದು ಪವಿತ್ರವಾದಂಥ ಜಾಗ. ಸೊ ಅದು ಮುಂದಿನ ತಲೆಮಾರಿಗೆ ಹೋಗಬೇಕು, ಅನನ್ಯಂಗೆ ಅದು ಸೇರಬೇಕು, ಅದು ಬೆಳೆಸ್ಕೊಂಡು ಹೋಗಬೇಕು. ಏನಿದೆ ತಲೆಯಲ್ಲಿದೆ? ವಾಟ್ ನೆಕ್ಸ್ಟ್? ಮುಂದಕ್ಕೆ ಏನು ಮಾಡಬೇಕು ಅಂದರೆ ಏನು ಗೋಲು ಅಥವಾ ಏನು ಆಸೆ ಏನಿದೆ ವತ್ಸಲ ಮೋಹನ್ ಅವ್ರಿಗೆ? ನನಗೆ ತುಂಬ ಆಸೆ ಇರೋದು ನಾಟಕದಲ್ಲಿ ಮಾಡಬೇಕು. ಯಾಕೆಂದ್ರೆ ರಿಹರ್ಸಲ್ಗೆ ಹೋಗೋಕ್ಕೆ ಆಗ್ತಿಲ್ಲ. ನಾಟಕದ ಬೇಕಾದಷ್ಟು ಮಾಡ್ತಿದ್ದೀನಿ, ನಾಟಕದ ಮೇಲೆ ಗೀಳುವ ಆಸೆ ಖಂಡಿತವಾಗ್ಲಿದೆ. ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು, ಆ ರಿಹರ್ಸಲ್ಲು ಆ ಇದರಲ್ಲಿ ಇದು ಮಾಡಬೇಕು. ನಂಗೆ ತುಂಬ ಒಳ್ಳೊಳ್ಳೆ ಕೆಲವೊಂದು ಪಾತ್ರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನನಗೆ ಎಲ್ಲದರಲ್ಲೂ ಕೆಲಸ ಮಾಡೋಕ್ಕೆ ಇಷ್ಟ. ಅಂದರೆ ಫಿಲಮಲ್ಲಿ ನಾನು ಸ್ಕ್ರಿಪ್ಟಿಗೆ ಹೆಲ್ಪ್ ಮಾಡ್ತೀನಿ, ಬೇಕಾದರೆ ಅವ್ರ ಜೊತೆ ರೈಟಿಂಗ್ ಮಾಡ್ತೀನಿ, ಬೇಕಾದ್ರೆ ಎಡಿಟಿಂಗಲ್ಲಿ ಕೂತ್ಕೋತೀನಿ, ಆ್ಯಕ್ಟು ಮಾಡ್ತೀನಿ. ಅಂದರೆ ಓವರಾಲ್ ಇದೆಲ್ಲದರಲ್ಲೂ ನನಗೆ ತೊಡಗಿಸ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಇಷ್ಟ. ಇನ್ನು ಸುರಾನ ಕಾಲೇಜಲ್ಲಂತೂ ಅವ್ರ ಆಚೆ ದಪ್ಪು ತನಕ ಆಚೆಗೆ ಬರಲ್ಲ, ಬಿಕಾಸ್ ಯು ಲವ್ ಇಟ್. ಆ ಕೆಲಸ ಮಾಡೇ ಮಾಡ್ತೀರಾ. ಅನನ್ಯ ಏನಾಗಬೇಕು ಮಗಳು? ಅನನ್ಯಂಗೆ ಬಹುಶಃ ತುಂಬ ಒಳ್ಳೆ ಎಕ್ಸಲೆಂಟ್ ಅಭಿನೇತ್ರಿ ಅಂತ ಹೇಳ್ತೀನಿ, ಎಕ್ಸಲೆಂಟ್ ಆಕ್ಟ್ರೆಸ್, ಕಲಾವಿದೆ. ಸೊ ಮುಂದೊಂದು ದಿನ ಅನನ್ಯ ಕಾಣದ, ಓ ನಿಮ್ಮನ್ನ ನೋಡಿದಾಗ ಓ ನೀವು ಅನನ್ಯ ಅಮ್ಮ ಅಲ್ವಾ ಅಂತ ಹೇಳಂಗ್ ಆಗ್ಬೇಕು ಅಂತ ಈಗಲೇ ಹೇಳ್ತಾರೆ. ಹೌದಾ? ಈಗಲೇ ಹೇಳ್ತಾರೆ. ಅದು ನಂಗೆ ಬಹಳ ಖುಷಿ ಆಗುತ್ತೆ. ಅವಳಿಗೆ ಆಕ್ಟಿಂಗ್ ತುಂಬ ಇಷ್ಟ ಇದೆ, ಅವಳಿಗೆ ಮಾಡಲಿ ಖಂಡಿತ. ಏನಾದರೂ ಜೀವನದ ಹಸಿವು ಏನಾದರೂ ಇದೆಯಾ? ಇದೊಂದು ಆಗಬೇಕು, ಇನ್ನೂ ಆಗಿಲ್ಲ, ತುಂಬ ವರ್ಷದಿಂದ ಪೆಂಡಿಂಗ್ ಇದೆ, ಅದು ಮಾಡಬೇಕು ಅಂತ ಏನಾದರೂ ವತ್ಸಲ ಮೋಹನ್ ಅವ್ರಿಗೆ? ಖಂಡಿತ. ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ನಾನು ಮೋಹನ್ ಅಂತೂ, ನಂದು ಮೋಹನ್ ಅನನ್ಯ ಕಾಂಬಿನೇಷನ್ ಇದೆಯಲ್ಲ, ಬೈಕ್ ತಗೊಂಡು, ಬುಲೆಟ್ ತಗೊಂಡು, ಬೈಕ್ ಬೇಡ ಬುಲೆಟ್ ತಗೊಂಡು ಹೋಗ್ಬೋದು, ಅಥವಾ ಕಾರಲ್ಲೇ ಟ್ರಾವೆಲ್. ನಾನು ಐ ಥಿಂಕ್ ಮೋಹನ್ ಮದುವೆ ಆದಾಗ್ಲಿಂದ ನಾನು ಬಸ್ಸಲ್ಲಿ ಹೋಗೇ ಇಲ್ಲ. ಎರಡೇ, ಮೋಹನ್ ಜೊತೆ ಹೋದರೆ ಕಾರು, ನಾನು ನನ್ನ ಟೂ ವೀಲರ್. ಇವತ್ತಿಗೂ ಟೂ ವೀಲರ್ ಓಡಿಸ್ಕೊಂಡೆ ಕಾಲೇಜ್ಗೆ ಹೋಗೋದು. ನಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಹೋಗ್ಬೇಕಾದ್ರೂ ಟೈಮ್ ಸರಿಯಾಗಿ ಹೋಗ್ಬೇಕು ಅಂದರೆ ಟೂ ವೀಲರ್, ಅದು ಬೆಂಗಳೂರು ಅಂತ ನಗರದಲ್ಲಿ. ಸೊ ನಂಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಅದರಲ್ಲೂ ಕೆಲವೊಂದು ಜಾಗಗಳಿದೆ. ಆ ಟ್ರಾವೆಲಿಂಗ್ ನನಗೆ ಪ್ರೀತಿ ಬಂದಿದ್ದೇ ನನ್ನ ಸಿರಿಗಂಧದ ಶೂಟಿಂಗಿಂದ. ಇಡೀ ಕರ್ನಾಟಕವನ್ನು, ಅದರಲ್ಲೂ ಮಲೆನಾಡು, ವೆಸ್ಟರ್ನ್ ಘಾಟ್ಸು, ಉತ್ತರ ಕರ್ನಾಟಕ, ನಮ್ಮ ಬಯಲುಸೀಮೆ ಎಲ್ಲವನ್ನೂ ನಾನು ಒಂಥರ ಮೈನ್ಯೂಟ್, ಅಂದರೆ ಸಣ್ಣ ಸಣ್ಣ ವಿಷಯಗಳಿರುತ್ತಲ್ಲ ಆ ಥರ ನೋಡಿರೋಳು. ಎಲ್ಲೋ ಮೇಘಾನೆ ಕಡಿಮೆನಲ್ಲಿ ಬೆಟ್ಟ ಹತ್ಕೊಂಡು ಹೋಗಲ್ಲಿ ಶೂಟಿಂಗ್ ಮಾಡ್ತಾ ಆ ಪ್ರಕೃತಿಯನ್ನು ನೋಡಿದ್ದೀನಲ್ಲ, ಅದು ಇವತ್ತಿಗೂ ನನ್ನಲ್ಲಿ ಹಸಿರಾಗೇ ಇದೆ. ಸೊ ಅದನ್ನು ಮಾಡೋಕ್ಕೆ ತುಂಬ ಇಷ್ಟ. ಆಸೆಗಳೆಲ್ಲವೂ ಈಡೇರಲಿ, ಭಗವಂತ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ. ಅದು ಫಿಸಿಕಲಿ ಮತ್ತು ಮೆಂಟಲಿ. ಇವರೇ ಸ್ಟ್ರಾಂಗ್ ಲೇಡಿ, ಅದ್ರ ಬಗ್ಗೆ ಅನುಮಾನ ಒಂಚೂರು ಇಲ್ಲ, ಎಳ್ಳಷ್ಟು ನನಗಂತೂ ಇಲ್ಲ. ಬಿಕಾಸ್ ಪರ್ಸ್ನಲ್ ಆಗಿ ನಾನು ನಿಮ್ಮನ್ನು ನೋಡಿರೋದ್ರಿಂದ ಆ ಎಲ್ಲ ತಾಕತ್ತು ಬಂದು ಹೃದಯ ಮತ್ತು ಮನಸ್ಸು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ನಾವಂತೂ ಪ್ರೀತಿಯಿಂದ ಹೃದಯ ತುಂಬಿ ಹಾರೈಸ್ತೀವಿ. ನೆಕ್ಸ್ಟ್ ಟೈಮ್ ವತ್ಸಲ ಮೋಹನ್ ಅವ್ರು ಎಲ್ಲೇ ಸಿಕ್ಕರು, ಇಷ್ಟೆಲ್ಲ ಕೆಲಸ ಮಾಡಿದ್ದೀರಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅನ್ಬೇಡಿ. ಬಿಕಾಸ್ ಈಗ ಫಸ್ಟ್ ಟೈಮ್ ಕೂತು ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ನೋಡೋಕ್ಕೆ ಯಾವಾಗಲೂ ಕಲಾವಿದ್ರ ಬದುಕು ಹಾಗೇ ಇರುತ್ತೆ, ಬಟ್ ಅದ್ರ ಹಿಂದಿರೋ ಎಫರ್ಟ್ ಇದೆಯಲ್ಲ, ಅನ್ಇಮ್ಯಾಜಿನಬಲ್. ಆ್ಯಂಡ್ ಈ ಜನಪದ, ರಂಗಭೂಮಿ, ಕಿರುತೆರೆ, ಶಿಕ್ಷಣ ಕ್ಷೇತ್ರ ಮತ್ತು ಸಿನಿಮಾ, ಹ್ಯಾಟ್ಸ್ ಆಫ್. ನನಗೆ ಗೊತ್ತಿಲ್ಲ ಈ ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ಇಷ್ಟು ಕ್ಷೇತ್ರದಲ್ಲಿರೋರಿಗೆ ಒಂದು ದೊಡ್ಡ ಗುರುತಿಸುವಿಕೆ ಸರ್ಕಾರದ ಮಟ್ಟದಲ್ಲೋ, ಅಕಾಡೆಮಿ ಮಟ್ಟದಲ್ಲೋ ಅಥವಾ ಇನ್ನೆಲ್ಲೋ
ಆಗ್ಬೇಕಲ್ವಾ ಅಂತ ಅನಿಸ್ತಿದೆ ಮನಸ್ಸಿಗೆ ನನಗೆ. ಇಲ್ಲ, ಹಂಗಾದರೆ ಏನಾಗುತ್ತೆ ಗೊತ್ತಾ, ಇವಾಗ ಎಕ್ಸಾಂಪಲ್ ಜಾನಪದ ಅಕಾಡೆಮಿ ಎಕ್ಸಾಂಪಲ್ ನಾನು ಹೇಳ್ತಿರೋದು. ನಾನೇನೋ ಆಸೆ ಅಂತ ನಾನು ಹೇಳ್ತಿಲ್ಲ, ಆದರೆ ಒಂದು ಮಾತ್ರ ಹೇಳಬಲ್ಲೆ, ಆ ಅಕಾಡೆಮಿಗೆ ತಕ್ಕ ಹಾಗೆ ನನಗೆ ಕೆಲಸ ಮಾಡಿ, ಕ್ಷೇತ್ರದಲ್ಲಿ ಕೆಲಸ ಮಾಡಿ ಗೊತ್ತಿದೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಹೇಳಿದ್ದು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು, ಬಿಕಾಸ್ ಇಂಥ ಎಕ್ಸ್ಪರ್ಟೈಸ್ ಇರೋರು ಆ ಜಾಗದಲ್ಲಿ ಕೂರ್ಬೇಕು, ಒಂದಷ್ಟು ಕೆಲಸ ಆಗಬೇಕು, ಆ ಗೌರವ ನಿಮಗೆ ಸಿಗಬೇಕು. ಇಲ್ಲ, ಆಮೇಲೆ ಇನ್ನೂ ಒಂದು ಏನ್ ಗೊತ್ತಾ ಹರೀಶ್, ಎಲ್ಲೋ ಒಂದ್ ಕಡೆ ನಾನೊಂದು ಮಾತು ಹೇಳ್ತೀನಿ, ನಂಗೊಂದು ಸಾತ್ವಿಕ ಅಹಂಕಾರ ಇದೆ. ಚೆನ್ನಾಗಿದೆ ಇದು. ಸಾತ್ವಿಕ ಅಹಂಕಾರ ಇದೆ. ಎಂತ? ನಾನು ನನ್ಗಿದೆಲ್ಲ ಗೊತ್ತು, ನಂಗೆ ಇದ್ ಕೆಲಸ ಕೊಡಿ, ನಾನು ಇದ್ ಮಾಡ್ತೀನಿ, ಕೇಳಲ್ಲ, ಹೋಗಲ್ಲ, ಸ್ವಾಭಿಮಾನವೂ ಇದೆ ಅಲ್ಲಿ, ಹಾಗಾಗಿ ಅದು ಮಾಡಲ್ಲ. ಅವರೇ ಗುರುತಿಸಿ, ಅದಕ್ಕೆ ನಾನು ಹೇಳಿದ್ದು ಪದ ಅದಕ್ಕೆ ಬಳಸಿದೀನಿ ನಾನು, ಅಂದ್ರೆ ಕಾನ್ಶಿಯಸ್ಲಿ ಬಳಸಿದೀನಿ. ಗುರುತಿಸುವಿಕೆ ಆಗಬೇಕು. ಕಳೆದ ವರ್ಷ ನೀವು ಪೇಪರ್ನೆಲ್ಲ ನೋಡಿರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪ್ರತಿಷ್ಠಾನದ ಅಧ್ಯಕ್ಷೆ ಅಂತ ಹೇಳಿ ಸರ್ಕಾರ ಗುರುತಿಸಿ ನನ್ನನ್ನು, ನನ್ನ ದೇವರಣೆಗೂ ಗೊತ್ತಿಲ್ಲ ನನ್ನ ಹೆಸರು ಯಾರು ಕೊಟ್ಟರು ಏನೂ ಗೊತ್ತಿಲ್ಲ, ಆದರೆ ಕಾಕತಾಳೀಯವಾಗಿ ನಾನು ಬಂದಿದ್ದೆ ಮಾಸ್ತಿಯವರ ಜ್ಞಾನಪೀಠ ಪ್ರಶಸ್ತಿಯ ಆ ಕಾರ್ಯಕ್ರಮದಿಂದ. ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಒಂದು ನಂಗೆ ತುಂಬ ಹೆಮ್ಮೆ ಆಯಿತು. ನಾನು ಏನೂ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಯಾರು ನನ್ನ ಹೆಸರು ಹೇಳಿದ್ರು, ಯಾರು ಅನೌನ್ಸ್ ಮಾಡಿದ್ರು ಗೊತ್ತಿಲ್ಲ. ನಾನು ಟಿ ವಿನಲ್ಲಿ ಅನೌನ್ಸ್ ಮಾಡಿದಾಗಲೇ ನಾನು ನೋಡಿದ್ದು, ಅಯ್ಯೋ ನನ್ನ ಹೆಸರು ಬರ್ತಾ ಇದೆ ಇಲ್ಲಿ ಅಂತ. ಇನ್ಯಾರೋ ಫೋನ್ ಮಾಡಿದ್ರು, ವತ್ಸಲ ನಿನ್ನ ಹೆಸರು ಬರ್ತಾ ಇದೆ ಅಂತ. BR ಲಕ್ಷ್ಮಣರಾವ್ ಫೋನ್ ಮಾಡಿದ್ರು ನನಗೆ. ಹಂಗೆ ಅನ್ನಿಸ್ತು, ಭಾಳ ಖುಷಿ ಆಯಿತು. ಆಯಿತು, ಖಂಡಿತ ನಾನೊಂದು ಕೆಲಸ ತೊಗೊಂಡ್ರೆ ಅದನ್ನು ಸರಿಯಾಗಿ ಪೂರ್ಣ ಮಾಡಿ ಅದನ್ನು ಒಂದು ಹಂತಕ್ಕೆ ತರೋ ತನಕ ನಾನು ಬಿಡಲ್ಲ, ಇದು ನನ್ನ ನೇಚರು. ಸೊ ನನಗೆ ಭಾಳ ಖುಷಿ ಆಯಿತು. ನಾನು ತುಂಬ ಕೆಲಸ ಮಾಡ್ತೀನಿ, ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ, ಹೀಗೆಲ್ಲ ಅಂದ್ಕೊಂಡೆ ನಾನು. ಆಮೇಲೆ ಏನೂ ಇಲ್ಲ. ಸೊ ಇದನ್ನು ನಾನು ಏನಂದ್ಲಿ, ನಾನು ಆ ಜವಾಬ್ದಾರಿ ಸಿಗಲಿ, ಒಂದಷ್ಟು ಒಳ್ಳೆ ಕೆಲಸ, ಅಧಿಕಾರ ಇಂಥವ್ರಿಗಿದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ಅದಾಗಲಿ ಅಂತ ನಾವಂತೂ ಆಶಿಸ್ತೀವಿ. ಆ್ಯಂಡ್ ಮೊದಲ ಬಾರಿಗೆ ನಿಮ್ಮ ಬದುಕಿನ ಕಥೆಯನ್ನು ಈ ಹರಿಕಥೆಯಲ್ಲಿ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಹೌ ಡು ಯು ಫೀಲ್? ಹಾಗಲ್ಲ ಹರೀಶ್, ಹರಿಕತೆ, ಹರಿ ನನ್ನ ಸುಮಾರು 25 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ನನ್ನ ಆತ್ಮೀಯ ಗೆಳೆಯ, ಸ್ನೇಹಿತ. ಇದೊಂದು ಸಂದರ್ಭ ಏನಂದರೆ, ಬಹುಶಃ ಇಷ್ಟು ವರ್ಷದಲ್ಲೂ ನಾವು ಇಷ್ಟೊಂದು ನಮ್ಮ ಬಗ್ಗೆ ಮಾತಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಈಗೊಂದು ಅಗೈನ್ ಒಂದು ಸಂತೋಷ, ಖುಷಿ ಏನಾಗ್ತಿದೆ ಗೊತ್ತಾ, ನನ್ನ ಗೆಳೆಯನ ಜೊತೆನೇ ನಾನು ಇದನ್ನ ಹಂಚ್ಕೊಂಡೆ ಅನ್ನೋದೊಂದು ಖುಷಿ ಆಗ್ತಿದೆ. ಜೊತೆಗೆ ಒಬ್ಬರೊಬ್ರು ಕಲಾವಿದೆ ಹೇಗೆ ಬೆಳೀತಾರೆ, ಹೇಗೆಲ್ಲ ಮನಸ್ಥಿತಿಗಳಿರುತ್ತೆ, ಹೆಂಗೊಂದು ಲೈಫ್ ಸ್ಟೈಲ್ ಇರುತ್ತೆ ಅನ್ನೋದು ಜನಕ್ಕೂ ಗೊತ್ತಾಗಬೇಕು ಅಂತಷ್ಟೇ. ಯಾರಿಗೇ ಆಗಲಿ, ಅದು ಕಲಾವಿದೆ ಆಗಲಿ ಯಾರಿಗೇ ಆಗಲಿ ಹರೀಶ್, ಉದ್ದೇಶ ಮತ್ತು ಗುರಿ ಇರಬೇಕು. ಆ ಉದ್ದೇಶ ಮತ್ತು ಒಂದು ಗುರಿ ಇದೆಯಲ್ಲ, ಅದು ಯಾವಾಗಲೂ ಅಷ್ಟೇನೆ ಅದಕ್ಕೊಂದು ಅರ್ಥ ಇರಬೇಕು. ಅದನ್ನು ನೆರವೇರಿಸ್ತೀನಿ ಅನ್ನುವಂತಹ ಇಚ್ಛಾಶಕ್ತಿ ಇದ್ದರೆ ನಾವು ಏನು ಬೇಕಾದರೂ ಮಾಡಿ ಅದನ್ನು ಗುರಿಯನ್ನು ಹೊಂದ್ಬೋದು ಅಷ್ಟೇ. ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ವತ್ಸಲಾ ಮೋಹನ್ ಇವತ್ತು ಒಂದಷ್ಟು ಆರಾಮಾಗಿ ಕೂತು ಸಿಟ್ ಬ್ಯಾಕ್ಸ್ ಆ್ಯಂಡ್ ಎಲ್ಲ ಬದುಕಿನ ಎಲ್ಲ ಆಯಾಮಗಳನ್ನು, ಪುಟಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈ ಹರಿಕಥೆಯ ವಿಶೇಷ ಅತಿಥಿಯಾಗಿ ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಬೀಳ್ಕೊಡ್ತೀನಿ ನಾನು. ಇವತ್ತಿನ ಹರಿಕಥೆಯ ಅತಿಥಿ ಕಲಾವಿದೆ ಡಾಕ್ಟರ್ ವತ್ಸಲಾ ಮೋಹನ್, ಅವರಿಗೊಂದು ಪ್ರೀತಿಯ ಗೌರವ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಪ್ಲೀಸ್. ಥ್ಯಾಂಕ್ ಯು. ಓಕೆ, ಮತ್ತೊಂದು ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ನೋಡಿದ್ದಕ್ಕೆ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.